ದೆಹಲಿಯ ಸುಲ್ತಾನನನ್ನು ತೊಗೊಂಡ್ಬರಬೇಕು ಅಂತ ನಂಗೆ ಭಾಳ ಇತ್ತು. ಆದರೆ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಇವರನ್ನೇನು ಕೇಳೋದು ಅಂತ ಹೇಳಿ ಸ್ವಲ್ಪ ಬದಲಾಯಿಸೋಣ. ಆದರೆ ದೆಹಲಿಯ ಸುಲ್ತಾನರನ್ನು ಯಾವಾಗಲಾದರೂ ಅವ್ರು ಏನು ಮಾಡಿದ್ರು, ನಮ್ಮ ಪ್ರತಿರೋಧ ಹೇಗಿತ್ತು ಅಂತ, ಅದರ ಜೊತೆಗೆ ಹಿಂದೂ ಪ್ರತಿರೋಧ ಇದಕ್ಕೆಲ್ಲ ಹೇಗಿತ್ತು ಎನ್ನುವಂಥ ಚರ್ಚೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಖಂಡಿತ ಮಾಡೋಣ. ಆದರೆ ಮುಂದಿನ 5 ದಿನಗಳಲ್ಲಿ ನಾನು ಕೇಂದ್ರವಾಗಿ ಇಟ್ಕೊಳ್ಬೇಕು ಅಂತ ಭಾವಿಸ್ತಾ ಇರುವಂಥ ವ್ಯಕ್ತಿ ಸಾವರ್ಕರ್ ಆಗಿರ್ತಾರೆ ಅಂತ. ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಸಾವರ್ಕರ್ನ ಮೂಲಕ ಭಾರತವನ್ನು ನೋಡುವಂಥ, ಇಡೀ ಸ್ವಾತಂತ್ರ್ಯ ಹೋರಾಟವನ್ನು ನೋಡುವಂಥ ಪ್ರಕ್ರಿಯೆ ಒಳಿತು ಅನ್ನೋ ಕಾರಣಕ್ಕೋಸ್ಕರ ಆ ವಿಚಾರವನ್ನು ಆರಿಸ್ಕೊಂಡಿದ್ದೀನಿ. ಮುಂದಿನ 5 ದಿನಗಳಲ್ಲಿ ಇದೇ ಚರ್ಚೆ ಮಾಡ್ಬೋದು ಅಂತ. ಸಾವರ್ಕರ್ ಅವರು ಹುಟ್ಟೋಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರು ಹುಟ್ಟೋಕ್ಕಿಂತ ಮುಂಚಿನ ಭಾರತದ ಪರಿಸ್ಥಿತಿಗಳನ್ನು ತಿಳ್ಕೊಳ್ಳೋದು ಅಗತ್ಯ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಸಂಗತಿಗಳನ್ನು ಹಂಚಿಕೊಳ್ತೀನಿ. ವಾಸ್ತವವಾಗಿ 1757ರ ಸಿರಾಜುದ್ದೌಲನ ಸೋಲಿನ ನಂತರ ಇಡೀ ಭಾರತ ಹೇಗೆ ಬ್ರಿಟಿಷರ ಆಕ್ರಮಣಕ್ಕೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ತೆಕ್ಕೆಗೆ ನಿಧಾನವಾಗಿ ಹೋಯ್ತು, ಏಕಕಾಲಕ್ಕೆ ಹೋಗದೆ ಹೋದರೂ ಅವ್ರಿಗೊಂದು ಹಿಡಿತ ಸಿಕ್ಬಿಡ್ತು. ಹೇಗೆ ಭಾರತವನ್ನು ಹಂತ ಹಂತವಾಗಿ ಕಬಳಿಸ್ತಾ ಹೋಗ್ಬೋದು, ಏನು ಮಾಡಿದರೆ ಇವರು ಭಾರತವನ್ನು ತಾವಾಗಿ ಬಿಟ್ಕೊಡ್ತಾರೆ, ಇವೆಲ್ಲವೂ ಅವ್ರಿಗೆ ಅರ್ಥ ಆಗ್ಬಿಡ್ತು. ಯಾವ ವಿಚಾರಗಳನ್ನು ರೈಸ್ ಮಾಡಿದರೆ, ಯಾವ ವಿಚಾರಗಳನ್ನು ಪ್ರಿಕ್ ಮಾಡಿದರೆ ಇವರಿಗೆ ಆಘಾತ ಆಗುತ್ತೆ, ನೋವಾಗುತ್ತೆ, ಒಬ್ಬರು ಮತ್ತೊಬ್ಬರ ಮೇಲೆ ಕಿತ್ತಾಡ್ತಿರ್ತಾರೆ, ನಾವು ನಿರಾತಂಕವಾಗಿ ಅಧಿಕಾರ ನಡೆಸ್ಬೋದು ಎನ್ನುವಂಥ ಒಂದು ಚಿಂತನೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗೋಯಿತು ಈಸ್ಟ್ ಇಂಡಿಯಾ ಕಂಪನಿಗೆ. ಹೀಗಾಗಿ ತಮ್ಮ ಲಾಭವನ್ನು ದೃಷ್ಟಿಯಲ್ಲಿಟ್ಕೊಳ್ತಾ ನಿಧಾನವಾಗಿ ಈ ಲಾಭವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇಡೀ ಭಾರತಕ್ಕೆ ವಿಸ್ತಾರ ಆಗಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರು. ಹೇಗಿತ್ತು ನೋಡಿ, ನಾನು ಪದೇ ಪದೇ ಈ ವಿಚಾರವನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಯಾವಾಗಲೂ ಮಾಡಿದ್ದೀನಿ. ಈಸ್ಟ್ ಇಂಡಿಯಾ ಕಂಪನಿ ಮುಖವಾಡವಷ್ಟೇ ಆಗಿತ್ತು. ಅವರು ಇಲ್ಲಿ ಏನು ಚಟುವಟಿಕೆ ಮಾಡಬೇಕು ಅಂತ ನಿರ್ದೇಶನ ಕೊಡ್ತಾ ಇದ್ದಿದ್ದು ಲಂಡನ್ನೇ. ಪ್ರತ್ಯಕ್ಷವಾಗಿ ಲಂಡನ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಿರಂತರವಾಗಿ ಚರ್ಚೆ ನಡೀತಾ ಇತ್ತು. ಏನಾಗಬೇಕು, ಇನ್ಫ್ಯಾಕ್ಟ್ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಹೇಗೆ ಅಲ್ಲಿ ಕ್ರಿಶ್ಚಿಯನ್ ಮತವನ್ನು ಹಬ್ಬಿಸಬೇಕು, ಅದಕ್ಕೆ ಕಂಪನಿಯನ್ನು ಹೇಗೆ ಬಳಸ್ಕೊಳ್ಬೇಕು, ಇವೆಲ್ಲವೂ ಕೂಡ ನಿರಂತರವಾಗಿ ಚರ್ಚೆಗೆ ಒಳಪಟ್ಟಿವೆ. ಹಾಗಂತ ಪ್ರತಿ ಬಾರಿಯೂ ಅಥವಾ ಸುದೀರ್ಘ ಕಾಲವೂ ಕೂಡ ಅವ್ರ ಲಾಭದಲ್ಲೇ ಇದ್ದರೂ ಈಸ್ಟ್ ಇಂಡಿಯಾ ಕಂಪನಿ ಅಂತ ಏನೂ ಇಲ್ಲ, ನಷ್ಟದಲ್ಲಿತ್ತು. ನಷ್ಟದಲ್ಲಿದ್ದಾಗಲೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಯಿಂದ ಎಷ್ಟನ್ನ ತಗೋಬೇಕೋ ತಾನು ತೆಗೆದುಕೊಂಡು ಕೊಬ್ಬಿ ಬೆಳೆದಿದ್ದು ಅದು ಲಂಡನ್ನೇ. ಆದರೆ ಆಶ್ಚರ್ಯಕರ ಸಂಗತಿ ಅಂತಂದರೆ, ಈ ದೇಶದಲ್ಲಿ ಅನೇಕ ವರ್ಷಗಳ ಕಾಲ ಲಂಡನ್ ಬಹಳ ಒಳ್ಳೆಯದು, ರಾಣಿ ಬಹಳ ಒಳ್ಳೆಯವಳು, ಇವರೇ ಸರಿ ಇಲ್ಲ ಅನ್ನೋಂಥ ಭಾವನೆ ಇತ್ತು ಅಂತ. ಈ ರಾಣಿಯರನ್ನು ಕಾಪಾಡಿಕೊಳ್ಳೋ ಪ್ರತಿಯೊಬ್ಬರು ಹಾಗೆ ಇರ್ತಾರೆ. ರಾಣಿ ಒಳ್ಳೆಯವಳು, ಆಕೆಯ ಮೊಹರ ಯಾರಾಗಿದ್ನೋ ಆತನೇ ಸರಿ ಇಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡಲಾಗುತ್ತೆ, ರಾಣಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ. ಇದೊಂಥರ ಚೆಸ್ ಗೇಮ್ ಇದ್ದಂತೆ, ಏನಾದರೂ ಆಗಲಿ ಎಲ್ಲರನ್ನೂ ಬಲಿ ಕೊಡಿ, ರಾಣಿನ ಕೊನೆವರೆಗೂ ಉಳಿಸ್ಕೊಳ್ಳಿ ಅಂತ. ನಾವು ಹಾಗೆ ನಂಬಿಕೊಂಡಿದ್ವಿ, ರಾಣಿ ಬಹಳ ಒಳ್ಳೆಯವಳು ಅಂತ. 1857ರ ಸಂಗ್ರಾಮದ ಕಾಲ ಹೇಗಿತ್ತು ಅಂತಂದರೆ, ಇಡೀ ಭಾರತ ಒಗ್ಗಟ್ಟಾಗಿ ಹೋರಾಟ ಮಾಡಿತ್ತು. ಒಂದು ರೀತಿ ಹೇಳಬೇಕು ಅಂತಂದರೆ, ದೆಹಲಿಯಿಂದ ಹಿಡಿದು ನಮ್ಮ ಉತ್ತರ ಕರ್ನಾಟಕದ ಸುರಪುರದವರೆಗೂ, ಇನ್ನೂ ನೀವು ಬಾಗಲಕೋಟೆಯ ಭಾಗಕ್ಕೆ ಬಂದರೆ ಬಾಗಲಕೋಟೆಯವರೆಗೂ, ಅಲ್ಲಿವರೆಗೂ ನಾವು ಪ್ರತ್ಯಕ್ಷವಾದ ಹೋರಾಟದಲ್ಲಿ ಇಡೀ ದೇಶ ಭಾಗವಹಿಸಿತ್ತು ಅಂತ ಹೇಳ್ಬೋದು. ಈ ದೇಶದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಅಗಾಧವಾಗಿರುವಂಥ ವಿಸ್ತಾರವಾಗಿರುವಂಥ ಭೂಪ್ರದೇಶ ಇದರದ್ದು. ನೀವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಈ ಕಡೆ ಗುಜರಾತ್ನಿಂದ ಹಿಡಿದು ಈಶಾನ್ಯ ರಾಜ್ಯಗಳವರೆಗೆ ಈಗ ಎಷ್ಟು ವಿಸ್ತಾರವಾಗಿದೆ ಅಂತಂದರೆ, ಇಡೀ ದೇಶ ಒಂದನ್ನೇ ಒಂದು ಕ್ಷಣದಲ್ಲಿ ಒಂದು ಹೊತ್ತಿನಲ್ಲಿ ಪಾಲಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಅಂತ, ಬಹಳ ಕಷ್ಟ ಅಂತ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕಳೆದ 5 ವರ್ಷ ನರೇಂದ್ರ ಮೋದಿಯವರ ಮೊದಲನೇ 5 ವರ್ಷ ಇದೆಯಲ್ಲ, ಬಹುಶಃ ಒಂದು ಗೋಲ್ಡನ್ ಪೀರಿಯಡ್ ಭಾರತದಲ್ಲಿ. ನರೇಂದ್ರ ಮೋದಿ ಅವರು ಏನಾದರೂ ಹೇಳಿದ್ರು ಇಡೀ ದೇಶ ಮಾಡ್ತಿತ್ತು ಅದನ್ನು. ನೀವು ಕರೋನಾ ಬಂದಾಗ ಸಂಜೆ ಒಂದು ದೀಪ ಹಚ್ಚಿನೋ ಅಥವಾ ಚಪ್ಪಾಳೆ ಬಡಿರಿ ಇಡೀ ದೇಶ, ಇವಾಗ ಹೇಳಿ ಕೇಳ್ತಾರ ನೋಡೋಣ. ಈ ದೇಶದಲ್ಲಿ ಎಷ್ಟು ವಿರೋಧವನ್ನು ಆಲ್ರೆಡಿ ತಂದಿಟ್ಟಿದ್ದಾರೆ ಅಂತಂದ್ರೆ, ಬ್ರಿಟಿಷರು ಏನೇನು ತಂದಿಟ್ಟು ಈ ದೇಶ ಏಕಕಂಠದಲ್ಲಿ ಮಾತನಾಡದೇ ಇರೋ ತರ ಮಾಡಿದ್ರೋ ಅವೆಲ್ಲವನ್ನೂ ವಾಪಸ್ ಜಾಗೃತಗೊಳಿಸಿದ್ದಾರೆ. ಅಂದ್ರೆ ಬ್ರಿಟಿಷರಿಗೆ ಒಂದು ಹಿಡಿತ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಭಾರತದಲ್ಲಿ ಏನು ಮಾಡಬೇಕು ಅಂತ. 1757ರ ವಶಪಡಿಸಿಕೊಂಡ ನಂತರ 1857ರವರೆಗಿನ 100 ವರ್ಷಗಳಲ್ಲಿ ಅವರು ಎಲ್ಲ ಪ್ರಯೋಗಗಳನ್ನು ಮಾಡಿ ಒಂದು ರೀತಿ ಸಕ್ಸಸ್ಫುಲ್ ಆಗಿದ್ರು. ಮತ್ತು ನಮಗಿದ್ದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ವಿಸ್ತಾರವಾಗಿರುವಂಥ ಭೂಪ್ರದೇಶದಲ್ಲಿ ಸದ್ದಿಲ್ಲದೆ ಬ್ರಿಟಿಷರ ವಿರುದ್ಧ ಒಂದು ಚಟುವಟಿಕೆ ಮಾಡಬೇಕು, ಒಂದು ಸೀಕ್ರೆಟ್ ಆರ್ಗನೈಸೇಷನ್ ಕಟ್ಟಬೇಕು ಅಂದರೆ ಸುಲಭದ ಸಂಗತಿ ಅಲ್ಲ ಅಂತ.
ಇಡೀ ಭಾರತ ಒಂದು ಗೋವೆಯಷ್ಟು ರಾಜ್ಯವಾಗಿದ್ದಿದ್ರೆ ಭಾರತವನ್ನು ನಾವು ಸುಲಭಕ್ಕೆ ಸೀಕ್ರೆಟ್ ಸೊಸೈಟಿ ಕಟ್ಟಿ ಬಿಡಿಸ್ಕೊಂಡ್ಬಿಡ್ಬೋದಿತ್ತೇನೋ. ಆದರೆ ಭಾರತ ಎಷ್ಟು ಅಗಾಧವಾಗಿದೆ ಅಂತಂದ್ರೆ, ಯುರೋಪಿನ ಒಂದೊಂದು ರಾಷ್ಟ್ರಗಳ ಬಗ್ಗೆ ನಾವು ಮಾತನಾಡ್ತೀವಲ್ಲ, ಅಲ್ಲಿ ಕ್ರಾಂತಿ ಆಯಿತು, ಇಲ್ಲಿ ಕ್ರಾಂತಿ ಆಯಿತು ಅಂತ, ಅದು ಭಾರತದ ಒಂದೊಂದು ರಾಜ್ಯಕ್ಕೆ ಸಮ ಅಷ್ಟೇ. ಆದರೆ ಇಡೀ ಭಾರತ ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಕ್ರಾಂತಿಕಾರಿ ಆಲೋಚನೆ ಮಾಡಿದರೆ ಅದೇ ಕ್ರಾಂತಿಕಾರಿಯ ಆಲೋಚನೆ ದಕ್ಷಿಣದ ತಮಿಳುನಾಡಿನಲ್ಲಿ ಪ್ರತಿಧ್ವನಿಸುತ್ತೆ ಅಂತೇನಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕುಳಿತಂತ ಯಾರೋ ಒಬ್ಬ ಏನೋ ಒಂದು ಆಲೋಚನೆ ಮಾಡಿದರೆ ಅದೇ ಚಿಂತನೆ ಗುಜರಾತ್ನಲ್ಲಿ, ಪಕ್ಕದ ಗುಜರಾತ್ನಲ್ಲಿ ಪ್ರತಿಧ್ವನಿಸಬೇಕು ಅಂತಿಲ್ಲ. ಇನ್ಫ್ಯಾಕ್ಟ್ ತಿಲಕರ ವ್ಯಾಪ್ತಿ ಈ ಮುಂಬೈ ಕರ್ನಾಟಕದವರೆಗಿತ್ತೆ ಹೊರತು ಅದ್ರ ಕೆಳಗೆ ಬರಲಿಲ್ಲ. ಲಾಲಾ ಲಜಪತ್ ರಾಯ್ ಅವರ ವ್ಯಾಪ್ತಿ ಅದು ಪಂಜಾಬಿನ ಪ್ರಾಂತದಲ್ಲಿತ್ತೆ ಹೊರತು ಆಚೆ ಬರಲಿಲ್ಲ. ದಾದಾಬಾಯಿ ನವರೋಜಿಯವರು ಆ ದಿನಗಳಲ್ಲಿ ಅನೇಕ ಜನರಿಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ಇವರೆಲ್ಲರೂ ಕ್ರಾಂತಿಕಾರಿಗಳಾಗಿದ್ರು, ಕ್ರಾಂತಿಕಾರ್ಯ ಮಾಡಬಹುದು ಅನ್ನೋ ಪರಿಸ್ಥಿತಿ, ಆದರೆ ದೇಶವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ನಿಟ್ಟಲ್ಲಿ ನೋಡೋದಾದ್ರೆ ಇವರೆಲ್ಲರಿಗಿಂತಲೂ ಮುಂಚೆಯೇ 1857ರಲ್ಲಿ ಈ ದೇಶ ಒಂದು ದೊಡ್ಡ ಪ್ರಯತ್ನ ಮಾಡಿ ಏನ್ ಮಾಡ್ತು, ಇಡೀ ದೇಶವನ್ನ ಏಕರಸವಾಗಿ ಬೆಸೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತು. ಈ ಪ್ರಯತ್ನ ಸುಲಭವಾಗಿರಲಿಲ್ಲ. ಉದ್ದಕ್ಕೂ ಅನೇಕ ಪತ್ರಗಳನ್ನು ಬರೀಬೇಕಾಯ್ತು. ನಾವು ಇವತ್ತು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಖಂಡಿತವಾಗಿಯೂ ನೆನಪಿಸಿಕೊಳ್ಳಬೇಕು ಇದನ್ನು. ಯಾಕೆಂದ್ರೆ ಭಾರತದ ಪ್ರತಿರೋಧ ಹಂಗಿತ್ತು. ಬ್ರಿಟಿಷರು ಭಾರಿ ಬುದ್ಧಿವಂತರು, ಜಗತ್ನಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೋ ತಾವು ತಮ್ಮನ್ನು ತಾವು ಪ್ರತಿಷ್ಠಾಪಿಸಿಕೊಂಡಿದ್ದಾರೆ. ಯಾವತ್ತೂ ಅವರನ್ನು ಯಾರೂ ಓಡಿಸ್ಲಿಕ್ಕಾಗಲಿಲ್ಲ. ಅವರು ಎಲ್ಲಿದ್ದಾರೋ ಅಲ್ಲಿನ ಜನರ ಮಾನಸಿಕ ಸ್ಥಿತಿಯನ್ನು ಪೂರ್ಣ ಬದಲಾಯಿಸಿ ತಮ್ಮನ್ನು ಒಪ್ಪಿಕೊಳ್ಳುವಂತೆ ಮಾಡಿ ಹೋಗಿದ್ದಾರೆ. ಅಂಥದ್ರಲ್ಲಿ 1857ರಲ್ಲಿ ಈ ದೇಶ ಹೇಗೆ ಒಟ್ಟಾಯಿತು ಅಂತಂದ್ರೆ, ಅಖಂಡವಾಗಿ ಅಲ್ಲಿಂದ ಇಲ್ಲಿವರೆಗೂ, ಮೇಲ್ತುದಿಯಿಂದ ಕೆಳತುದಿಯವರೆಗೂ ಅಕ್ಕಪಕ್ಕ ಎಲ್ಲ ಕಡೆಗಳಲ್ಲೂ ಈ ದೇಶದ ರಾಜರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿ ಬ್ರಿಟಿಷ್ ಮುಕ್ತವಾಗಿರುವಂಥ ವಾತಾವರಣವನ್ನು ರೂಪಿಸಬೇಕು ಅಂತ ನಿಶ್ಚಯ ಮಾಡಿದ್ರು. ಹಾಗೆ ನೋಡೋದಾದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ದೆಹಲಿಯ ಬಹದ್ದೂರ್ ಶಾ ಮತ್ತು ಮಹಾರಾಷ್ಟ್ರದಲ್ಲಿರುವ ನಾನಾ ಸಾಹೇಬ್ ಪೇಶ್ವಾ ಇವರಿಬ್ಬರೂ ಕೂಡ ಒಂದು ಸಂಧಿಯನ್ನು ಮಾಡಿಕೊಂಡಿದ್ರು. ಬಹಳ ಪ್ರೀತಿಯಿಂದ ಈ ಹೋರಾಟಕ್ಕೆ ಜೊತೆಯಾಗಿದ್ರು. ಹಿಂದೂ ಮುಸಲ್ಮಾನರ ಒಡಕನ್ನೇ ಆಡಳಿತಕ್ಕೆ ಬೇಕಾಗಿರುವಂಥ ಅಡಿಪಾಯ ಅಂತ ಭಾವಿಸಿದ್ದ ಬ್ರಿಟಿಷರಿಗೆ ಇದು ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಅಚ್ಚರಿ ತಂದಂಥ ವಿಷಯವಾಗಿತ್ತು. 1857ರ ಸಂಗ್ರಾಮದ ನಂತರ ನಾನು ಈಗಲೇ ನಿಮ್ಗೆ ಹೇಳಬೇಕು ಅಂತಂದರೆ, ಬ್ರಿಟಿಷರು ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ನೇರವಾಗಿ ರಾಣಿಯೇ ಭಾರತವನ್ನು ಆಳ್ಲಿಕ್ಕೆ ಶುರು ಮಾಡಿದ್ಲಲ್ಲ, ಹಾಗೆ ರಾಣಿ ಭಾರತವನ್ನು ಆಳ್ಲಿಕ್ಕೆ ಶುರು ಮಾಡುವಾಗ ಒಂದು ಪತ್ರ ಇದೆ ಅವಳದ್ದು. ಆ ಪತ್ರದಲ್ಲಿ ಏನು ಹೇಳ್ತಾಳೆ ಅಂತಂದರೆ, ಭಾರತದಲ್ಲಿ ಹಿಂದೂ ಮುಸಲ್ಮಾನರು ಒಟ್ಟಾಗಿದ್ದಾರೆ, ಆದರೆ ಅವರಿಬ್ಬರ ನಡುವೆ ಭೇದವನ್ನು ತಂದಿಡಬಹುದಾಗಿರುವಂಥ ಸಾಧ್ಯತೆ ಇರೋದು ಗೋಹತ್ಯೆಗೆ ಮಾತ್ರ. ಯಾವ ಕಾರಣಕ್ಕೂ ಗೋಹತ್ಯೆ ನಿಲ್ಲಬಾರದು ಭಾರತದಲ್ಲಿ ಅಂತ. ಎಲ್ಲಿವರೆಗೂ ಇದು ನಡೆಯುತ್ತೋ ಅಲ್ಲಿವರೆಗೂ ಅವರಿಬ್ಬರ ನಡುವೆ ಒಡಕಿದ್ದೇ ಇರುತ್ತೆ. ನಾವು ಇದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಸ್ಪಷ್ಟವಾದ ನಿಶ್ಚಿತವಾಗಿರುವಂಥ ಮತಿ ಅವರದ್ದಿತ್ತು. ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ರು. ಆದರೆ ಅಚ್ಚರಿ ಎಂಬಂತೆ 1857ರ ಆ ಸಂಗ್ರಾಮದ ವೇಳೆಗೆ ಇಡೀ ದೇಶ ಹೇಗೆ ಒಟ್ಟಾಗಿತ್ತು ಅಂತಂದರೆ, ನಮಗೆ ಏನು ನಂಬಿಕೆ ಬಂದಿತ್ತು ಅಂತಂದರೆ, ಭಾರತವನ್ನು ನಾವು ಕಳ್ಕೊಂಡು 100 ವರ್ಷ ಆಗಿದೆ, 100 ವರ್ಷಕ್ಕೆ ಒಂದು ಬದಲಾವಣೆ ಬರುತ್ತೆ ಅಂತ. ನಮ್ಗೆ ಈ ನಂಬರ್ ಒಂದು ಮ್ಯಾಜಿಕ್ ಅಲ್ಲ, ಈ ನಂಬರ್ ಏನೋ ಒಂದು ಮ್ಯಾಜಿಕ್ ಮಾಡುತ್ತೆ. 100 ವರ್ಷ ಆಗಿದೆ ಅಂದಮೇಲೆ ಬ್ರಿಟಿಷರ ಅಂತ್ಯ ಬಂದಿದೆ, ಇನ್ನು ವಾಪಸ್ ಭಾರತ ನಮ್ಮ ಕೈಗೆ ಬರುತ್ತೆ ಅಂತ ಇಡೀ ದೇಶ ಭಾವಿಸ್ಬಿಟ್ಟಿತ್ತು. ಯಾರೋ ಒಬ್ಬ ಮಹಾಪುರುಷ ಬರ್ತಾನೆ, ಈ ದೇಶವನ್ನು ಮುಕ್ತಗೊಳಿಸ್ತಾನೆ, ಬ್ರಿಟಿಷರ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಆತತಾಯಿತ್ವದಿಂದ ನಾವು ಆಚೆ ಬರ್ತೀವಿ ಅನ್ನುವಂಥ ಸಂಕಲ್ಪ ಎಲ್ರಿಗೂ ಅನಿಸಿತ್ತು. ಎಲ್ಲರ ಮನಸ್ಸೊಳಗಿಂದ ಜಾಗೃತವಾಗಿತ್ತು. ಅದಕ್ಕೆ ತಕ್ಕಂತೆ ಬಹದ್ದೂರ್ ಶಾ, 2ನೇ ಬಹದ್ದೂರ್ ಶಾ ಒಂದು ಪತ್ರವನ್ನು ಬರೀತಾನೆ ಎಲ್ಲ ರಾಜರುಗಳಿಗೂ. ಏನು ಪತ್ರವನ್ನು ಬರೀತಾನೆ ಅಂತಂದರೆ, ಈ ಸಂಗ್ರಾಮ ನಡೆದ ನಂತರ ನಾನು ರಾಜ ಆಗಬೇಕು ಅಂತ ನೀವು ಯಾರು ಬಯಸಬೇಡಿ, ನಾನು ರಾಜ ಆಗಬೇಕು ಅಂತ ಬಯಸಿಲ್ಲ. ಸಂಗ್ರಾಮದ ನಂತರ ಎಲ್ಲರೂ ಒಟ್ಟಿಗೆ ಸೇರೋಣ, ಎಲ್ಲರೂ ಸೇರಿ ಯಾರನ್ನ ರಾಜ ಅಂತ ಘೋಷಿಸ್ತೀರೋ ಅವರಿಗೆ ನನ್ನ ದೆಹಲಿಯ ಪದವಿಯನ್ನು ಬಿಟ್ಕೊಡ್ತೀನಿ, ನಾನೂ ಕೂಡ ಅವರ ಸೇವೆಗೆ ನಿಲ್ತೀನಿ ಅಂತ ಬರೆದ್ಬಿಟ್ಟ ಬಹದ್ದೂರ್ ಶಾ. ಅನ್ಇಮ್ಯಾಜಿನಬಲ್ ಇದು. ಬಹದ್ದೂರ್ ಶಾ ಇನ್ಫ್ಯಾಕ್ಟ್ ವೀಕೆಸ್ಟ್ ರಾಜನಾಗಿದ್ದರೂ ಕೂಡ ಅವನಿಗೆ ದೆಹಲಿಯ ಪದವಿಯಲ್ಲಿದ್ದರಿಂದ, ದೆಹಲಿಯ ಸಿಂಹಾಸನದಲ್ಲಿದ್ದರಿಂದ ಅಪಾರವಾದ ಗೌರವ ಇತ್ತು. ಆದರೆ ಆತ ಬರೀತಾನೆ, ಈ ಎಲ್ಲ ಯುದ್ಧ ಮುಗಿದ ನಂತರ ಎಲ್ಲರೂ ಏಕಕಂಠದಿಂದ ಹೋರಾಟ ಮಾಡೋಣ, ಹಿಂದೂ ಮತ್ತು ಮುಸಲ್ಮಾನ್ ಅನ್ನುವಂಥ ಭೇದವನ್ನು ಇಟ್ಕೊಳ್ಳೋದು ಬೇಡ, ನಾವಿಬ್ರು ಜೊತೆಯಲ್ಲಿ ಹೋರಾಟ ಮಾಡೋಣ, ಎಲ್ಲರೂ ಸೇರ್ಕೊಂಡು ಕೊನೆಯಲ್ಲಿ ಯಾರು ಈ ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡ್ತಾರೋ ನಾನು ಅವ್ರು ಹೇಳದಂತೆ ಕೇಳ್ತೀನಿ ಅಂತ ಬಹದ್ದೂರ್ ಶಾ ಬರೆಯೋದು. ಮೊಘಲರ ಕೊನೆದವರೇ ಬರೆಯೋದು.
ಇತ್ತ ಬಹದ್ದೂರ್ ಶಾ ಆದರೂ ಪರವಾಗಿಲ್ಲ, ಈ ರಾಷ್ಟ್ರವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ನಾನಾ ಸಾಹೇಬ್ ಪೇಶ್ವೆ ತರದವ್ರು ಹೋರಾಡೋದು. ಇಮ್ಯಾಜಿನ್ ಮಾಡಿ, ಒಂದು ಕಾಲದಲ್ಲಿ ಮರಾಠ ವರ್ಸಸ್ ಮೊಘಲ್ ಹೆಂಗಿತ್ತು ಅಂತಂದ್ರೆ 1857ರಲ್ಲಿ ಇಬ್ಬರಿಗೂ ಕೂಡ ಕಾಮನ್ ಎನಿಮಿ ಯಾರು ಅಂತಂದ್ರೆ ಬ್ರಿಟಿಷರು. ಇವರನ್ನು ಓಡಿಸ್ಲಿಕ್ಕೋಸ್ಕರ ನಾವಿಬ್ರು ಉಳ್ಕೊಳ್ಬೇಕು, ಯಾಕೆಂದ್ರೆ ಈ ದೇಶ ನಮಗೆ ಸೇರಿದ್ದು ಅಂತ ಇಬ್ರು ನಿಶ್ಚಯ ಮಾಡುವಂತ ವಾತಾವರಣ. ಬ್ರಿಟಿಷರು ಈ ದೇಶದ ಫ್ಯಾಬ್ರಿಕ್ ನ ಈಸ್ಟ್ ಇಂಡಿಯಾ ಕಂಪನಿಯ ಕಾಲಕ್ಕೆ ಪೂರ್ಣ ಹಾಳುಗೊಳಿಸಿದ್ರು. ಹೆಂಗೆ ಹಾಳು ಮಾಡಿದ್ರು ಅಂದ್ರೆ, ಜಮೀನ್ದಾರರ ಅವರ ಸಾಮರ್ಥ್ಯವನ್ನ ಕಸಿದು ಬಿಟ್ಟಿದ್ರು. ಅವ್ರಿಗಿರಬಹುದಾಗಿರುವಂತ ಎಲ್ಲ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಅಥವಾ ಈ ವಸೂಲಿ ಮಾಡುವಂತ, ಈ ರೈತರಿಂದ ತೆರಿಗೆಯನ್ನು ವಸೂಲಿ ಮಾಡುವಂತ ಎಲ್ಲ ಹಕ್ಕನ್ನ ಹಂತ ಹಂತವಾಗಿ ಕಸಿದುಕೊಂಡು ಅವರನ್ನು ಬರೀ ಕಾರಕೂನರಾಗಿ ಉಳಿಸಿದ್ರು. ಜಮೀನ್ದಾರರಿಗೆ ಒಂದು ಫ್ರೀಡಮ್ ಇರುತ್ತೆ ಯಾವಾಗಲೂ. ಫ್ರೀಡಮ್ ಏನು ಅಂತಂದ್ರೆ, ಮಳೆ ತುಂಬಾ ಆಯಿತು ಅಂತಂದ್ರೆ ಈ ಬಾರಿ ತೆರಿಗೆ ಕಟ್ಟಬೇಡ ಅಂತ ಸ್ವಲ್ಪ ಬೈದು ಮಾಡಿ ಕಳಿಸಿ ಹೋಗುವಂತ ಒಂದು ಅವಕಾಶ ಇರುತ್ತೆ. ಆದರೆ ಈಸ್ಟ್ ಇಂಡಿಯಾ ಕಂಪನಿ ಹೆಂಗ್ ಮಾಡ್ಬಿಡ್ತು ಅಂತಂದ್ರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಅಧಿಕಾರವಂತ ಅಂತ ತೆಗೆದುಕೊಂಡ ನಂತರ ಜಮೀನ್ದಾರರನ್ನ ವೀಕ್ ಮಾಡ್ತಾ ಹೋಯ್ತು. ಇದರ ಪರಿಣಾಮ ಜಮೀನ್ದಾರರಿಗೆ ಏನಾಯ್ತು, ನಾವು ಸಾಮಾನ್ಯರಿಗಿಂತಲೂ ವೀಕ್ ಆಗ್ತಿದ್ದೀವಿ ಅಂತ ಒಂದ್ ಕಡೆ. ಆದರೆ ಎರಡನೇ ಕಡೆ ನಮ್ ಜಮೀನ್ದಾರ ತನಗೆ ತೊಂದರೆ ಆದಾಗ ಅಥವಾ ನಮಗೆ ತೊಂದರೆ ಆದಾಗ ಯಾವ ರೀತಿ ವ್ಯವಹಾರ ಮಾಡ್ತಿದ್ನೋ ಆ ವ್ಯವಹಾರ ಈಗಿಲ್ವಲ್ಲ ಅನ್ನುವಂಥ ಕಾರಣಕ್ಕೆ ರೈತರಿಗೂ ಜಮೀನ್ದಾರರ ಮೇಲೆ ಅನುಕಂಪ ಬಂತು. 1857 ಮ್ಯಾಜಿಕ್ ಇದು. ಜಮೀನ್ದಾರರು ಮತ್ತು ರೈತರು ಕಾದಾಡಬೇಕು ಅಂತ ಈಸ್ಟ್ ಇಂಡಿಯಾ ಕಂಪನಿ ವ್ಯವಸ್ಥೆ ಮಾಡಿತ್ತಲ್ಲ, 1857ರ ಸಂಗ್ರಾಮದ ವೇಳೆಗೆ ಇವರಿಬ್ರು ಒಂದಾಗ್ಬಿಟ್ಟಿದ್ರು. 1857ರ ಸಂಗ್ರಾಮದ ವೇಳೆಗೆ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿದ್ರು. 1857ರ ಸಂಗ್ರಾಮದ ವೇಳೆಗೆ ಮೇಲ್ವರ್ಗದವರು ಮತ್ತು ಕೆಳವರ್ಗದವರು ಜಾತಿ ಭೇದವನ್ನು ಮರೆತು ಒಟ್ಟಾಗಬೇಕು ನಿಶ್ಚಯ ಮಾಡಿದ್ರು. ಒಂದೇ ಒಂದು ಕಾರಣ, 100 ವರ್ಷ ಆಗಿದೆ, ಒಂದು ದೊಡ್ಡ ಬದಲಾವಣೆ ಬರಲಿಕ್ಕಿದೆ, ಈ ಬದಲಾವಣೆಗೆ ನಾವೆಲ್ಲರೂ ಸಿದ್ಧರಾಗಬೇಕು ಅಂತ. ಈ 100 ವರ್ಷದ ಮ್ಯಾಜಿಕ್ ಇತ್ತು ಅದರಲ್ಲಿ. ರಾಜರು ಒಟ್ಟಾಗಿ ಸೇರಿಕೊಂಡು ಅಲ್ಟಿಮೇಟ್ಲಿ ಒಂದು ದೊಡ್ಡ ಫೈಟ್ ಅನ್ನು ಏನ್ ಮಾಡಿದ್ರಲ್ಲ, ಆ ಫೈಟ್ ನ ಪ್ರಭಾವವಾಗಿ ದೊಡ್ಡ ಬದಲಾವಣೆ ಬಂತು. ನಿಜವಾಗ್ಲೂ ದೊಡ್ಡ ಬದಲಾವಣೆ ಬಂತು. ಆದರೆ ನಾವು ಈ ಯುದ್ಧದಲ್ಲಿ ಸೋತ್ವಿ. ನಾನು ಕೆಲವೊಂದ್ಸಲ ಯೋಚನೆ ಮಾಡ್ತಿರ್ತೀನಿ, ಭಾರತ ಎಲ್ಲದಕ್ಕೂ ರೋಲ್ ಮಾಡೆಲ್. ನೀವು ಯಾವುದನ್ನಾದರೂ ತೆಗೆದುಕೊಂಡ್ರೆ ನಾವು ರೋಲ್ ಮಾಡೆಲ್. ಒಂದು ಶಾಂತಿಯುತವಾದ ಹೋರಾಟ ಹೇಗೆ ನಡೀಬೇಕು ಅಂತಂದ್ರೆ, ಜಗತ್ತಿನಲ್ಲಿ ಒಂದು ರೋಲ್ ಮಾಡೆಲ್ ಭಾರತವೇ ಇವತ್ತಿನವರೆಗೂ. ಅದಕ್ಕೆ ಪರ್ಯಾಯವಾದ ಮಾಡೆಲ್ನ ಮತ್ತೊಂದು ಸೃಷ್ಟಿ ಮಾಡ್ಲಿಕ್ಕಾಗಲಿಲ್ಲ. ಇಡೀ ದೇಶವನ್ನ ಶಾಂತಿಯುತವಾದ ಹೋರಾಟಕ್ಕೆ ನಿಲ್ಲಿಸಿ ಬ್ರಿಟಿಷರ ಲಾಠಿಗಳಿಗೆ ಎದೆ ಕೊಟ್ಟು ಹೋಗಬಲ್ಲಂತ 100 ಕೋಟ್ಯಂತರ ಜನರನ್ನು ಸೃಷ್ಟಿ ಮಾಡಿದ್ದು ಭಾರತ ಮಾತ್ರ. ಜಗತ್ತಿನಲ್ಲೆಲ್ಲೂ ಅದಕ್ಕೊಂದು ಪರ್ಯಾಯವಾದ ಸಿಗಲಿಲ್ಲ. ಇಡೀ ಜಗತ್ತಿನಲ್ಲಿ ಆಧ್ಯಾತ್ಮದ ವಿಚಾರಕ್ಕೆ ಒಂದು ರೋಲ್ ಮಾಡೆಲ್ ನಾವೇ. 1857ರ ಸಂಗ್ರಾಮದಲ್ಲಿ ನಾವೇನಾದರೂ ಸಕ್ಸಸ್ಫುಲ್ ಆಗಿ ಬ್ರಿಟಿಷರನ್ನ ಹೊರದಬ್ಬಿದ್ದಿದ್ರೆ ಜಗತ್ತು ಮ್ಯಾಜಿನಿ ಗ್ಯಾರಿಬಾಲ್ಡಿಯ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಜಗತ್ತು ನಾನಾ ಸಾಹೇಬ್ ಪೇಶ್ವೆ ಬಗ್ಗೆ ಮಾತಾಡ್ತಿತ್ತು. ದುರಂತ, ನಾವು 1857ರ ಸಂಗ್ರಾಮದಲ್ಲಿ ಸೋತ್ವಿ. ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಬ್ರಿಟಿಷರ ಆಳ್ವಿಕೆ ಬಂತು, ಅಥವಾ ರಾಣಿಯೇ ನೇರವಾಗಿ ಭಾರತವನ್ನು ತೆಕ್ಕೆಗೆ ತೆಗೆದುಕೊಂಡ್ಲು. ನಮ್ಮಲ್ಲೇ ಕೆಲವರು, ಅದು ಸಿಖ್ಖರು, ಬ್ರಿಟಿಷರಿಗೆ ಕೈ ಜೋಡಿಸಿದ್ರು. ಅದು ಕೂಡ ತಪ್ಪು ಸರಿ ಅಂತ ಈಗ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 10 ಸುದೀರ್ಘ ವರ್ಷಗಳ ಕಾಲ ಸಿಖ್ಖರು ಬ್ರಿಟಿಷರ ವಿರುದ್ಧ ಕಾದಾಡಿ ಇನ್ನು ಇವ್ರ ಜೊತೆ ನಾವು ಗೆಲ್ಲಿಕ್ಕಾಗಲ್ಲ ಅಂತ ಕೈ ಚೆಲ್ಲೋ ವೇಳೆಗೆ ಈ ಯುದ್ಧ ಬಂತು. ಈ ಯುದ್ಧಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಯ್ತು, ನಾವು 10 ವರ್ಷ ಹೋರಾಟ ಮಾಡಿದ್ದೀವಿ, ಇವರೆಲ್ಲರೂ 1 ವರ್ಷದಲ್ಲಿ ಏನು ಗೆಲ್ತಾರೆ, ಸಾಧ್ಯ ಇಲ್ಲ ಅಂತ ಅವ್ರು ಅನಿವಾರ್ಯವಾಗಿ ಬ್ರಿಟಿಷರ ಪರವಾಗಿ ನಿಲ್ಲಬೇಕಾದಂಥ ಸ್ಥಿತಿ ಬಂತು. ದೆಹಲಿಯ ಗದ್ದುಗೆ ಮೇಲೆ ಬ್ರಿಟಿಷರ ಜೊತೆಯಲ್ಲಿ ನಿಂತು ಕಾದಾಡಿದ್ದು ಸಿಖ್ಖರು. ಇಲ್ಲದೆ ಹೋಗಿದ್ದಿದ್ರೆ, ಸಿಖ್ಖರಾಗ್ಲಿ ನೇಪಾಳದ ಗೂರ್ಖಾಗಳಾಗ್ಲಿ ಇವ್ರ ಜೊತೆ ನಿಂತ್ಕೊಂಡು ಕಾದಾಡದೆ ಹೋಗಿದ್ರೆ, ಬರೆದಿಟ್ಕೊಳ್ಳಿ ಅಥವಾ ಇತಿಹಾಸವನ್ನು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ, ಯಾವ ಕಾರಣಕ್ಕೂ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆ ಭಾರತೀಯರನ್ನ ಸೋಲಿಸುವುದು ಸಾಧ್ಯವಾಗ್ತಿರ್ಲಿಲ್ಲ. ಒಂದದು. ಇನ್ನು ಎರಡನೇದು, ನಮ್ಮಲ್ಲಿ ಹೆಂಗಾಗ್ಬಿಡ್ತು ಪರಿಸ್ಥಿತಿ ಅಂತಂದ್ರೆ, ಆರಂಭದ ಉತ್ಸಾಹ ಕಾಲಕ್ರಮದಲ್ಲಿ ಹೆಂಗೆ ಇಳಿತಾ ಹೋಗ್ಬಿಡ್ತು ಅಂತಂದ್ರೆ, ಒಂದು ಎಫೆಕ್ಟಿವ್ ಬ್ಯಾಂಡ್ ಆಫ್ ಸೈನಿಕರನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ ನಮಗೆ. ಅದಕ್ಕೊಂದು ಡಿಸಿಪ್ಲಿನ್ ಕಳೆದು ಹೋಗ್ಬಿಡ್ತು. ಪರಿಣಾಮ ಎಲ್ಲಂದ್ರೆ ಅಲ್ಲಿ ಏನಂದ್ರೆ ಹಾಗೆ ಕಿತ್ತಾಟ ಹೇಗೆ ನಡೀತು ಅಂತಂದ್ರೆ, ಡಿಸಿಪ್ಲಿನ್ಡ್ ಆಗಿರುವಂಥ ಬ್ರಿಟಿಷರ ಸೇನೆ ಭಾರತೀಯರನ್ನ ಒಂದು ಹಂತದ ನಂತರ ಬಗ್ಗು ಬಡಿತು ಆರಾಮಾಗಿ. ಆದರೆ ಬ್ರಿಟಿಷರ ಎದೆಯೊಳಗೆ ಹೆದರಿಕೆ ಹೆಂಗೆ ಮನೆ ಮಾಡಿಬಿಡ್ತು ಅಂತಂದರೆ, ಭಾರತೀಯರು ನಾವು ಅಂದ್ಕೊಂಡಂತೆ ಅಲ್ಲ, ಯಾವಾಗಲಾದರೂ ಒಗ್ಗಟ್ಟಾಗಿ ಇವರು ಸಿಡಿದ್ರೆ ನಮಗಿಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ಅಂತ. ಇದು ನಮ್ಮ ಪಠ್ಯಪುಸ್ತಕ ಹೇಳೋದ್ರಲ್ಲಿ ಸೋತಿದೆ ಅಂತ.
ನಮ್ಮ ಪಠ್ಯಪುಸ್ತಕದಲ್ಲಿ 1857 ಸಂಗ್ರಾಮ ಅಂದರೆ ಏನು ಹೇಳ್ತೀವಿ ಅಂದರೆ, ಈ ಸಂಗ್ರಾಮದಲ್ಲಿ ಭಾರತೀಯರಲ್ಲಿ ಅನೈಕ್ಯತೆ ಇತ್ತು, ಭಾರತೀಯರು ಕೊನೆಗೆ ಸೋತರು, ಸೋತ ನಂತರ ಹೀಗಾಯಿತು, ಬ್ರಿಟಿಷರು ಹಾಗೆ ಮಾಡಿದ್ರು ಅಂತೆಲ್ಲ ಬರೀತಾರೆ. ಆದರೆ ಈ ಸೋಲಿನ ನಂತರ ಬ್ರಿಟಿಷರಲ್ಲಿ ಎಂಥ ಹೆದರಿಕೆ ಇತ್ತು ಅಂತಂದರೆ, ಅನೇಕ ವರ್ಷಗಳ ಕಾಲ ಯಾವುದೇ ಹೊಸ ಆಫೀಸರ್ ಭಾರತಕ್ಕೆ ಬರಬೇಕಾದ್ರೆ 100 ಸಲ ಯೋಚನೆ ಮಾಡ್ತಿದ್ದ, ಹೋಗ್ಲೋ ಬೇಡವೋ. ಯಾವ ಥರ ಹೆದರಿಕೆ ಹುಟ್ಬಿಟ್ಟಿತ್ತು ಅಂತಂದರೆ, ಅವ್ರು ಒಬ್ಬೊಬ್ಬರೇ ಆಚೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಬ್ರಿಟಿಷರು. ಎಲ್ಲಿ ಯಾರು ಮೇಲೆ ಬಂದ್ಬಿಡ್ತಾರೋ, ಮುಗಿಬೀಳ್ತಾರೋ ಅಂತ ಭಯ ಆಗ್ತಿತ್ತು. 4 ಜನ ಭಾರತೀಯರು ಸೇರಿದ್ರೆ ಏನೋ ಕಾನ್ಸ್ಪಿರಸಿ ಮಾಡ್ತಿದ್ದಾರೆ, ಇನ್ನೇನೋ ಆಗುತ್ತೆ ಅನ್ನೋ ಭಯ ಇತ್ತು. ಎಲ್ಲಾದರೂ ಸೈನಿಕರು ಒಂದು ಅರ್ಧ ಗಂಟೆ ತಡವಾಗಿ ಬಂದರೆ ಏನೋ ಮಾಡ್ತಿದ್ದಾರೆ, ಈ ಥರದ ಹೆದರಿಕೆಯಲ್ಲಿ ಮುಳುಗುವಂಥ ವಾತಾವರಣ ಸೃಷ್ಟಿ ಅನೇಕ ದಶಕಗಳ ಕಾಲ. 1880 ವೇಳೆಗೆ ರಿಚರ್ಡ್ ಟೆಂಪಲ್ ಅನ್ನೋ ಒಬ್ಬ ಮಹಾರಾಷ್ಟ್ರದ ಅಧಿಕಾರಿ ಒಂದು ಪತ್ರ ಬರೀತಾನೆ, ವೈಸ್ರಾಯ್ ಲಿಟ್ಟನ್ಗೆ ಪತ್ರ ಬರೀತಾನೆ. ವೈಸ್ರಾಯ್ ಲಿಟ್ಟನ್ಗೆ ಪತ್ರ ಬರೆಯುವಾಗ ರಿಚರ್ಡ್ ಟೆಂಪಲ್ ಏನು ಬರೀತಾನೆ ಅಂತಂದ್ರೆ, ಪರಿಸ್ಥಿತಿ ಮತ್ತೆ ಹದಗೆಡ್ತಾ ಇದೆ, ನಾವು ಕೇರ್ಫುಲ್ ಆಗಿರಬೇಕು, ಮಹಾರಾಷ್ಟ್ರದಲ್ಲಿ ಮತ್ತೆ ರಾಷ್ಟ್ರೀಯ ಭಾವನೆಗಳು ಜಾಗೃತಗೊಳ್ತಾ ಇವೆ, ನಾವು ಅನ್ಕೊಂಡಂತಿಲ್ಲ, ನಾವೆಲ್ಲರೂ ಕೂಡ ವಾಸುದೇವ್ ಬಲವಂತ ಫಡ್ಕೆಯನ್ನು ಅವಗಣನೆ ಮಾಡಿದ್ವಿ, ಆದರೆ ಆತ ಅವಗಣನೆ ಮಾಡಬೇಕಾಗಿದ್ದ ಮನುಷ್ಯನಾಗಿರಲಿಲ್ಲ ಅಂತ ನಮ್ಗೆ ತಡವಾಗಿ ಗೊತ್ತಾಯಿತು. ಈಗ ಮನೆಯಲ್ಲೂ ವಾಸುದೇವ್ ಬಲವಂತ ಫಡ್ಕೆ ಬಗ್ಗೆ ಚರ್ಚೆ ಆಗುತ್ತೆ, ಯಾವಾಗ ಮತ್ತೊಬ್ಬ ವಾಸುದೇವ್ ಬಲವಂತ ಫಡ್ಕೆ ಹುಟ್ಟಿ ಬರ್ತಾನೋ ಗೊತ್ತಿಲ್ಲ ಅಂತ ಮುಂದುವರೆದ ಆತ ಹೇಳ್ತಾನೆ. ಯಾರು ಈ ಒಳಗೆ ಡಿಸ್ಕಸ್ ಮಾಡಲಾಡೋದು ಆಶ್ಚರ್ಯ ನನಗೆ. ಈ ದೇಶದಲ್ಲಿ ಇವತ್ತು ಆಂಟಿ ಬ್ರಾಹ್ಮಣಿಸಮ್ ಒಂದು ಎಷ್ಟು ವ್ಯಾಪಕವಾಗಿ ಹಬ್ಬಿದೆ ಅಂತಂದ್ರೆ, ಆ ಆಂಟಿ ಬ್ರಾಹ್ಮಣಿಸಮ್ನ ನಡುವೆ ನಿಜವಾದ ಈ ಚಿಂತನೆಗಳು ಕೊಚ್ಚಿ ಹೋಗ್ತಿವೆ ಅನ್ನೋದೇ ದುಃಖಕರವಾದ ಸಂಗತಿ ಅಂತ ಅವನು ಬರೀತಾನೆ. ಚಿತ್ಪಾವನ ಬ್ರಾಹ್ಮಣರು ತಮ್ಮ ಹಳೆಯ ಪರಂಪರೆಯನ್ನು ನೆನಪಿಸಿಕೊಂಡು ಅವರು ಇನ್ಸ್ಪಿರೇಷನ್ ಪಡ್ಕೊಳ್ತಿದ್ದಾರೆ ಅದರಿಂದ ಅಂತ ಬರೀತಾನೆ. ರಿಚರ್ಡ್ ಟೆಂಪಲ್ ಲಿಟ್ಟನ್ಗೆ ಬರೆದಿರುವಂಥ ಪತ್ರ, ವೈಸ್ರಾಯ್ಗೆ ಬರೆಯುವಂಥ ಪತ್ರ. ಅವನು ಹೇಳ್ತಾನೆ ಎಷ್ಟರ ಮಟ್ಟಿಗೆ ಇವರು ಪ್ರಭಾವಿಯಾಗಿದ್ದಾರೆ, ಇನ್ಸ್ಪಿರೇಷನ್ ಪಡ್ಕೊಳ್ತಿದ್ದಾರೆ ಅಂತಂದ್ರೆ, ಒಂಥರ ಶಿವಾಜಿಯನ್ನೇ ತಮ್ಮೊಳಗೆ ಮತ್ತೊಮ್ಮೆ ಆವಾಹಿಸಿಕೊಳ್ತಾ ಇದ್ದಾರೆ. ಇದು ಡೇಂಜರಸ್ ಆಗುತ್ತೆ, ಹುಷಾರಾಗಿರಬೇಕು ಅಂತ ಪತ್ರ ಬರೀತಾನೆ. ಒಬ್ಬ ಬ್ರಿಟಿಷ್ ಆಫೀಸರ್ ಅರ್ಜೆಂಟ್ ಅಲ್ಲಿ ಒಂದು ಪತ್ರ ಗೀಚಿ ಕಳಿಸ್ಕೊಡ್ತಾನೆ ಅನ್ನೋದಾದ್ರೆ ಅವನಿಗೆ ಎಂತ ಹೆದರಿಕೆ ಇರಬೇಕು. ಮತ್ತು ರಿಚರ್ಡ್ ಟೆಂಪಲ್ ಆರ್ಡಿನರಿ ಆಫೀಸರ್ ಅಲ್ಲ, ಪುಣೆಯಲ್ಲಿ ಅಧಿಕಾರಿಯಾಗಿದ್ದವನು. ಅವನು ಇವೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತಾನೆ. ಇದು ಬರೀ ಒಂದು ಮಹಾರಾಷ್ಟ್ರದಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಇರುವಂತ ಬ್ರಿಟಿಷ್ ಅಧಿಕಾರಿಗಳ ಪರಿಸ್ಥಿತಿ ಇದೇ ಇತ್ತು. ಇದು 1857 ಸಂಗ್ರಾಮ ನಮಗೆ ಕೊಟ್ಟಂತ ಕೊಡುಗೆ ಅಂತ. ಇನ್ಫ್ಯಾಕ್ಟ್ ಸಾವರ್ಕರ್ ಇಲ್ಲದೆ ಹೋಗಿದ್ದಿದ್ರೆ ಇವತ್ತಿನವರೆಗೂ ಇದು ನಮ್ಗೆ ಗೊತ್ತಾಗ್ತಿತ್ತೋ ಇಲ್ವೋ ದೇವರೇ ಬಲ್ಲ ಅಂತ. ಸಾವರ್ಕರ್ರ ಸಂಶೋಧನೆ ಇದನ್ನೆಲ್ಲ ಹೊರಗೆ ಹಾಕ್ತು ಅನ್ನೋದು ಅತ್ಯಂತ ವಿಶೇಷವಾದ ಸಂಗತಿ. ಆದರೆ ಆಮೇಲೆ ನಮ್ಮ ಪರಿಣಾಮ ಏನಾಯಿತು ಅಂದರೆ, 100 ವರ್ಷಗಳ ನಂತರ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ನಾವೇನೋ ಅಂದ್ಕೊಂಡಿದ್ವಿ, ಅದೇನೂ ಆಗದೆ ಹೋದಾಗ ಜನ ಭ್ರಮ ನಿರಸನಕ್ಕೊಳಗಾದರು ಮತ್ತು ಅಂದ್ಕೊಂಡ್ರು ಬ್ರಿಟಿಷರನ್ನು ಹೊರದಬ್ಬೋದು ಸಾಧ್ಯವೇ ಇಲ್ಲ, ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡೋದು ಒಳ್ಳೆಯದು ಅಂತ ಡಿಸೈಡ್ ಮಾಡಿಬಿಟ್ರು. 1857 ಸಂಗ್ರಾಮದ ನಂತರ, ನಾನು ಬರೀ ಸಂಗ್ರಾಮ ಅಷ್ಟೇ ಅಲ್ಲದೆ ಯಾವಾಗಲಾದರೂ ನೋಡಿ, ನಾವು ಯಾವಾಗ ಶರಣಾಗತರಾಗ್ತೀವೋ, ಯಾವಾಗ ಸೋತು ಸುಣ್ಣವಾಗ್ತೀವೋ, ಅವಾಗ ಹೆಂಗಾಗ್ಬಿಡ್ತೀವಿ ಅಂದರೆ ಭರವಸೆಯನ್ನು ಕಳ್ಕೊಂಡ್ಬಿಡ್ತೀವಿ. ಮತ್ತೊಮ್ಮೆ ಹೋರಾಟ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಇಟ್ಕೊಳ್ಳಲ್ಲ ನಾವು. ಆ ಭರವಸೆ ಕಳ್ಕೊಂಡ ತಕ್ಷಣ ಏನಾಗುತ್ತೆ ಗೊತ್ತಾ, ನಮ್ಮಲ್ಲೇ ಮೋಸಗಾರರು ಹುಟ್ಟುತ್ತಾರೆ, ನಮ್ಮಲ್ಲೇ ಕೆಡುಕುಂಟು ಮಾಡೋರು ಹುಟ್ಟುಕೊಳ್ತಾರೆ, ನಮ್ಮಲ್ಲೇ ಕಿತ್ತಾಟಗಳು ಜಾಸ್ತಿ ಆಗ್ತವೆ. ಯಾರು ದಾಸ್ಯ ಭಾವನೆಯಲ್ಲಿರ್ತಾನೋ ಅವನು ಪರಮ ಭ್ರಷ್ಟಾಚಾರಿ ಆಗ್ತಾನೆ. ಅವನಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಾನು ಹೇಗಿದ್ರು ದಾಸ, ಇದ್ದದ್ರಲ್ಲೇ ಒಂದು ಸ್ವಲ್ಪ ಏನಾದರೂ ತೆಗೆದಿಟ್ಕೊಂಡ್ಬಿಟ್ರೆ ನನ್ನ ಪಾಡಿಗೆ ಚೆನ್ನಾಗಿದ್ರೆ ಸಾಕು, ಉಳಿದವ್ರು ಹಾಳಾಗೋಗ್ಲಿ ಅಂತ ಥಿಂಕ್ ಮಾಡ್ತಾನೆ. ಇದು ಬರೀ ಸ್ವಾತಂತ್ರ್ಯ ಸಂಗ್ರಾಮದ ಇಶ್ಯೂ ನಾನು ಹೇಳ್ತಿಲ್ಲ, ಜಗತ್ತಿನ ಯಾವ ಮೂಲೆಗಾದರೂ ಹೋಗಿ ಸೋತ ಪಡೆ ಒಂಥರ ದಾಸ್ಯಕ್ಕೆ ಯಾವಾಗ ಬೀಳುತ್ತೋ ಆಗ ಈ ಥರ ಮನೋಭಾವ ಬರುತ್ತೆ. ಭಾರತ ಇಷ್ಟು ಸಿರಿವಂತ ರಾಷ್ಟ್ರ, ಇವತ್ತಿಗೂ ಕೂಡ ಯಾಕೆ ಇಷ್ಟೊಂದು ಭ್ರಷ್ಟಾಚಾರ ಇದೆ? ದಾಸ್ಯ ಬುದ್ಧಿಯಿಂದ ಆಚೆಯೇ ಬಂದಿಲ್ಲ ಅಯೋಗ್ಯರಿನ್ನು. ನಾವಿನ್ನೂ ದಾಸರು ಅನ್ಕೊಂಡೇ ಇದ್ದಾರೆ ಇವರು. ಈ ದಾಸ ಭಾವದಲ್ಲಿದ್ದಾಗಲೇ ಇದ್ದಿದ್ದನ್ನು ಸ್ವಲ್ಪ ತೆಗೆದಿಟ್ಕೊಂಡು ಬಿಡೋಣ, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ. ಈ ಬುದ್ಧಿ ಯಾಕಿದೆ ಇವರಿಗೆ ಅಂತಂದ್ರೆ, ನಾನಿನ್ನೂ ದಾಸ ಅಂತ. ಅಪ್ಪ ನೀನೇ ಒಡೆಯ ಕಣೋ ಇದ್ರದ್ದು, ನೀನ್ ಯಾಕೋ ಲೂಟಿ ಮಾಡ್ತೀಯ ಅಂತ ಕೇಳಿ ಅವನಿಗೆ ಅರ್ಥನೇ ಆಗಲ್ಲ. ಇದು ನನ್ನ ಭಾರತ, ನಾನು ಈ ಭಾರತದ ಒಡೆಯ ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ. ಅವನಿನ್ನೂ ದಾಸಬುದ್ಧಿಲಿದ್ದಾನೆ. ಇಮ್ಯಾಜಿನ್ ಮಾಡಿ, ಭಾರತ ಸ್ವತಂತ್ರವಾದ ನಂತರ 75 ವರ್ಷಗಳ ನಂತರ ಇನ್ನೂ ಈ ಮಾನಸಿಕತೆ ಇದೆ ಅಂತಂದ್ರೆ
ಈಸ್ಟ್ ಇಂಡಿಯಾ ಕಂಪನಿಯಿಂದ ರಾಣಿ ಕೈಗೆ ತೆಗೆದುಕೊಂಡಾಗ ಹೆಂಗಿದ್ದಿರ್ಬೋದು, ಹೆಂಗಾಗ್ಬಿಡ್ತು ಅಂತಂದರೆ ಅನೈಕ್ಯ ಜಾಸ್ತಿ ಆಗ್ಬಿಡ್ತು ನಮ್ಮಲ್ಲಿ ಅಂತ. ನಮ್ಮೊಳಗೆ ಕಿತ್ತಾಟಗಳು ಜಾಸ್ತಿ ಆಗಿಬಿಟ್ಟು ಬ್ರಿಟಿಷರು ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಬೆಳಿಲಿಕ್ಕೆ ಅಂತ ಅವಕಾಶ ಮಾಡಿಕೊಟ್ರು. ನಾವು ಹೇಗಾಗ್ಬಿಟ್ವಿ ಅಂತಂದರೆ ರಾಣಿಯ ಅಧಿಕಾರವನ್ನು ದೇವರು ನಮ್ಮ ಮೇಲೆ ಅಧಿಕಾರ ಮಾಡಲಿಕ್ಕೆ ಬಂದಿರೋದು ಅಂತ ಭಾವಿಸಿದ್ವಿ ಅಂತ. ಸಾವರ್ಕರ ಬದುಕಿನಲ್ಲಿ ಒಂದು ಘಟನೆ ಬರುತ್ತೆ. ಅವರು ತುಂಬ ಕಟ್ಟರ್ ಮನುಷ್ಯ ಸಾವರ್ಕರ್. ಈ ಥರದ್ದೆಲ್ಲ ನಂಬೋದೇ ಇಲ್ಲ. ನಿಮಗೆ ನಾನು ಸಾವರ್ಕರ್ದು ಒಂದೆರಡು ಮೂರು ಸಂಗತಿಗಳನ್ನ ಹೇಳಿದ್ರೆ ಗಾಬರಿ ಆಗುತ್ತೆ. ಇಲ್ಲಿ ಕೂತಿರೋರು ಸಾವರ್ಕರ್ನ ಆರಾಧನೆ ಮಾಡ್ತಿರೋರು ಒಂದ್ಸಲ ಯೋಚನೆ ಮಾಡ್ತಾರೆ, ಅಯ್ಯಪ್ಪ ಸಾವರ್ಕರು ಹೀಗೆಲ್ಲ ಯೋಚನೆ ಮಾಡ್ತಿದ್ರ ಅಂತ. ಆ ಥರದ್ದು ಯೋಚನೆಗಳು ಅವರದ್ದು. ಅವರ ಆಲೋಚನೆಗಳ ವ್ಯಾಪ್ತಿ ಹೇಗಿದೆ ಅಂತಂದರೆ, ನೀವು ಯಾವುದನ್ನು ಸತ್ಯ ಅಂತ ಅಂದ್ಕೊಂಡು ಕೂತಿದ್ದೀರಲ್ಲ ಅವನ್ನೆಲ್ಲ ಒಂದ್ಸಲ ಅಲಗಾಡಿಸ್ತಾರೆ, ಇದು ಹಿಂಗಲ್ಲ ಅಂತ. ಯಾಕೆ ಅಂದರೆ ಅವರು ವಸ್ತುನಿಷ್ಠವಾಗಿ ಆಲೋಚನೆ ಮಾಡುವಂಥ ವ್ಯಕ್ತಿಯಾಗಿದ್ದರು ಅವರು. ಒಂದ್ಸಲ ಅವರ ಅಣ್ಣ ಬಾಬಾರಾವ್ ಸಾವರ್ಕರ್ ಅಥವಾ ಗಣೇಶ್ ಸಾವರ್ಕರ್, ಅವರಿಗೆ ಸಿಕ್ಕಾಪಟ್ಟೆ ಸ್ಪಿರಿಚುಯಾಲಿಟಿ ಅಂತಂದರೆ ಈ ಸಂತರಿಂದ ಹೋಗೋದು, ಅವ್ರು ಹೇಳೋ ಮಾತನ್ನು ಕೇಳೋದು, ಅವ್ರೇನಾದರೂ ಫ್ಲವರಿ ವರ್ಡ್ಸನ್ನು ಹೇಳಿದರೆ ವಾ ಹಿಂಗಾಗತ್ತಂತೆ ನಮ್ಮ ದೇಶ ಅಂತ ಖುಷಿ ಪಡೋದು, ಅಷ್ಟರಲ್ಲೇ ಆನಂದ ಪಡೋರು. ಆದರೆ ಸಾವರ್ಕರ್ ಹಂಗಲ್ಲ. ಅವ್ರು ಯಾರಾದರೂ ಹಂಗೆ ಹೇಳಿದ್ರೆ ಹೆಂಗಾಗತ್ತಿದ್ದು ಹೇಳಿ ಅಂತ. ನಮ್ಮ ದೇಶದಲ್ಲಿ ಭಾಳ ಜನ ಬಾಬಾರಾವ್ ಸಾವರ್ಕರ್ ಇದ್ದೀವಿ ನಾವು. ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಹೇಳಿದ್ರಲ್ಲ, ಇನ್ನೊಂದು ವರ್ಷಕ್ಕೆ ಸ್ವಾತಂತ್ರ್ಯ ಸಿಕ್ಬಿಡುತ್ತೆ, ದೇಶಕ್ಕೆ ಪೂರ್ಣ ಸ್ವರಾಜ್ಯ ಬರುತ್ತೆ ಅಂದಾಗ ನಮ್ಮ ದೇಶ ಚಪ್ಪಾಳೆ ಹೊಡಿತು, ವಾ ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ. ಆದರೆ ಸುಭಾಷ್ ಚಂದ್ರ ಬೋಸರು ಕೇಳಿದ್ರು, ಒಂದು ವರ್ಷಕ್ಕೆ ತರಲಿಕ್ಕೆ ಏನು ಯೋಜನೆ ತೋರಿಸಿ ಅಂತ. ಅವರಂದ್ರು ಯೋಜನೆ ಎಲ್ಲ ಇಲ್ಲ ನನ್ನ ಹತ್ರ, ಆದರೆ ಬರುತ್ತೆ ಅಂತ ಗಟ್ ಫೀಲಿಂಗ್ ನಂತು ಅಂತ. ಸುಭಾಷರು ನಕ್ಕಿದ್ರು, ನಿಮ್ಮ ಗಟ್ ಫೀಲಿಂಗಿಗೆ 30 ಕೋಟಿ ಭಾರತೀಯರು ಬಲಿ ಕೊಡ್ತಿದ್ದೀರಲ್ಲ ನೀವು ಅಂತ. ಅಂದರೆ ಈ ವಸ್ತುನಿಷ್ಠವಾಗಿ ಆಲೋಚನೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ ಎಲ್ರಿಗೂ ಇರಲಿಲ್ಲ. ಸಾವರ್ಕರ್ ಏನು ಮಾಡಿದರು, ಈ ವಿಚಾರವನ್ನು ಮುಂದಿಟ್ಕೊಂಡು ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ. ತುಂಬ ಪ್ರಭಾವಿಯಾಗಿರೋ ಸನ್ಯಾಸಿ ಕಣೋ, ನೀನು ಬಂದು ಒಂದ್ಸಲ ನೋಡ್ಬೇಕು ಅವ್ರನ್ನ, ನಿಂಗೆ ಗೊತ್ತಾಗುತ್ತೆ ಅಂತ. ಅಣ್ಣನ ಒತ್ತಾಯಕ್ಕೆ ಮಾಡೋದು ಸಾವರ್ಕರ್ ಹೋಗ್ತಾರೆ ಅವ್ರ ಹತ್ರ. ಹಾರ್ಡ್ಲಿ 18 ಏಜ್, 18ರಿಂದ 20 ನಡುವೆ ಹುಡುಗ. ಅಲ್ಲಿಗೆ ಹೋಗಿ ಕುತ್ಕೊಳ್ತಾರೆ ಅವ್ರ ಹತ್ರ. ಕುತ್ಕೊಂಡಾಗ ಅವ್ರು ಮಾತಾಡ್ತಾ ಹೇಳ್ತಾರೆ, ಬಣ್ಣದ ಮಾತುಗಳನ್ನು, ಅಧ್ಯಾತ್ಮದ ಮಾತುಗಳನ್ನು ಹೇಳ್ತಿರುವಾಗ ಇವ್ರು ಹೇಳ್ತಾರೆ, ನೋಡ್ರಿ ನನ್ನ ಜೀವನದಲ್ಲಿ ಒಂದೇ ಉದ್ದೇಶ. 18 ಹುಡುಗ ಹೇಳೋದವ್ರಿಗೆ, ನನ್ನ ಜೀವನದ ಗುರಿ ಒಂದೇ ಒಂದು, ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು, ಬ್ರಿಟಿಷರನ್ನು ಓಡಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಹೇಳಿ, ಬೇರೆ ಪ್ರಶ್ನೆಯೇ ಇಲ್ಲ ನನಗೆ. ನೀವು ಸಾಧಕರ ತಾನೆ, ನಿಮ್ಮ ಸಾಧನೆಯ ಆಧಾರದ ಮೇಲೆ ನನಗೆ ಹೇಳಿ. ತಕ್ಷಣ ಅವ್ರು ಹೇಳ್ತಾರೆ, ನೋಡು ನೀನು ಇನ್ನೂ ಚಿಕ್ಕವನು, ಇಂಥದ್ದೆಲ್ಲ ಆಲೋಚನೆ ಮಾಡಬಾರ್ದು, ಇದೆಲ್ಲ ಕೆಟ್ಟ ಆಲೋಚನೆಗಳು. ಮುಂದುವರೆದೇನು ಹೇಳ್ತಾರೆ ಗೊತ್ತಾ, ಈ ಕೆಟ್ಟ ಆಲೋಚನೆ ಅಂತ ಹೇಳಿದ್ದಲ್ದೆ ಅವ್ರು ಹೇಳ್ತಾರೆ, ಈ ಬ್ರಿಟಿಷರು ಇದ್ದಾರಲ್ಲ ಅವರು ಭಾರತವನ್ನು ಆಳಬೇಕು ಅನ್ನೋದು ಭಗವಂತನ ನಿಯಮ, ಅವನ ನಿಯಮಕ್ಕೆ ತಕ್ಕಂತೆ ಆಳ್ತಾ ಇದ್ದಾರೆ. ಈ ಮಾತುಗಳಿವೆಯಲ್ಲ, ಅಫ್ಕೋರ್ಸ್ ನೀವು ಆಧ್ಯಾತ್ಮದ ದೃಷ್ಟಿಯಿಂದ ಕೇಳಲಿಕ್ಕೆ ಚೆನ್ನಾಗಿರ್ಬೋದೇನೋ, ಎಲ್ಲವೂ ತೇನವಿನ ತೃಣಮಪಿನ ಚಲತಿ ಅಂತೆಲ್ಲ ಕೇಳ್ಬೋದೇನೋ, ಆದರೆ ಮನಸ್ಸೊಳಗೊಂದು ಜ್ವಾಲಾಮುಖಿಯನ್ನು ತುಂಬಿಕೊಂಡಿರುವಂಥ ವ್ಯಕ್ತಿಗೆ ಈ ಮಾತುಗಳು ಹಿಡಿಸ್ತಾವೇನೋ. ಮತ್ತು ಭಗವಂತನ ಇದನ್ನು ಮಾಡಿದ್ದಾನೆ ಮೇಲೆ ಹೋರಾಟ ಯಾಕೆ ಮತ್ತೆ? ಸಾವರ್ಕರ್ ಹಠ ಹಿಡಿದು ಕೂತು ನಿಮ್ಮ ದೇವರು ಡಕಾಯಿತರನ್ನ ಕರ್ಕೊಂಬಂದು ಪಾಪದವ್ರ ಮೇಲೆ ಆಳ್ಲಿಕ್ಕೆ ಕೂರಿಸ್ತಾನ? ನಿಮ್ಮ ದೇವರು ಮೋಸಗಾರನ ಕರ್ಕೊಂಬಂದು ಆಳ್ವಿಕೆಗೆ ಚೆನ್ನಾಗಿ ವಾದ ಮಾಡಿ ಹೆಂಗೆ ಹೀಟಪ್ ಆಗಿಬಿಡತ್ತೆ ಅಂತಂದರೆ, ಅಣ್ಣ ಅವ್ರನ್ನ ಫಸ್ಟ್ ಎಬ್ಬಿಸ್ಕೊಂಬರ್ತಾರೆ. ಫಸ್ಟ್ ಬಾರಪ್ಪ ನೀನು ಬೇಡ, ಇಲ್ಲಿಗೆ ನೀನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ತಮ್ಮನೇನು ಕರ್ಕೊಂಡು ಹೋಗ್ತಾರೆ. ಅಣ್ಣನಿಗೆ ತಮ್ಮನ ಬೌದ್ಧಿಕ ಸಾಮರ್ಥ್ಯದ ಮೇಲೆ ಅಪಾರವಾದ ವಿಶ್ವಾಸ. ಹೀಗಾಗಿ ಯಾರಾದರೂ ಈ ಥರ ತನಗೆ ಖುಷಿ ಕೊಡೋದ್ರು ಸಿಕ್ಕಿದ್ರೆ ಕರ್ಕೊಂಡು ಹೋಗ್ಬಿಡ್ತಿದ್ದ. 5 ನಿಮಿಷ ವಿನಾಯಕ್ ದಾಮೋದರ ಸಾವರ್ಕರ್ ಅವನ ಜೊತೆ ಮಾತಾಡಿದರೆ, ಆ ಸಾಧುಗಳ ಜೊತೆ ಮಾತಾಡಿದರೆ ಅವ್ರ ಬಂಡವಾಳ ಎಲ್ಲ ಬಯಲು ಮಾಡಿ ವಾಪಸ್ ಕರ್ಕೊಂಬರ್ತಿದ್ರು. ಇದು ಸಾವರ್ಕರ್ ವೈಶಿಷ್ಟ್ಯ, ಅಂದರೆ ವಸ್ತುನಿಷ್ಠವಾಗಿ ಆಲೋಚನೆ ಮಾಡುವಂಥ ಗುಣ. ಆದರೆ ದುರದೃಷ್ಟಕ್ಕೆ ನಾವು ಅದನ್ನು ಕಳ್ಕೊಂಡು ಹೆಂಗಾಗ್ಬಿಟ್ವಿ ಅಂತಂದರೆ, ನಮ್ಮ ಕರ್ಮ ಸಿದ್ಧಾಂತವನ್ನು ನಾವೇ ಹೇಳ್ಕೊಂಡು ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ದೀವಿ, ಹೀಗಾಗಿ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾರೆ, ನಮ್ಮದನ್ನು ನಾವು ಅನುಭವಿಸಬೇಕು ಅಂತ ಈ ಕರ್ಮ ಸಿದ್ಧಾಂತವನ್ನು ಹೆಂಗೆ ನಾವು ಅಪ್ಪಿಕೊಂಡ್ವಿ ಅಂತಂದರೆ, ಕಾಲಕ್ರಮದಲ್ಲಿ ನಾವು ಎಲ್ಲವನ್ನು ನಂಬಿಕೊಂಡು ಒಪ್ಕೊಂಡು ಇನ್ನು ನಮ್ಮ ಹತ್ರ ಸಾಧ್ಯವೇ ಇಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಅಂಥದ್ರಲ್ಲೇ ಈ ದೇಶದಲ್ಲಿ ನಿಧಾನವಾಗಿ ಉಗ್ರತೆ ಶುರುವಾಗಿದ್ದು ಮಹಾರಾಷ್ಟ್ರದಲ್ಲೇ ಶುರುವಾಗಿತ್ತು, ವಾಸುದೇವ್ ಬಲವಂತ ಪಡಕೆ ರೂಪದಲ್ಲಿ. ಆದರೆ ಬ್ರಿಟಿಷರು ನಿಶ್ಚಯ ಮಾಡಿದರು, ಯಾವ ಭಾರತೀಯರು ಈ ಚಿಂತನೆಗಳಿಂದ ಪ್ರಭಾವಿಯಾಗಿದ್ದಾರೋ, ಯಾವಾಗ ಬೇಕಿದ್ರೂ ಉರಿದು ಬೀಳ್ಬೋದೋ ಅವರನ್ನು ಮಟ್ಟ ಹಾಕಲಿಕ್ಕಿರುವಂಥ ಕೆಲವು ಉಪಾಯಗಳಲ್ಲಿ ಅವ್ರು ಅಂದ್ಕೊಂಡಿದ್ದೇನು ಅಂದರೆ, ಬಡವರನ್ನು ಇನ್ನೂ ಹೆಚ್ಚು ಬಡವರನ್ನಾಗಿಸಬೇಕು. ಹೆಚ್ಚು ಬಡವರು ಸೃಷ್ಟಿಯಾದಷ್ಟು ಅವ್ರ ಉದ್ದೇಶ ಗುರಿ ಏನಾಗಿರುತ್ತೆ ಹೇಳಿ, ಊಟ ಪಡ್ಕೊಳ್ಳೋದು ಹೇಗೆ ಅಂತ. 2 ಹೊತ್ತಿನ ಊಟ ಸಿಕ್ಕಿದ್ರೆ ಸಾಕು ಅಂತ. ಯಾರು ಊಟವನ್ನು ಭಿಕ್ಷೆಯಾಗಿ ಕೊಡ್ತಾರೋ, ಇಫ್ ಐ ಸೇ ತಪ್ಪು ತಿಳ್ಕೊಳ್ಬೇಡಿ, ಊಟವನ್ನು ಭಾಗ್ಯವಾಗಿ ಕೊಡ್ತಾರೋ ಅವ್ರ ಮುಂದೆ ಕೈ ಮುಕ್ಕೊಂಡು ಲೈಫ್ ಲಾಂಗ್ ನಿಂತಿರೋದು ನಾವು. ನಮಗೊಂದು ಭಾಗ್ಯ ಕೊಡಿ,
ಏನಾದರೂ ಒಂದು ಭಾಗ್ಯ ಕರುಣಿಸಿ ಅಂತ. ಅದು ಕ್ಯಾಂಟೀನ್ನ ರೂಪದಲ್ಲಾದರೂ ಕೊಡಿ, ಅದು ಮದುವೆಯ ರೂಪದಲ್ಲಾದರೂ ಕೊಡಿ, ಒಟ್ಟಲ್ಲೊಂದು ಭಾಗ್ಯ ಕರುಣಿಸಿ ಅಂತ. ಜನರನ್ನ ಜೀವನ ಪರ್ಯಂತ ಅವರು ಭಿಕಾರಿಯಾಗೇ ಇರಬೇಕು. ಅವನು ದುಡಿಯುವಂತ ಅಥವಾ ದುಡಿದುಕೊಳ್ಳುವಂತ ಸಾಮರ್ಥ್ಯವನ್ನು ತುಂಬೋದಲ್ಲ. ಆ ಸಾಮರ್ಥ್ಯವನ್ನು ತುಂಬಿದ್ರೆ ಪ್ರಶ್ನೆ ಕೇಳ್ತಾನೆ ಅವನು. ಇದ್ಯಾಕೆ ಹಿಂಗೆ ಅಂತ ಕೇಳ್ತಾನೆ, ಇದ್ಯಾಕೆ ಹೆಚ್ಚಾಯ್ತು ಅಂತ ಕೇಳ್ತಾನೆ, ಇದ್ಯಾಕೆ ಕಡಿಮೆ ಆಯ್ತು ಅಂತ ಕೇಳ್ತಾನೆ. ನೀನು ಏನೂ ಕೇಳಬೇಡ, ನಿನಗೆ ನಾನು ಭಿಕ್ಷೆ ಕೊಡ್ತಿರ್ತೀನಿ, ಜೀವನ ಪರ್ಯಂತ ತಗೊಂಡು ಕೂತ್ಕೊ ಅಂತ ಹೇಳುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಯನ್ನು ಬ್ರಿಟಿಷರು ವ್ಯಾಪಕವಾಗಿ ಮಾಡಿದರು. ಹೆಂಗೆ ಮಾಡಿದರು ಅಂತಂದರೆ, ಇದ್ದ ಸಂಪತ್ತನ್ನು ಸೂರೆಗೈದರು. ಟ್ಯಾಕ್ಸನ್ನು 50% ಏರಿಸಿದರು. ಆ ಟ್ಯಾಕ್ಸನ್ನು ಹೆಂಗೆ ಮಾಡಿದರು ಅಂತಂದರೆ, ಮಳೆ ಬರಲಿ ಬಿಸಿಲು ಬರಲಿ ಸಂಬಂಧ ಇಲ್ಲ, ನೀ ತೆರಿಗೆ ಕಟ್ಟಬೇಕಾಗಿದ್ದು ಕಟ್ಟಬೇಕು. ಅವನು ಬೆಳೆದ ಬೆಲೆಯನ್ನು ನಿರ್ಧಾರ ಮಾಡೋದು ಬ್ರಿಟಿಷರಾದರು. ಕೊನೆಗೆ ಹೆಂಗಾಯ್ತು ಅಂತಂದ್ರೆ, ಒಂದು ಕಾಲದಲ್ಲಿ ಶ್ರೀಮಂತನಾಗಿದ್ದ ಭಾರತೀಯ ರೈತ, ಧರ್ಮಪಾಲ್ಜಿ ಹೇಳ್ತಾರಲ್ಲ, ಒಂದು ಕಾಲದಲ್ಲಿ ಈ ದೇಶದಲ್ಲಿ ಬಹಳ ಚೆನ್ನಾಗಿದೆ ಈ ಮಾತು, ನಮಗೆ ಇದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗ್ಬೋದು. ಧರ್ಮಪಾಲ್ಜಿಯ ವಾಕ್ಯವನ್ನೇ ಹೇಳೋದಾದ್ರೆ, ಶಾನ್ಭೋಗರ ಮನೆಗಳಿಗಿಂತ ಒಬ್ಬ ಸಾಮಾನ್ಯ ರೈತನ ಮನೆಯ ಜಗಲಿ ದೊಡ್ಡದಾಗಿರ್ತಿತ್ತು ಅಂತ. ಶಾನ್ಭೋಗ ಅನ್ನೋದು ಎರಡಕ್ಕೆ ಸಂಬಂಧ. ಒಂದು, ಅವನು ಕಲೆಕ್ಟರ್, ಅವನು ಎಲ್ಲದರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಾಗ್ಲಿ, ಎಲ್ಲ ರೈತರಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಳ್ಳೋನು ಶಾನ್ಭೋಗ, ಅಂದ್ರೆ ಎಲ್ರಿಗಿಂತ ದೊಡ್ಡವನಾಗಿರ್ಬೇಕು. ಎರಡನೇದು ಬ್ರಾಹ್ಮಣ್. ಇವೆರಡೂ ದೃಷ್ಟಿಯಿಂದ ನೋಡೋದಾದ್ರೆ ಊರಿನಲ್ಲಿ ಒಂದು ಶ್ರೀಮಂತನಾಗಿರಬೇಕು, ಜಗಲಿ ದೊಡ್ಡದಿರಬೇಕು ಒಂದು. ಆದರೆ ಇಂಟ್ರೆಸ್ಟಿಂಗ್ಲಿ ಧರ್ಮಪಾಲ್ಜಿ ಹೇಳ್ತಾರೆ, ಅವತ್ತಿನ ದಿನಗಳಲ್ಲಿ ಈವನ್ ಇನ್ 18th century ಅನೇಕ ಹಳ್ಳಿಗಳಲ್ಲಿ ಶಾನ್ಭೋಗರ ಮನೆಯ ಜಗಲಿಗಳಿಗಿಂತ ಸಾಮಾನ್ಯ ರೈತನ ಮನೆಯ ಜಗಲಿಗಳೇ ದೊಡ್ಡದಾಗಿರ್ತಿದ್ವು ಅಂತ. ಅವನಷ್ಟು ವಿಶಾಲವಾಗಿ ಆರಾಮಾಗಿ ಬದುಕಿರ್ತಿದ್ದ ಅಂತ ಬ್ರಿಟಿಷರು ಡಿಸೈಡ್ ಮಾಡಿದ್ರು. ಇವರು ಗೋಣು ಮುರಿಬೇಕು, ಇವ್ರು ಎಷ್ಟು ವೀಕ್ ಆಗ್ತಾರೋ ಅವರಷ್ಟು ಕ್ರಾಂತಿ ಆಲೋಚನೆ ಬಿಡ್ತಾರೆ ಅಂತ. ಎರಡನೇದವ್ರು ಏನು ಹೇಳಿದ್ರು, ಶ್ರೀಮಂತರಿಗೆ ಮೋಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಇದು ಬಹಳ ಚೆನ್ನಾಗಿದೆ. ಈ ಟ್ಯಾಕ್ಟಿಕ್ಸ್ ಯಾವಾಗಲೂ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬ ಸಮರ್ಥ ರಾಜನೂ ಇದನ್ನು ಮಾಡ್ತಾನೆ. ಮೋಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಆಮೇಲೆ ದಂಡ ಹಿಡ್ಕೊಂಡು ನಿಂತ್ಕೊಳ್ಳೋದು. ಮೋಸ ಮಾಡಿದ್ಯಾ ತಾನೆ, ಅವನು ಎಷ್ಟು ಲಾಯಲ್ ಆಗ್ತಾನೆ ಅಂತಂದರೆ, ಇನ್ನು ನನ್ನನ್ನು ಕರ್ಕೊಂಡೋಗಿ ಎಲ್ಲಾದರೂ ಒಳಗೆ ಹಾಕ್ಬಿಡ್ತಾರೆ ಅಂತ ಕಾಲಿಗೆ ಬಿದ್ದು ನಿಂತಿರ್ತಾನೆ, ನೀವೇನು ಹೇಳ್ತೀರೋ ಮಾಡ್ತೀನಿ ಅಂತ. ಇವ್ರು ಹೆಂಗೆ ಮಾಡಿದ್ರು ಅಂದರೆ, ಜಮೀನ್ದಾರರಾದಿಯಾಗಿ ಇವರಿಗೆ ಟ್ಯಾಕ್ಸನ್ನು ಕದಿಲಿಕ್ಕೆ ಅವಕಾಶ ಮಾಡಿಕೊಟ್ರು, ತೆರಿಗೆ ಕದಿಯೋ ಅವಕಾಶ ಮಾಡಿಕೊಟ್ರು. ಕಾನೂನುಗಳ ಮೂಲಕ ಅವ್ರ ಮೇಲೆ ತೀವ್ರ ಪ್ರಮಾಣದ ಶಿಕ್ಷೆಯನ್ನು ಕೊಡ್ತೀವಿ ಅನ್ನೋ ಹೆದರಿಕೆ ಹಾಕಿದ ಮೇಲೆ ಇವರು ಭಾರತೀಯರನ್ನ ಶೋಷಣೆ ಮಾಡ್ತಾ ತಾವು ಗಟ್ಟಿಯಾಗಿ ಉಳ್ಕೊಳ್ಳೋ ಪ್ರಯತ್ನ ಮಾಡಿದರು. ಇನ್ನೂ ಒಂದು ಕೆಲಸ ಏನು ಮಾಡಿದ್ರು ಗೊತ್ತಾ, ಈ ದೇಶದ ಅನೇಕರಿಗೆ ಫ್ಲವರಿ ಬಿರುದುಗಳನ್ನು ಕೊಟ್ಟರು ಇವರು. ರಾಮ್ ಮೋಹನ್ ರಾಯರ್ಗೆ ರಾಜ ಅಂತ ಬಿರುದು ಬಂದಿದ್ದು ಎಲ್ಲಿಂದ? ನೈಟ್ಹುಡ್ ಪದವಿಗಳನ್ನು ಕೊಡ್ತಿದ್ರಲ್ಲ, ಯಾತಕ್ಕೆ ಕೊಡ್ತಿದ್ರು ಅಂತಂದ್ರೆ, ಅವರ ನಿಷ್ಠತೆಗೆ ನಾವು ಮೆಚ್ಚಿದ್ದೀವಿ ಅಂತ. ಈ ಬಿರುದುಗಳನ್ನು ಕೊಟ್ಟು ನೀವು ಅನೇಕ ಅವತ್ತಿನ ಕಾಂಗ್ರೆಸ್ಸಿಗರುಗಳಿಗೆ ಬ್ರಿಟಿಷರಿಂದ ಈ ತರದ ಪ್ರಶಸ್ತಿಗಳು ಸಿಕ್ಕಿವೆ. ಯಾಕೆ ಪ್ರಶಸ್ತಿಗಳು ಸಿಕ್ಕಿವೆ ಅಂತಂದ್ರೆ, ಇವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ನಿಷ್ಠವಾಗಿರಿಸಿಕೊಳ್ಳುವುದು. ನನಗೆ ಗೊತ್ತಿಲ್ಲ, ನೀವು ತಪ್ಪು ಭಾವಿಸ್ತಿರೋ ಏನೋ, ಇದೇ ಪದ್ಧತಿಯನ್ನು ಕಾಂಗ್ರೆಸ್ ಮುಂದುವರಿಸಿತು. ನೀವು ಸುಮ್ಮನೆ ಕಾಂಗ್ರೆಸ್ ಕಾಲದ ಪದ್ಮಶ್ರೀ ಪ್ರಶಸ್ತಿ ನೋಡಿ, ಹೇಗೆ ಬ್ರಿಟಿಷರು ನೈಟ್ಹುಡ್ ಪ್ರಶಸ್ತಿಗಳನ್ನೆಲ್ಲ ಕೊಡ್ತಿದ್ರು, ಇವರು ಪದ್ಮಶ್ರೀ ಪ್ರಶಸ್ತಿನ ಕೊಡೋದು. ನಂಗೆ ಕೆಲವೊಂದ್ಸಲ ಆಶ್ಚರ್ಯ, ಬರ್ಕಾದತ್ಗೂ ಪದ್ಮಶ್ರೀ, ರಾಜ್ದೀಪ್ ಸರ್ದೇಸಾಯಿಗೂ ಪದ್ಮಶ್ರೀ ಪುರಸ್ಕಾರ, ಪದ್ಮ ಪ್ರಶಸ್ತಿಗಳ ಪುರಸ್ಕಾರ. ಹೆಂಗೆ ಅಂತಂದ್ರೆ, ಈ ತರ ಕೊಟ್ಟು ಲಾಯಲ್ಟಿನ ಉಳಿಸ್ಕೊಳ್ಳೋದು, ಅದಕ್ಕೆ ಬೇರೆ ಏನೂ ಮೌಲ್ಯ ಇಲ್ಲ. ಹಾಗೆ ಈ ಥರದ ಕೆಲಸ ಮಾಡ್ತಿದ್ರು. ಒಂದು ಕಡೆ ಬಡವರನ್ನ ತುಂಬ ಬಡವರನ್ನಾಗಿ ಮಾಡೋದು, ಈ ಜಮೀನ್ದಾರರ ಲೆವೆಲ್ನವ್ರನ್ನ ಭ್ರಷ್ಟರಾಗ್ಲಿಕ್ಕೆ ಅವಕಾಶ ಕೊಟ್ಟು ದಂಡ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳೋದು, ಅವ್ರನ್ನ ಲಾಯಲ್ ಮಾಡ್ಕೊಂಡಿರೋದು. ಮೂರನೇದು, ಈ ಥರದವರಿಗೆ ಯಾರು ಸ್ವಲ್ಪ ಲಾಯಲ್ ಆಗಿರ್ತಾರೋ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಪರ್ಮನೆಂಟ್ಲಿ ಲಾಯಲ್ ಮಾಡಿಟ್ಬಿಡೋದು, ಮತ್ತು ಅವರ ಬಗ್ಗೆ ಇತರರಿಗೆ ನಂಬಿಕೆ ಇಲ್ಲದಂತೆ ಮಾಡೋದು. ಇವನು ಪಕ್ಕ ಅವ್ರ ಜೊತೆ ಇದ್ದಾನ, ಅವನೇನು ಹೇಳಿದ್ರು ಕೇಳಬಾರದು ಅಂತ ಹಿಂಗೆ ಮಾಡಿದ್ರು. ಇಷ್ಟಲ್ಲದೆ ಬುದ್ಧಿವಂತರು ಅಂತ ಸಮಾಜದಲ್ಲಿ ಯಾವ ತರುಣರು ಇರ್ತಾರೋ ಅವರನ್ನು ಕಾರಕೂನರಾಗಿಸ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋದು. ಕಾರಕೂನರಾಗೋದು ಅಂದ್ರೆ ಏನು? ಎಜುಕೇಶನ್ ನಮ್ಮದೇ ಕೊಡೋದು, ಕೊಟ್ಬಿಟ್ಟು ನಮ್ಮ ಆಫೀಸಲ್ಲಿ ದುಡಿಯೋದು ಅಂತ. ಬ್ರಿಟಿಷ್ ಆಫೀಸಲ್ಲಿ ಕೆಲಸನ, ವಾ ಏನು ಗ್ರೇಟು ಅಂತ. ಕೆಲಸ ಯಾಕೆ ಗ್ರೇಟು ಗೊತ್ತಾ? ಯಾಕೆ ಗ್ರೇಟು ಅಂತಂದರೆ, ರೈತನಾದರೆ ಟ್ಯಾಕ್ಸ್ ಕಟ್ಟಿ ಸತ್ತೋಗ್ಬೇಕು. ಇವ್ರು ಕಟ್ಟಿರೋ ಟ್ಯಾಕ್ಸ್ನಲ್ಲಿ ನಿಂಗೆ ಸಂಬಳ ಸಿಗುತ್ತೆ, ನಿನಗೆ ಏನೂ ಕಿರಿಕಿರಿ ಇಲ್ಲದೆ ಸಂಬಳ ಸಿಗುತ್ತೆ. ಪ್ರಾಮಾಣಿಕವಾಗಿ ಹೇಳಿ, ಆ ಚಿಂತನೆ ಅವತ್ತು ಹೆಂಗಿದೆಯೋ ಇವತ್ತು ಬದಲಾಗಿದೆಯಾ? ಸೇಮ್ ಚಿಂತನೆ, ಇದೇ ಚಿಂತನೆಗೆ ಬೀಜ ಹಾಕಿದವರೇ. ಬ್ರಿಟಿಷ್ ಆಫೀಸ್ಗಳಲ್ಲಿ ಕೆಲಸ ಮಾಡೋದು ಅಂದರೆ ಅದೊಂಥರ ಹೆಮ್ಮೆಯ ಸಂಗತಿ ಆವತ್ತಿನ ದಿನಗಳಲ್ಲಿ. ಅವನು ಕಾಲೇಜಿಗೆ ಹೋಗಿ ಎಜುಕೇಶನ್ ಪಡ್ಕೊಂಡು ಬಂದು, ಯಾಕೆ ಪಡ್ಕೊಂಡು ಬರ್ತೀಯ ಅಂತಂದ್ರೆ ಅಲ್ಲೊಂದು ಕೆಲಸ ಸಿಗುತ್ತೆ ಅಂತ. ಆ ನೌಕರಿ ಶ್ರೀಮಂತವಾಗಿದ್ದ ಹಂಗೆ.
ಅತ್ಯಂತ ಶ್ರೇಷ್ಠವಾಗಿದ್ದ ಕೃಷಿ ಕೊನೆಗೆ ಹೋಗಿ ನೌಕರಿ, ಅತ್ಯಂತ ಕನಿಷ್ಠವಾಗಿದ್ದ ನೌಕರಿ ಪಾಪಪ್ ಆಗಿದ್ದು ಹೀಗಾಯ್ತು. ಹೀಗಾಗಿ ಅವ್ರು ಏನ್ ಮಾಡಿದ್ರು, ಆ ನೌಕರಿಗಳನ್ನು ಕೊಟ್ರು. ಇದಕ್ಕಿಂತ ಬುದ್ಧಿವಂತರು ಯಾರಿರ್ತಾರೋ, ಬ್ರಿಟಿಷರ ನೌಕರಿ ಮಾಡೋದಕ್ಕಿಂತ ಬುದ್ಧಿವಂತರು ಯಾರಿರ್ತಾರೋ ಅವರನ್ನು ಲಂಡನ್ಗೆ ಕರ್ಕೊಂಡೋಗಿ ICS ಬರ್ಸೋದು. ಅವ್ರು ಭಾರಿ ಬುದ್ಧಿವಂತರು, ಅವ್ರಿಗೆ ಈ ನೌಕರಿ ಸಾಕಾಗಲ್ಲ ಅಂದ್ರೆ ICS ಬರ್ಸೋದು. ICS ಏನು? ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಅವ್ರು ಕರೆಯೋದು, ಆದರೆ ನಿಜವಾಗಿಯೂ ಅಲ್ಲಿ ಟ್ರೈನಿಂಗ್ ತಮಗೇನು ಬೇಕೋ ಅಂಥದ್ದನ್ನೇ ಕೊಡೋದು. ಆ ಥರದ ಟ್ರೈನಿಂಗ್ ಕೊಟ್ಟು ತಮ್ಮವರಾಗಿರುವಂಥ ಜನರನ್ನ ಇಲ್ಲಿ ಕರ್ಕೊಂಡು ಬರೋ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಏನು ಮಾಡ್ತಾ ಇದ್ರು. ಇಷ್ಟಕ್ಕೆ ಸುಮ್ಮನಾಗದೆ, ಇಷ್ಟಾಗ್ಯೂ ಅವ್ರು ಇವೆಲ್ಲವನ್ನೂ ಮಾಡಿ ಇನ್ಯಾವತ್ತೂ ಇವ್ರು ಹೇಳ್ದೇ ಇರೋ ಥರ ಮಾಡಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನಂತರವೂ ಅವ್ರಿಗೆ ಸ್ವಲ್ಪ ಹೆದರಿಕೆ ಇತ್ತು, ಮತ್ತೆಲ್ಲಿಂದಾದರೂ ಎದ್ಬಿಡ್ತಾರ ಅಂತ. ಅದಕ್ಕೆ ಅಲ್ಲಲ್ಲಿ ಮಹಾರಾಷ್ಟ್ರದಲ್ಲೊಂದು ಗಲಾಟೆ, ಕೇರಳದಲ್ಲೊಂದು ಗಲಾಟೆ, ತಮಿಳುನಾಡಲ್ಲೊಂದು ಗಲಾಟೆ, ಬಂಗಾಳದಲ್ಲೊಂದು ಗಲಾಟೆ, ಗುಜರಾತ್ನಲ್ಲೊಂದು ಗಲಾಟೆ, ಹಿಂಗೆಲ್ಲ ಆಗದೆ ಇರಲಿ, ಇವರೆಲ್ಲರೂ ಸೇರಿ ಒಟ್ಟಾಗಿ ಒಂದು ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆ ನಾವೇ ಮಾಡಿಕೊಡ್ಬೇಕು ಅಂತ ಕಾಂಗ್ರೆಸ್ ಮಾಡಿಕೊಟ್ರು. 1885 ಎಒ ಹ್ಯೂಮ್, ಅಲೆನ್ ಆಕ್ಟೋವಿಯನ್ ಹ್ಯೂಮ್ ಕಟ್ಟಿದ್ದು ಅದಕ್ಕೋಸ್ಕರವೇ. ಅಲೆನ್ ಆಕ್ಟೋವಿಯನ್ ಹ್ಯೂಮ್ನಷ್ಟು 1857 ಸಂಗ್ರಾಮವನ್ನು ಪ್ರತ್ಯಕ್ಷವಾಗಿ ನೋಡಿದವ್ರು ಮತ್ತೊಬ್ಬರಿಲ್ಲ. ಸಾವರ್ಕರ್ರೇ ಬರೀತಾರೆ, ಎಒ ಹ್ಯೂಮ್ ಹೆಂಗಿದ್ದ ಅಂತಂದ್ರೆ, ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬುರ್ಕ ಹಾಕೊಂಡು ತಪ್ಪಿಸ್ಕೊಂಡು ಹೋಗಿದ್ದ. ಸಾವರ್ಕರ್ ಹೇಳ್ತಾರೆ, ಮುಖಕ್ಕೆ ಕಪ್ಪು ಮಸಿ ಬಳಕೊಂಡು ನಾನು ಕರಿಯ ಅಂದ್ರೆ ನಾನು ಬ್ಲ್ಯಾಕ್, ನಾನು ಭಾರತೀಯ ಅಂತ ಹೇಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದ. ಅನೇಕ ಕಡೆಗಳಲ್ಲಿ ಹುಲ್ಲಿನ ಮೆದೆಗಳಲ್ಲಿ ಮುಚ್ಚಿಟ್ಕೊಂಡಿದ್ದ. ಎಷ್ಟೋ ಕಡೆಗಳಲ್ಲಿ ನಮ್ಮೂರಿನ ಜನ ಅಂದ್ರೆ ಹಳ್ಳಿಯ ಜನ ಅವನನ್ನ ಮುಚ್ಚಿಟ್ಬಿಟ್ಟು ಮನೆಯಲ್ಲಿ ಕ್ರಾಂತಿಕಾರಿಗಳು ಬರ್ತಿದ್ದಾರೆ, ನೀವು ಮುಚ್ಚಿಟ್ಕೊಳ್ಳಿ, ನಿಮ್ಮನ್ನು ಕಂಡ್ರೆ ಸಾಯಿಸ್ಬಿಡ್ತಾರ ಅವರು ಅಂತ ಮುಚ್ಚಿಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಅವನನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟವರು. ಮುಂದೆ ಅದೇ ಎಒ ಹ್ಯೂಮ್ ಆ ಹಳ್ಳಿಗಳನ್ನೇ ಸುಟ್ಟು ಬೆಂಕಿ ಹಚ್ಚದ. ಅದಕ್ಕೆ ಅವನೇ ಮುಂದೆ ನಿಂತು ರಿಟೈರ್ಮೆಂಟ್ ಆದ ನಂತರ 1885 ಕಾಂಗ್ರೆಸ್ ಅನ್ನು ಕಟ್ಟಿದ. ಇವತ್ತಿನ ಕಾಂಗ್ರೆಸ್ ಅವ್ರಿಗೆ ಹಿಸ್ಟ್ರಿ ಗೊತ್ತೇ ಇಲ್ಲ ಪಾಪ. ಸ್ವಾತಂತ್ರ್ಯ ಹೋರಾಟ ನಮ್ಮ ಕಾರಣದಿಂದಲೇ ನಡೆದಿದ್ದು, ನಾವೇ ಸ್ವಾತಂತ್ರ್ಯ ಕೊಡಿಸಿದ್ದು ಅಂತಾರೆ. ಕಟ್ಟಿದ್ಯಾರಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಹೆಮ್ಮೆನೂ ಇರಬಹುದು. ಅವತ್ತಿನಿಂದ ಇವತ್ತಿನವರೆಗೂ ವಿದೇಶಿಯರೇ ನಮ್ಮ ಜೊತೆ ಇದ್ದಾರೆ ಅಂತ ಬಹಳ ಖುಷಿನೂ ಪಡಬಹುದೇನೋ. ಆದರೆ ಸತ್ಯ ಅಂತೂ ಹಿಂಗೆ, ಎಒ ಹ್ಯೂಮ್ ಕಾಲದಲ್ಲಿ ಇದೇನು ಕಟ್ಟಿದ್ರಲ್ಲ, ಕಟ್ಟಿ ಎಲ್ಲ ಹೋರಾಟಕ್ಕೂ ಒಂದೇ ಫ್ಲಡ್ ಗೇಟ್ ಇರಬೇಕು ಅಂತ. ಕಾಂಗ್ರೆಸ್ ಫ್ಲಡ್ ಗೇಟ್ ಎತ್ತಿದ್ರೆ ಎಲ್ಲ ಹೋರಾಟ ಬರಬೇಕು, ಅದು ಮುಚ್ಚಿದ್ರೆ ಎಲ್ಲ ಮುಚ್ಚಬೇಕು ಅಂತ. ಹಿಂಗಾಗಿ ಕಾಂಗ್ರೆಸ್ ಒಂದು ನಿಯಮ ಏನು ಮಾಡ್ಕೊಳ್ತು ಅಂತಂದ್ರೆ, ನಾವು ಯಾವ ಕಾರಣಕ್ಕೂ ಬ್ರಿಟಿಷರ ವಿರುದ್ಧ ಗಲಾಟೆ ಮಾಡಲ್ಲ, ನಾವು ಅವರಿಗೆ ಅಪ್ಲಿಕೇಶನ್ಗಳನ್ನು ಕೊಡ್ತೀವಿ, ಸ್ವಾತಂತ್ರ್ಯ ಕೊಡಿ ಅಥವಾ ಸ್ವಾತಂತ್ರ್ಯ ಕೊಡಿ ಅಂತ ಕೇಳೋದೇ ಇಲ್ಲ. ಇಲ್ಲ ಬಿಡಿ, ಅದು ಪ್ರಶ್ನೆಯೇ ಇಲ್ಲ. ಅವ್ರ ಹತ್ರ ಇದ್ದಿದ್ದೇನು ಅಂತಂದ್ರೆ, ಇಂಥದ್ದೊಂದು ನಮಗೊಂದು ಕೆಲಸ ಮಾಡ್ಕೊಡ್ಬೋದಾ, ಈ ತೊಂದರೆಯಲ್ಲಿದ್ದೀವಿ, ಇದನ್ನು ಮಾಡ್ಬೋದಾ ಅಂತ. ಅವರು ತಗೊಂಡು ಲೆಟರ್ನ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಿದ್ರು, ನಿಮ್ಮ ಪತ್ರ ಬಂದಿದೆ, ಇದನ್ನ ವೈಸರಾಯ್ಗೆ ತಲುಪಿಸಲಾಗುವುದು, ಅವರ ನಿರ್ಣಯವನ್ನು ನಿಮಗೆ ತಿಳಿಸ್ತೀವಿ, ಮತ್ತೆ ಯಾವಾಗ 6 ತಿಂಗಳ ನಂತರ ವಾಪಸ್ ಸೇರೋದು. ಈ ನಿರ್ಣಯಕ್ಕೆ ವೈಸರಾಯರಿಂದ ಏನೂ ಪತ್ರ ಬಂದಿಲ್ಲ, ಇನ್ನೊಂದು ಪತ್ರ ಬರೀರಿ ಅನ್ನೋದು. ಕಾಂಗ್ರೆಸ್ಸಿನ ಒಟ್ಟಾರೆ ಅವತ್ತಿನ ಚಿಂತನೆ ಹೆಂಗಿತ್ತು ಗೊತ್ತೇನು? ಅವರ ಹೈಯೆಸ್ಟ್ ಬೇಡಿಕೆ, ಈ ಒಟ್ಟಾರೆ ನನ್ನ ಬೇಡಿಕೆಗಳು ಏನು ಅಂತ ನಿಮಗೆ ವಿಸ್ತಾರವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಹೈಯೆಸ್ಟ್ ಬೇಡಿಕೆ ಏನಿತ್ತಂದ್ರೆ, ICS ಎಕ್ಸಾಮ್ ನೀವು ಲಂಡನ್ನಲ್ಲಿ ನಡೆಸೋ ಬದಲು ಇಂಡಿಯಾದಲ್ಲೇ ಯಾಕೆ ನಡೆಸಬಾರ್ದು, ಇದೇ ಹೈಯೆಸ್ಟ್ ಬೇಡಿಕೆ. ಇದಕ್ಕಿಂತ ಹೆಚ್ಚಿಂದೇನು ಬೇಕಾಗಿಲ್ಲ ಅಂತ. ಅದಕ್ಕೆ ಅರವಿಂದರು 1893 ಭಾರತಕ್ಕೆ ಬರ್ತಾರಲ್ಲ, 1895 ವೇಳೆಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹಿಂದೂ ಪ್ರಕಾಶದಲ್ಲಿ ಬರೀತಾರೆ, ಕಾಂಗ್ರೆಸ್ ಹೇಗಿದೆ ಅಂತಂದ್ರೆ ಕುರುಡರನ್ನ ಕರ್ಕೊಂಡು ಹೋಗುವಂತ ಸಂಸ್ಥೆ ಆಗಿದೆ ಅಂತ. ಅವರು 3 ಹಂತಗಳನ್ನು ಗುರುತಿಸ್ತಾರೆ, ಬಹಳ ಚೆನ್ನಾಗಿದೆ. ಸುಮ್ಮನೆ ಈ ಪಾಸಿಂಗ್ ಥಾಟ್ನಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ನಮ್ಮೆಲ್ಲ ಪಠ್ಯ ಪುಸ್ತಕಗಳು ಸ್ವರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದ 2 ಬಗೆಯ ಜನ ಯಾರು ಅಂತ ಕೇಳಿದ್ರೆ, ಒಂದು ಮಂದಗಾಮಿಗಳು ಮತ್ತೊಂದು ತೀವ್ರಗಾಮಿಗಳು ಅಥವಾ ಉಗ್ರಗಾಮಿಗಳು ಅಂತ ಇವ್ರು ಕರೀತಾರೆ. ಈ 2 ಥರದ ಚಿಂತನೆಗಳವ್ರು ಇದ್ರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ 3 ಥರದ ಚಿಂತನೆಯವರು ಇದ್ರು ಅಂತ. ಮೊದಲನೇವರು ಲಾಯಲಿಸ್ಟ್ಗಳು, ನಿಷ್ಠಾವಾದಿಗಳು ಅಂತ. ಈ ನಿಷ್ಠಾವಾದಿಗಳು ಯಾರು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನಮಗೆ ಆಳಿಕೊಳ್ಳುವ ಯೋಗ್ಯತೆ ಇಲ್ಲ, ಹೀಗಾಗಿ ಬ್ರಿಟಿಷರೇ ಇದ್ಬಿಡ್ಲಿ ಇಲ್ಲಿ ಅಂತ ಅನ್ಕೊಳ್ಳೋರು ಅಂತ. ನಾವು ಈ ವರ್ಗನ ಬಿಟ್ಟಿದ್ದೀವಿ. ದೊಡ್ಡ ಮಟ್ಟದಲ್ಲಿತ್ತು ಈ ವರ್ಗ, ಚಿಕ್ಕದಾಗಿತ್ತು ಅಂತ ತಿಳ್ಕೊಳ್ಬೇಡಿ. ಈ ವರ್ಗ ಹೆಂಗಿತ್ತು ಅಂತಂದ್ರೆ, ಯಾವಾಗ ನಮ್ಮವ್ರ ಸಾಮರ್ಥ್ಯ ಜಾಸ್ತಿ ಆಯ್ತೋ ಅಥವಾ ರಾಷ್ಟ್ರವಾದಿಗಳ ಸಾಮರ್ಥ್ಯ ಜಾಸ್ತಿ ಆಯ್ತೋ ಆಗ ತಾವು ಕೂಡ ರಾಷ್ಟ್ರವಾದಿಗಳಾದವರು. ಇವ್ರು ಕೊಡ್ತಿದ್ದ ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ಅನೈಕ್ಯ ಇದೆ, ನಾವು ಒಬ್ರಿಗೊಬ್ರು ಕಿತ್ತಾಡ್ತಿರ್ತೀವಿ, ಒಂದಾಗೋದು ಸಾಧ್ಯ ಇಲ್ಲ, ಹೀಗಾಗಿ ಬ್ರಿಟಿಷರು ಇದ್ದು ಬಿಡ್ಲಿ ಅನ್ನೋ ಅಂತ ವಾದ ಅವರದ್ದು. ಇದು ಪಾಯಿಂಟ್ 1. 2ನೇ ಥರದವರಿದ್ದವರು ಮಂದಗಾಮಿಗಳು. ಇವ್ರು ಹೆಂಗಿದ್ರು ಅಂತಂದ್ರೆ, ನಮ್ಮಲ್ಲಿ ಜಾತಿ ಮತ ಪಂಥಗಳ ಭೇದ ಇದೆ, ನಾವು ಕಿತ್ತಾಡ್ತಾ ಇರ್ತೀವಿ, ಹೀಗಾಗಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಆಳ್ಕೊಳ್ಳಿಕ್ಕೆ ಆಗದೇ ಇರೋದ್ರಿಂದ ಬ್ರಿಟಿಷರು ಆಳ್ಳಿ, ಒಳಗೆ ನಮಗೆ ಫ್ರೀಡಮ್ ಕೊಡ್ಲಿ.
ಒಳಗೆ ಫ್ರೀಡಮ್ ಕೊಡೋದೇನೆಂದರೆ ಎಜುಕೇಷನ್ ಮಿನಿಸ್ಟರ್ ನಮ್ಮವ್ರು ಮಾಡಲಿ, ನಮ್ಮವ್ರನ್ನ ಮೇಯರ್ ಮಾಡಲಿ, ನಮ್ಮವ್ರನ್ನ ಇಂಥ ಕೆಲಸ ಕೊಡಲಿ, ನಮ್ಗೆ ಇಷ್ಟಿಷ್ಟು ಫ್ರೀಡಮ್ ಕೊಟ್ಬಿಟ್ರೆ ಸಾಕು ಅಂತ. ಆಳುವವ್ರು ಅವರೇ ಇರಲಿ ಅಂತ ಮಂದಗಾಮಿಗಳ ಥಾಟ್ ಹಿಂಗೆ ಅಂತ. ಒಂದು ಲಾಯಲಿಸ್ಟ್ಗಳು, ಎರಡನೇದು ಮಂದಗಾಮಿಗಳು, ಮೂರನೇದು ಯಾರು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ರಾಷ್ಟ್ರೀಯವಾದಿಗಳು ಅಂತಿದ್ರು. ಮೂರನೇವರು ಅರವಿಂದರು ಹೇಳ್ತಾರೆ ಅವರು ತೀವ್ರಗಾಮಿಗಳು ಅಂತ ಕರೆಯಲ್ಲ, ನ್ಯಾಷನಲಿಸ್ಟ್ಗಳು ಅಂತ ಕರೀತಾರೆ. ಈ ನ್ಯಾಷನಲಿಸ್ಟ್ಗಳು ಹೆಂಗಿದ್ರು ಅಂತಂದರೆ, ನಮ್ಮ ಬಲಿದಾನವಾದರೂ ಪರವಾಗಿಲ್ಲ, ಈ ದೇಶದ ಮೇಲೆ ಪರಕೀಯರ ಆಳ್ವಿಕೆ ಇರಬಾರ್ದು, ಅವರನ್ನು ಈ ದೇಶದಿಂದ ಓಡಿಸಬೇಕು ಅಂತ ರಾಷ್ಟ್ರೀಯವಾದಿಗಳು ಆಲೋಚನೆ ಮಾಡ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ. ಮೂರು ಥರದ ಪ್ರಕ್ರಿಯೆ. ಕಾಂಗ್ರೆಸ್ ಇದ್ದಿದ್ದು ಹೆಂಗೆ ಅಂತಂದರೆ, ಒಂಥರ ಲಾಯಲಿಸ್ಟ್ಗಳು ಮತ್ತು ಮಂದಗಾಮಿ ನಡುವೆ ಇತ್ತದು, ಬ್ರಿಟಿಷರೇ ಇರಲಿ ಅನ್ನುವಂಥ ಚಿಂತನೆಯಲ್ಲಿ ಅದಿತ್ತು. ಅಂಥ ಸಂದರ್ಭದಲ್ಲಿ ಒಂದು ಪ್ರಖರವಾದ ರಾಷ್ಟ್ರೀಯವಾದ ಬೇಕಿತ್ತಲ್ಲ. ಕಾಂಗ್ರೆಸ್ ಹೀಗಿರುವಂಥ ಸಂದರ್ಭದಲ್ಲಿ ಈ ಪ್ರಖರವಾದ ರಾಷ್ಟ್ರೀಯವಾದಕ್ಕೆ ನಿಸ್ಸಂಶಯವಾಗಿ ಅಡಿಪಾಯ ಹಾಕಿಕೊಟ್ಟವರು ಸ್ವಾಮಿ ವಿವೇಕಾನಂದರು. ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ಭಾಷಣ ಮಾಡಿ ಬಂದ್ರಲ್ಲ, ಭಾಷಣ ಮಾಡಿ ಬಂದಾಗ ಈ ದೇಶದ ಜನಕ್ಕೆ ಅನ್ನಿಸ್ತು ಬ್ರಿಟಿಷರು ಕೂಡ ಭಾರತೀಯರ ಪದತಲದಲ್ಲಿ ಕೂತ್ಕೋಬಹುದು ಅಂತ. ನಮ್ಗೆ ಮರ್ತು ಹೋಗ್ಬಿಟ್ಟಿದ್ವಿ. ನಾವೆಲ್ಲ ಹೆಂಗೆ ಅನ್ಕೊಂಡಿದ್ವಿ ಅಂತಂದರೆ, ನಾವೇ ಬ್ರಿಟಿಷರ ಕಾಲು ಒರೆಸ್ಲಿಕ್ಕೋಸ್ಕರ ಲಾಯಕ್ಕಾಗಿರೋರು, ನಮ್ಗೆ ಇದಕ್ಕಿಂತ ಹೆಚ್ಚಿನದ್ದೇನೂ ಇಲ್ಲ ಅಂತ. ವಿವೇಕಾನಂದರು ಏನು ಮಾಡಿದ್ರು? ಪ್ರತ್ಯಕ್ಷವಾಗಿ ಬಂದೂಕು ಹಿಡಿದ್ರ ಅಂದರೆ ಹಿಡಿಲಿಲ್ಲ, ಪ್ರತ್ಯಕ್ಷವಾಗಿ ಕತ್ತಿ ಹಿಡಿದ್ರ ಅಂದರೆ ಹಿಡಿಲಿಲ್ಲ. ಆದರೆ ಈ ದೇಶದ ಜನರಿಗೆ ಹೇಳಿದ್ರು, ಸುಪೀರಿಯರ್ ರೇಸ್ ಅಂತ ಯಾವುದಾದ್ರೂ ಇದ್ರೆ ಅದು ಹಿಂದೂ ರೇಸ್, ತಲೆ ಕೆಡಿಸ್ಕೊಳ್ಬೇಡಿ, ನಮ್ಮೆದುರಿಗೆ ಜಗತ್ತೆಲ್ಲ ಕೂತಿರಬೇಕಾಗಿರುವಂಥ ವಾತಾವರಣ ಇದೆ ಅನ್ನೋದನ್ನ ವಿವೇಕಾನಂದರು ತೋರಿಸಿಕೊಟ್ರು. ಅದೊಂಥರ ಅದ್ಭುತವಾಗಿರುವಂಥ ಶಕ್ತಿಯ ಸಂಚಲನವನ್ನು ಉಂಟು ಮಾಡಿದ್ದಂತೂ ನಿಜ. ಅದಕ್ಕಿಂತಲೂ ಮುಂಚೆ ಈ ನಾಡಿನಲ್ಲಿ ಕೆಲಸ ಮಾಡಿರಲಿಲ್ಲ ಅಂತಿಲ್ಲ, ಅದು ಪ್ಯಾನ್ ಇಂಡಿಯಾ ಕನೆಕ್ಟ್ ಆಗಿರಲಿಲ್ಲ. ನಾನು ಆಗಲೇ ಹೇಳಿದಂತೆ ಲಾಲಾ ಲಜಪತ್ ರಾಯ್ ಇದ್ರು, ಬಾಲಗಂಗಾಧರ ತಿಲಕರಿದ್ರು, ಬಿಪಿನ್ ಚಂದ್ರ ಪಾಲ್ರಿದ್ರು. ಎಲ್ರಿಗೂ ಹೇಳ್ಬೋದೋ ಬೇಡವೋ, ಜೋರಾಗಿ ಹೇಳ್ಬೋದೋ ಇಲ್ವೋ ಅನ್ನೋಂಥ ವಾತಾವರಣದಲ್ಲಿದ್ದರು. ಮತ್ತು ಇಡೀ ದೇಶವನ್ನು ಕನೆಕ್ಟ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇರಲಿಲ್ಲ. ವಿವೇಕಾನಂದರು ಮಾತ್ರ ಕೊಲಂಬೋದಿಂದ ಆಲ್ಮೋಡಾಕ್ಕೆ ಹೋಗಬೇಕಾದಾಗ ಇಡೀ ದೇಶವನ್ನು ಕನೆಕ್ಟ್ ಮಾಡಿದ ರೀತಿ ಇತ್ತಲ್ಲ, ಒಂದ್ಸಲ ಭಾರತದ ಪುನರ್ಜಾಗೃತಿಗೆ ಕಾರಣವಾಯಿತು. ಅವರು ಅಡಿಪಾಯ ಹಾಕಿಕೊಟ್ಟಿದ್ರು. 1875 ವೇಳೆಗೆ ಈ ದೇಶದಲ್ಲಿ ವಿವೇಕಾನಂದರು ಅಲ್ಲಿಗೆ ಹೋಗೋಕ್ಕಿಂತ ಕೆಲವು ಕಾಲಗಳ ಮುಂಚೆ ರೈತರ ಪ್ರತಿಭಟನೆಗಳು ವ್ಯಾಪಕವಾಗಿ ನಡೆದಿದ್ವು. ಅಲ್ಲಲ್ಲಿ ಕ್ಷಾಮ ಬಂದಿದ್ದರಿಂದ ಪ್ರತಿಭಟನೆಗಳು ವ್ಯಾಪಕವಾಗಿ ನಡೀತಾ ಇತ್ತು. ಈ ಕಾರಣಕ್ಕೇನೆ ಲಿಟ್ಟನ್ಗೆ ಪತ್ರವನ್ನು ರಿಚರ್ಡ್ ಟೆಂಪಲ್ ಬರೆದಿದ್ದು, ಈ ಥರ ನಡೆಯುವಾಗ ನಾವು ಎಚ್ಚರಿಕೆಯಿಂದಿರಬೇಕು ಅಂತ. ಒಟ್ಟಾರೆ ಈ ಥರದ ಪರಿಸ್ಥಿತಿ, ಗೊಂದಲಮಯ ವಾತಾವರಣ, ಒಂದು ಕಡೆ ಜಾಗೃತಿಯ ಮೊಳಕೆಯೊಡೆದಿದೆ, ಇನ್ನೊಂದು ಕಡೆ ಜನ ರೋಸಿ ಹೋಗಿದ್ದಾರೆ, ಮತ್ತೊಂದು ಕಡೆ ಜನ ಒಪ್ಪಿಕೊಂಡು ಕೂತ್ಬಿಟ್ಟಿದ್ದಾರೆ, ಇಲ್ಲ ನಮ್ಮ ಹತ್ರ ಏನೂ ಆಗಲ್ಲ ಅಂತ. ಈ ಎಲ್ಲ ಕಲಸು ಮೇಲೋಗರಗಳ ನಡುವೆ ಒಂದು ಸಮರ್ಥವಾಗಿರುವಂಥ ಶಕ್ತಿ ಬರಬೇಕಿತ್ತು. ಅದು ಸಾವರ್ಕರ್ ರೂಪದಲ್ಲಿ ಬಂತು ಅಂತ. ಅಂದರೆ ಸಾವರ್ಕರ್ ಹುಟ್ಟಿದಂಥ ಆ ಸಂದರ್ಭ ಇದೆಯಲ್ಲ, ಬಹಳ ವಿಶಿಷ್ಟವಾಗಿರುವಂಥ ಸಂದರ್ಭ ಅಂತ. ಸಾವರ್ಕರ್ಗಿಂತ ಮುಂಚೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ಒಪ್ಕೋಬೋದೋ ಇಲ್ವೋ ಅಂತ, ಸಾವರ್ಕರ್ಗಿಂತ ಮುಂಚೆ ಬರವಣಿಗೆ ಮಾಡೋರು ಭಾಳ ಜನ ಇದ್ರು. ಸಾವರ್ಕರ್ಗಿಂತ ಮುಂಚೆ ಭಾಷಣ ಮಾಡೋರು ಭಾಳ ಜನ ಇದ್ರು, ಎಚ್ಚರಿಕೆಯಿಂದ ಮಾತನಾಡ್ತಿದ್ರು. ಆದರೆ ಈ ದೇಶಕ್ಕೆ ಒಂದು ಸಮರ್ಥವಾಗಿರುವಂಥ ಕ್ರಾಂತಿಕಾರಿ ಸಂಘಟನೆಯೇ ಬೇಕು ಅಂತ ಸ್ಪಷ್ಟವಾದ ನಿರ್ಣಯವನ್ನು ಕೈಗೊಂಡು 10ನೇ ವಯಸ್ಸಿಗೆ ಅಂಥದ್ದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಶುರು ಮಾಡಿದ್ದು ಅಂತ ಯಾರಾದರೂ ಇದ್ದರೆ ಅದು ಸಾವರ್ಕರ್ ಅಂತ. 10ನೇ ವಯಸ್ಸಿಗೆ, ಎಟ್ ದ ಏಜ್ ಆಫ್ 10 ಅವ್ರು ಆವಾಗ ಆಲೋಚನೆ ಮಾಡ್ತಾರೆ. 13 ನನಗೆ ಸಾವರ್ಕರ್ನ ಹೇಗೆ ನೋಡಬೇಕು ಅಂತ ಕೇಳಿದರೆ, ನಾನು ವಿಸ್ತಾರವಾಗಿ ಕಥೆ ತಗೊಂಡಿದ್ದೀನಿ, ಅದರ್ವೈಸ್ ನನಗೆ ಬಿಟ್ಟರೆ ಒಂದೊಂದೇ ಅಂಶವನ್ನು ಒಂದೊಂದು ದಿನ ತಗೋಬೇಕು ಅಂತ ನನ್ನ ಬಯಕೆ. ಹೇಗೆ ಅಂತಂದರೆ, ಸಾವರ್ಕರ್ ಒಬ್ಬ ಭಾಷಣಕಾರ, ಒಂದು ಇಡೀ ದಿನ ಮಾತಾಡ್ಬೋದು ಅವ್ರು ಮಾಡಿರೋ ಭಾಷಣಗಳನ್ನ ಇಟ್ಕೊಂಡು. ಸಾವರ್ಕರ್ ಒಬ್ಬ ಶ್ರೇಷ್ಠ ಬರಹಗಾರ, ಒಂದು ಇಡೀ ದಿನ ಮಾತನಾಡ್ಬೋದು. ಸಾವರ್ಕರ್ ಬರೀ ನಾವು ಒಂದು ಆಂಗಲ್ ನೋಡಿದ್ದೀವಲ್ಲ, ಸಾವರ್ಕರ್ ಎಂಥ ಅದ್ಭುತವಾದ ವ್ಯಕ್ತಿ ಅಂತಂದರೆ, ಕಾಲಾಪಾನಿಯ ಸಜಾ ಕಳೆದು ಬಂದ ನಂತರ ಪ್ರಾಬಬಲಿ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಮರಾಠಿಯ ಸಾಹಿತ್ಯ ಸಮ್ಮೇಳನ ನಡೆದಾಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದರು. ಅವರು ಸಾಹಿತ್ಯದ ಪ್ರಭಾವ ಹಂಗಿತ್ತು. ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಲ್ಲದೆ ಸಾವರ್ಕರ್ನ ಯಾಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ರು ಅಂತಂದರೆ, ಸಾವರ್ಕರ್ ತಾವು ಬರಹವನ್ನು ಅಥವಾ ಪ್ರಿಂಟ್ ಮಾಡುವಾಗ ಅದರಲ್ಲಿ ಏನೇನು ಬದಲಾವಣೆ ತಂದರೆ ಅಚ್ಚುಮೊಳೆಗಳನ್ನು ಜೋಡಿಸ್ಲಿಕ್ಕೆ ಅನುಕೂಲವಾಗುತ್ತೆ ಅನ್ನೋದಕ್ಕೆ ದೊಡ್ಡ ವಿಸ್ತಾರವಾಗಿರುವಂಥ ಸಂಶೋಧನೆ ಮಾಡಿದ್ರು ಸಾವರ್ಕರ್. ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಸಾವರ್ಕರ್ ಏನು ಹೇಳ್ತಾರೆ ಗೊತ್ತಾ? ಯಾವತ್ತೂ ದೇಶದ ಕವಿಗಳು ಬಾನೆಟ್ಗಳನ್ನು ಪ್ರೇರೇಪಿಸುವಂಥ, ಬಾನೆಟ್ಗಳನ್ನು ಹಿಡಿಯೋದಕ್ಕೆ ಪ್ರೇರೇಪಣೆ ಕೊಡುವಂಥ ಕವನಗಳನ್ನು ಬಿಟ್ಟು
ಪ್ರೇಮದ ಸಾನೆಟ್ಗಳ ಮೇಲೆ ಮಗ್ನರಾಗ್ತಾರೋ ಆಗ ದೇಶ ಹಾಳಾಗುತ್ತೆ. ಬಾನೆಟ್ಗಳನ್ನು ಹಿಡಿಯೋದಕ್ಕೆ ಪ್ರೇರಣೆ ಕೊಡಬಲ್ಲ ಸಾಹಿತ್ಯ ನಿಮ್ಮಿಂದ ಬರಬೇಕಾಗಿದೆ ಅಂತ ಮುಕ್ತವಾಗಿ ಹೇಳಿದವರು ಸಾವರ್ಕರ್ ಮರಾಠಿ ಸಾಹಿತ್ಯ ಸಮ್ಮೇಳನದಿಂದ. ಸಾವರ್ಕರ್ ಸಾಹಿತ್ಯ ಕೃಷಿ ಬಹಳ ವಿಶಿಷ್ಟವಾಗಿರುವಂಥದ್ದು. ನೀವು ಸಾವರ್ಕರ್ನ ಆಲೋಚನೆ ಮಾಡಲಿಕ್ಕೆ ಅಂತಿದ್ರೆ ಪ್ರಖರವಾದ ಕ್ರಾಂತಿಕಾರಿ, ಸಾವರ್ಕರ್ ಪ್ರಖರವಾದ ಸಂಘಟಕ. ನೀವು ಸಾವರ್ಕರ್ನ ಯಾವ ದಿಕ್ಕಿಂದ ನೋಡಿದ್ರೂ ಕೂಡ ಆತೊಂದು ಅಪರೂಪದ ವ್ಯಕ್ತಿತ್ವ. ಬಹುಶಃ ನನಗನ್ಸುತ್ತೆ ನಮ್ಮ ಇಡೀ ಇತಿಹಾಸದಲ್ಲಿ ಸಾವರ್ಕರ್ ಅಂತ ಮತ್ತೊಬ್ಬ ವ್ಯಕ್ತಿಯನ್ನು ಗುರುತಿಸೋದು ಕಷ್ಟ. ನಾನು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಸಾವರ್ಕರ್ಗೆ ಪ್ಯಾರಲಲ್ ಆಗಿ ಮತ್ತೊಬ್ಬ ವ್ಯಕ್ತಿಯನ್ನು ಗುರುತಿಸೋದು ಕಷ್ಟ. ಆದರೆ ಸಾವರ್ಕರ್ನ ಹೆಂಗ್ ಮಾಡಿದಾರ್ರಿ? ಸಾವರ್ಕರ್ ಹೆಸರು ಹೇಳಿದರೆ ಉರಿದು ಬೀಳುವಂತೆ ಮಾಡಿಟ್ಟಿದ್ದಾರೆ. ಒಂದೇ ಒಂದು ಕಾರಣ ಏನು ಗೊತ್ತಾ? ಸಾವರ್ಕರ್ ಬ್ರಾಹ್ಮಣರಾಗಿದ್ರು ಅಂತ. ಅವರು ಬ್ರಾಹ್ಮಣರಾಗದೆ ಬೇರೆ ಜಾತಿಗೆ ಸೇರಿದ್ದಿದ್ರೆ ಇಷ್ಟು ಧೈರ್ಯ ಮಾಡ್ತಿರ್ಲಿಲ್ಲ ಅಂತ. ಐ ಆಮ್ ಸಾರಿ ಟು ಸೇ ದಿಸ್. ಕೊನೆ ಪಕ್ಷ ಓದಬೇಕಲ್ರಿ ಕೆಲವೊಂದನ್ನಾದ್ರೂ. ನಾನು ನಿಮಗೆ ಒಂದೇ ಒಂದು ಘಟನೆ ಹೇಳ್ತೀನಿ. ಸಾವರ್ಕರ್ ಬರೆದಿರೋದನ್ನೇ ಓದ್ತೀನಿ. ನಿಜವಾಗ ನಿಮಗೂ ಗಾಬರಿ ಆಗ್ಬಿಡತ್ತೆ. ಸಾವರ್ಕರ್ ಬ್ರಾಹ್ಮಣರಾಗಿದ್ರು ಅಲ್ವಾ, ಆದರೆ ಜಾತಿ ಪದ್ಧತಿಯನ್ನು, ಪುರೋಹಿತಶಾಹಿ ಚಿಂತನೆಯನ್ನು ಸಾವರ್ಕರ್ರಷ್ಟು ಪ್ರಖರವಾಗಿ ದಲಿತ ನಾಯಕರು ವಿರೋಧಿಸಲಿಲ್ಲ. ಯಾವಾಗ ತನ್ನ ವಿಚಾರಧಾರೆಗಳಿಗೆ ಅಂದರೆ ಹಿಂದುತ್ವವನ್ನ ಮತ್ತೆ ಗಟ್ಟಿ ಮಾಡುವಂತ ವಿಚಾರಧಾರೆಗೆ ಈ ನಾಡಿನಲ್ಲಿ ಸೂಕ್ತವಾದ ಬೆಂಬಲ ಸಿಗ್ತಾ ಇಲ್ಲ, ಮತ್ತದಕ್ಕೆ ಪುರೋಹಿತಶಾಹಿಗಳು ವಿರುದ್ಧವಾಗಿ ಅಡ್ಡಗಟ್ಟಿ ನಿಂತಿದ್ದಾರೆ ಎಂದಾಗ ಅವ್ರು ಮಾತಾಡಿರೋ ಮಾತು ಕೇಳಬೇಕು ನೀವು. ನಾನು ಅದನ್ನೇ ಓದ್ತೀನಿ, ನಾನೇನು ಹೇಳೋದಿಲ್ಲ. ಬ್ರಾಹ್ಮಣ, ಗುರವ, ಜಂಗಮ ಈ ಬಗೆಯ ಹಲವು ಜಾತಿಗಳಲ್ಲಿ ಪುರೋಹಿತರಿದ್ದಾರೆ. ಎಲ್ಲ ಜಾತಿಯ ಪುರೋಹಿತಶಾಹಿಯನ್ನ ನೆನ್ಪಿಟ್ಕೊಳ್ಳಿ. ಪುರೋಹಿತಶಾಹಿಯನ್ನ ಅದೊಂದು ಮಾನಸಿಕ ಅವಸ್ಥೆ. ಅದನ್ನು ಮುಗಿಸುವ ಏಕೈಕ ಮಾರ್ಗ ಸಾಮಾಜಿಕ ಜಾಗೃತಿ. ಆಮೇಲೆ ಬರೀತಾರೆ, ಪುರೋಹಿತರ ಜಾತಿವಾರು ವ್ಯವಸಾಯವನ್ನು ಮುರಿಯುವ ಮುಖ್ಯ ಉಪಾಯವೆಂದರೆ ಸಂಘಟನಾಭಿಮಾನಿ ಸುಧಾರಕರು ಮೊದಲು ತಮ್ಮ ಸಂಸ್ಕಾರವು ನಿಶ್ಚಿತ ಜಾತಿಯ ಅಥವಾ ಕುಲದ ಪುರೋಹಿತರ ಹೊರತು ನಡೆಯುವುದು ಸಾಧ್ಯವೇ ಇಲ್ಲವೆಂಬ ಸ್ವಂತದ ಮುಗ್ಧತನವನ್ನು ತೊರೆದು ಪ್ರತ್ಯಕ್ಷ ಆಚರಣೆಯಲ್ಲಿ ಈ ಸುಧಾರಣೆಯನ್ನು ಬಳಕೆಗೆ ತರಬೇಕು. ನಮ್ಮನೆಯಲ್ಲಿ ಇಂಥ ಕೆಲಸ ಆಗಬೇಕು ಅಂದರೆ ನಮ್ಮ ಕುಲ ಪುರೋಹಿತರು ಬರಲೇಬೇಕು ಅನ್ನೋದು ಹಠ ಬಿಡ್ರಪ್ಪ ಮೊದಲು ಅಂತ. ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತಲ್ಲ. ಸಾವರ್ಕರ್ ಹೇಳ್ತಿರೋದು ಮುಂದೆ ಹೇಳ್ತೀನಿ ನಾನು. ಎಲ್ಲಕ್ಕಿಂತ ಮೊದಲು ಹಲವು ಸಂಸ್ಕಾರ ಕ್ರಿಯೆಗಳಿಗೆ ಭಟ್ರನ್ನು ಕರೆಸಲೇಬಾರದು. ಸಾವರ್ಕರ್ ಹೇಳಿರೋದು ಇದು. ನಾನು ಹೇಳಿದ್ರೆ ಅನೇಕರಿಗೆ ಗಾಬರಿ ಆಗಿ ಹಿಂಗೆ ಹೇಳ್ಬಿಟ್ರ ಸಾವರ್ಕರ್, ಯಾಕೆ ಹಿಂಗೆ ಹೇಳಿದ್ರು ಅಂತ. ಆ ಮನುಷ್ಯನ ಆಲೋಚನೆಯ ಶೈಲಿ ಹಂಗಿತ್ತು. ಸಾವರ್ಕರ್ ಹೇಳಿದರು, ಪೂಜೆ, ಪುರಸ್ಕಾರ, ಗೌರಿ, ಗಣಪತಿ, ಮಡಿ, ಮೈಲಿಗೆ, ಸಂಕ್ರಾಂತಿ, ದ್ವಾದಶಿ, ದಸರಾ, ದೀಪಾವಳಿ ಮುಂತಾದ ಕಾರ್ಯಗಳು ಭಟ್ಟರಿಲ್ಲದಿದ್ದರೂ ಸಾಂಗವಾಗಿ ನೆರವೇರಲು ಯಾವ ಅಡಚಣೆಯೂ ಇಲ್ಲ. ಶಾಸ್ತ್ರ ಗ್ರಂಥ ಓದಿ ಸರಳ ಭಾಷೆಯಲ್ಲಿ ಭಾವವನ್ನು ವ್ಯಕ್ತಪಡಿಸಿ ನಾವೇ ಪೂಜೆ ಮಾಡಬೇಕು. ಋಣ ತೀರಿಸಬೇಕೆಂದಿದ್ದರೆ ಇಂದಿನ ಉಪಯುಕ್ತ ಸಂಸ್ಥೆಗಳಿಗೆ ದಾನ ನೀಡಬೇಕು. ಮಹಾನವಮಿ ಎಂದು ಪಿತೃಗಳ ಗುಣಗಾನ ಮಾಡಿ ಅವರ ಹೆಸರಿನಲ್ಲಿ ಇಂದು ಹಿಂದೂ ರಾಷ್ಟ್ರವನ್ನು ಬಲಾಢ್ಯ ಮಾಡುವ ಕಾರ್ಯಗಳಿಗೆ ದಾನವನ್ನು ಮಾಡಬೇಕು. ಕೇಳಿಸ್ಕೊಳ್ತಿದ್ದೀರಿ? ವಾಪಸ್ ರಿಪೀಟ್ ಮಾಡ್ತೀನಿ. ಮಹಾನವಮಿ ಎಂದು ಬರುತ್ತೆ ಹತ್ರಕ್ಕೆ. ಪಿತೃಗಳ ಗುಣಗಾನ ಮಾಡಿ ಅವರ ಹೆಸರಿನಲ್ಲಿ ಇಂದು ಹಿಂದೂ ರಾಷ್ಟ್ರವನ್ನು ಬಲಾಢ್ಯ ಮಾಡುವ ಕಾರ್ಯಗಳಿಗೆ ದಾನವನ್ನು ಕೊಡಬೇಕು. ಇಲ್ಲವೇ ಆ ದಿನ ರಾಷ್ಟ್ರ ಸೇವೆಯಲ್ಲಿ, ಪಿತೃಭೂ ಸೇವೆಯಲ್ಲಿ ಅಂದರೆ ಅದನ್ನು ಪಿತೃ ಸೇವೆಗೆ ಅರ್ಪಿಸಿ ಸ್ವತಃ ಯಾವುದಾದರೂ ರಾಷ್ಟ್ರ ಕಾರ್ಯ ಮಾಡಬೇಕು. ರಾಷ್ಟ್ರ ಕಾರ್ಯವೇ ದೊಡ್ಡದ್ದು, ಇನ್ಯಾವುದೂ ಅಲ್ಲ. ಪಿತೃಭೂವಿನ, ಪಿತೃರಾಷ್ಟ್ರದ ಪ್ರೀತ್ಯರ್ಥ ಸೆಣಸಾಡುವ ಮತ್ತು ಸಂಘರ್ಷ ನಡೆಸುವ ಮೂಲಕ ಪಿತೃಋಣ ಸಲ್ಲಿಸುವ ಈ ಅನುಕೂಲಕರ ಸಾಧನಕ್ಕಿಂತ ಬೇರೆ ಇನ್ನೇನಿದೆ? ಮದುವೆಯನ್ನು ನಿರ್ಬಂಧಿತ ನಿಯಮದಂತೆ ಮಾಡಬೇಕು, ಅಂದರೆ ಲೀಗಲ್ ರಿಜಿಸ್ಟರ್ ಮಾಡ್ಕೋಬೇಕು. ಹಾರ್ಷ್ ಆಗಿದೆ ಸ್ವಲ್ಪ. ಪುರೋಹಿತರ ಕೈಕಾಲಿಗೆ ಬಿದ್ದು ಕರಿತೀರಿ, ಬಳಿಕ ಅವರ ಹೆಸರಲ್ಲಿ ಬೊಬ್ಬೆ ಯಾಕೆ ಹಾಕ್ತೀರಿ? ಭಟ್ರಿಗೆ ನಿಮಂತ್ರಣ ನೀಡುವುದನ್ನು ಬಿಟ್ಟರೆ ಪುರೋಹಿತಶಾಹಿ ಮುಗದಂತೆ ಅಂದ್ಬಿಟ್ರು ಸಾವರ್ಕರ್. ನಂಗೆ ಗೊತ್ತು ತುಂಬ ಜನಕ್ಕೆ ಕೋಪ ಬರುತ್ತೆ ಇದನ್ನು ಹೇಳಿದರೆ, ಆದರೆ ನಾನು ಪ್ರತ್ಯಕ್ಷ ನೋಡಿದ್ದೀನಿ. ಇತ್ತೀಚೆಗೆ ನಮ್ಮ ಅಜ್ಜಿದ ಶ್ರಾದ್ದ ಆಯಿತು. ನಾನು ಯೂಶ್ವಲಾಗಿ ಹೋಗ್ಲಿಕ್ಕೆ ಸಿಗಲ್ಲ, ಹೋಗ್ಬಿಟ್ಟಿದ್ದೆ ನಾನು, ಯಾಕೋ ಹತ್ತಿರದಲ್ಲಿದ್ದೆ ಅಂತ. ಭಟ್ರು ಬಂದರು. ಸತ್ಯ ಹೇಳ್ತೀನಿ ಮಿತ್ರರೇ, ನನಗೆ ಆಮೇಲೆ ನಮ್ಮ ಅಜ್ಜಿ ಅಂದ್ಕೊಂಡೆ, ನಮ್ಮ ಅಜ್ಜಿಗೆ ಮಾತ್ರ ನಿಜವಾಗ್ಲೂ ಸೇರಿರಲ್ಲ ಇವತ್ತಿನ ಶ್ರಾದ್ದ ಅಂತ. ಪ್ರತಿ ಕ್ಷಣಕ್ಕೂ ಬೈದರು 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 ಬೈದರು. ನನ್ನ ತಂದೆ ಮತ್ತು ಅವ್ರ 3 ಜನ ಅಣ್ಣ ತಮ್ಮಂದರಿಗೆ ಬೈದರು. ಎಷ್ಟು ಬೈದರು ಅಂದರೆ, ಪಾಪ ನಮ್ಮ ಅಜ್ಜಿ ಏನಾದರೂ ಅಲ್ಲಿ ಬಂದು ಕೂತಿದ್ರೆ ನನ್ನ ಮಕ್ಕಳನ್ನ ಇಷ್ಟು ಬೈತೀಯಲ್ಲಪ್ಪ ನೀನು, ಯಾಕೆ ಇಷ್ಟು ಬೈತೀಯ ಅಂತ ನೊಂದುಕೊಂಡು ಕೇಳಬೇಕು.
ನಾನು ವಿರೋಧಿ ಅಲ್ಲ, ಎಲ್ಲ ಆಚರಣೆಗಳು ಆಗಲಿ ಅಂತ ಭಾವಿಸ್ತೀನಿ. ಆದರೆ ಎಲ್ಲೋ ಒಂದು ಕಡೆ ನಾವು ವಿರೋಧವನ್ನೂ ಮಾಡ್ತಾ ಅದಕ್ಕೆ ಬೇಕಾಗಿರುವಂಥ ಬದಲಾವಣೆಗೆ ಸಿದ್ಧವಾಗಲಿಲ್ಲ ಅಂದರೆ ಹೇಗೆ? ಸಾವರ್ಕರ್ ಈ ಥರದ ವೈಬ್ರೆಂಟ್ ಆಗಿರುವಂಥ ಮಾತುಗಳನ್ನು ಆಡ್ತಿದ್ದವರು. ಈ ಬದಲಾವಣೆಗೆ ಪ್ರೇರಣೆಯಾಗಬಲ್ಲಂಥ ಸಂಗತಿಗಳು ಬೇಕು ಅಂತ ಸಾವರ್ಕರ್ ಹೇಳ್ತಾ ಇದ್ದವರು. ಆದರೆ ನಮ್ಗೆ ಅರ್ಥ ಮಾಡ್ಕೊಳ್ಳಿ ಕಷ್ಟ ಆಯಿತು ಅಷ್ಟೇ. 1883 ಸಾವರ್ಕರು ನಾಸಿಕ್ನಲ್ಲಿ ಭಗೂರ್ ಅಂತ ಒಂದು ಪುಟ್ಟ ಹಳ್ಳಿ, ನಾಸಿಕ್ನ ಒಂದು ಹಳ್ಳಿ, ಅಲ್ಲಿ ಹುಟ್ಟಿದ್ರು ಸಾವರ್ಕರ್. ತಂದೆ ತಾಯಿಗೆ ಎರಡನೇ ಮಗ ಗಣೇಶ್ ಸಾವರ್ಕರ್ ಅಥವಾ ಪ್ರೀತಿಯ ಬಾಬಾರಾವ್ ಸಾವರ್ಕರ್ ಮೊದಲನೆಯವರು, ವಿನಾಯಕ್ ದಾಮೋದರ್ ಸಾವರ್ಕರ್. ವಿನಾಯಕ್ ಸಾವರ್ಕರ್ ಪ್ರೀತಿಯ ತಾತ್ಯ ಟೋಪೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ತಾತ್ಯ ಅಂತ ಮರಾಠಿಯಲ್ಲಿ ಬಹಳ ಪ್ರೀತಿಯಿಂದ ಕರೀತಾರೆ. ಹೇ ಮಗು, ಬಾಬು ಅಂತ ನಾವೆಲ್ಲ ಹೆಂಗೆ ಕರಿತೀವಿ ಹಂಗೆ ತಾತ್ಯ ಅಂತ ಕರೀತಾರೆ. ತಾತ್ಯ ಅಂತ ಪ್ರೀತಿಯಿಂದ ಕರೀತಿದ್ರು. 3ನೇ ಮಗು ತೀರ್ಕೊಳ್ತು. 4ನೇವಳು ಹೆಣ್ಣು ಮಗು ಮಾಯಿ ಅಂತ. 5ನೇವರು ನಾರಾಯಣ್ ಸಾವರ್ಕರ್ ಬಾಳ ಅಂತ ಕರೀತಿದ್ರು. ಬಾಳ ಅಂದ್ರು ಮಗು ಅಂತ ಮರಾಠಿಯಲ್ಲಿ ಕರೀತಿದ್ರು. ಅಂದರೆ ಅತ್ಯಂತ ಪ್ರೀತಿಯಿಂದ ಕರೆಯೋದು. ನಾನು ತಾತ್ಯ ಅನ್ನೋದನ್ನು ಯಾಕೆ ಒತ್ತಿ ಹೇಳಿದೆ ಅಂತಂದರೆ, ಒಂಥರ ತಾತ್ಯ ಬಗ್ಗೆ ಸಾವರ್ಕರು 1857 ಸಂಗ್ರಾಮದ ಪುಸ್ತಕದಲ್ಲಿ ಬರೀತಾರೆ. ತಾತ್ಯ ಟೋಪೆ ವೀರ ಹೋರಾಟಗಾರ. ಅವನು ಎಲ್ಲ ಹೋರಾಟ ಮುಗಿದಿದೆ ಅಂದಾಗಲೂ, ಬಹದ್ದೂರ್ ಶಾನ ಏಡಂದಿನ ಸೆರೆಮನೆಗೆ ಹಾಕಿದ್ದಾರೆ ಅಂತಂದಾಗಲೂ, ನಾನಾ ಸಾಹೇಬ್ ಪೇಶ್ವೆ ನೇಪಾಳಕ್ಕೆ ಓಡೋಗಿದ್ದಾನೆ ಅಂತ ಗೊತ್ತಾದ ಮೇಲೂ 1 ವರ್ಷಗಳ ಕಾಲ ತನ್ನ ಮೋರ್ಚಾ ಬಿಡದೆ ಎಲ್ಲಂದ್ರಲ್ಲಿ ಹೋಗಿ ಬ್ರಿಟಿಷರನ್ನ ಹಿಂಡಿ ಬಿಟ್ಟವನು ತಾತ್ಯ ಟೋಪೆ. ಸಾವರ್ಕರ್ ಅವನ ಬಗ್ಗೆ ಅಷ್ಟು ಬರೆದು ಕೊನೆಯಲ್ಲಿ ಏನು ಬರೀತಾರೆ ಗೊತ್ತಾ? ಏ ತಾತ್ಯ, ಈ ದೇಶ ನಿನ್ನನ್ನು ಮರೆತೋಗ್ಬಿಟ್ಟಿದೆ ಕಣ. ತಪ್ಪು ನಿಂದಲ್ಲ, ತಪ್ಪು ದೇಶದ್ದಲ್ಲ, ನಿಂದೇ ತಪ್ಪು. ನೀನು ಈ ದೇಶದಲ್ಲಿ ಯಾಕಪ್ಪ ಹುಟ್ಟಿದೆ? ಸಾವರ್ಕರ್ ಕೇಳೋದು, ನೀನು ಯಾಕಪ್ಪ ಈ ದೇಶದಲ್ಲಿ ಹುಟ್ಟಿದೆ? ಯಾವುದಾದ್ರೂ ಸಾಮಾನ್ಯವಾಗಿರುವ ದೇಶದಲ್ಲಿ ಹುಟ್ಟಿದ್ರು ಜನ ಅಂಬಾರಿ ಮೇಲಿಟ್ಟು ನಿನ್ನ ಮೆರವಣಿಗೆ ಮಾಡ್ತಿದ್ರು. ನೀನು ಈ ದೇಶದಲ್ಲಿ ಹುಟ್ಟಿದ ತಪ್ಪು ನಿಂದೆ ಅಂತ ಅತ್ಯಂತ ಹೃದಯ ವಿದ್ರಾವಕವಾಗಿ ಅಂಥ ಹೃದಯವನ್ನು ಚೂರಿಂದ ಇರಿಯೋ ಥರ ಬರೀತಾರೆ. ಕನ್ನಡದ ಶಿವರಾಮು ಅದ್ಭುತವಾದ ಲೇಖಕರು. ಆತ್ಮಾಹುತಿ ಅಂತ ಪುಸ್ತಕ ಸಾವರ್ಕರ್ ಮೇಲೆ ಬರೆದಿದ್ದಾರೆ. ಅವ್ರು ಏನು ಬರೀತಾರೆ ಅಂತಂದರೆ, ಇದನ್ನೇ ಕೋಟ್ ಮಾಡಿ ತಾತ್ಯ ಅಂದರೆ ಸಾವರ್ಕರ್ಗೆ ತಾತ್ಯ ಅಂತ ಪ್ರೀತಿಯಿಂದ ಕರೀತಿದ್ರು, ಈಗ ವಾಪಸ್ ಓದ್ಕೊಳ್ಳಿ ಅಂತಾರೆ. ಸಾವರ್ಕರ್ಗೆ ಹಿಂಗೆ ಕೇಳಬೇಕು, ನೀನು ಯಾಕ್ರಿ ಈ ದೇಶದಲ್ಲಿ ಹುಟ್ಟಿದ್ರಿ? ನೀ ಜರ್ಮನಿಯಲ್ಲೋ ಜಪಾನ್ನಲ್ಲೋ ಇಟಲಿಯಲ್ಲೋ ಹುಟ್ಟಿದ್ದಿದ್ರೆ ಇಂಥ ವ್ಯಕ್ತಿ ನಮ್ಮ ದೇಶದಲ್ಲಿದ್ದಲ್ಲ ಅಂತ ಹೆಮ್ಮೆಯಿಂದ ಜನ ಗುಣಗಾನ ಮಾಡ್ತಿದ್ರು. ನನ್ನ ದೇಶದಲ್ಲಿ ನಿಮ್ಮ ಬಗ್ಗೆ ಅವಮಾನಕರವಾದ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳದಿದ್ರೆ ಏನು ಹೇಳೋದು ಅದ್ರ ಬಗ್ಗೆ? ಆ ಥರದ ಪರಿಸ್ಥಿತಿ ಸಾವರ್ಕರ್ದು ಇವತ್ತಿಗೂ ಇದೆ ಅಂತ ಬಹಳ ಬೇಜಾರು ಅಂತ ಅನಿಸುತ್ತೆ. ಸಾವರ್ಕರ್ರ ಅಜ್ಜ, ತಾಯಿಯ ತಂದೆ ಒಂದು ಸೇನೆಯಲ್ಲಿ ಅಶ್ವದಳದ ಮುಖ್ಯಸ್ಥರಾಗಿದ್ದವರು. ಡಕಾಯಿತರ ಜೊತೆಗೆ ಕಾದಾಟ ಮಾಡಿ ಒಂದ್ಸಲ ಆ ಕಾದಾಟದಲ್ಲಿ ಗೆದ್ದು ಆ ಡಕಾಯಿತರು ಕದ್ಕೊಂಡು ಹೋಗ್ತಿದ್ದಂಥ ಒಂದು ಅಷ್ಟಭುಜಾ ದೇವಿಯನ್ನು, ಭವಾನಿಯನ್ನು ಅವ್ರು ತಗೊಂಡು ಬಂದಿದ್ರು. ಯಾರೋ ನೋಡಿ ಹೇಳಿದ್ರು, ಅಷ್ಟಭುಜಾ ದೇವಿ ರೌದ್ರಾವತಾರ, ಮನೇಲಿ ಇಟ್ಕೋಬೇಡಿ, ದೇವಸ್ಥಾನದಲ್ಲಿ ಇಡಿ ಅಂತ ದೇವಸ್ಥಾನದಲ್ಲಿ ಇಡಿಸಿದ್ರು. ಮನೆಯಲ್ಲಿ ಅದಕ್ಕೆ ಬೇಕಾಗಿರೋ ವಾತಾವರಣ ಕಲ್ಪಿಸ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ. ಸಾವರ್ಕರ್ಗೆ ಉದ್ದಕ್ಕೂ ಪ್ರೇರಣೆ ಕೊಟ್ಟಂಥ ತಾಯಿ ಆಕೆ ಅಂತ. ಸಾವರ್ಕರ್ಗೆ ಒಂದು 12 ವರ್ಷ ಇದ್ದಾಗ ಪ್ರಾಬಬಲಿ ಅವರ ತಾಯಿನ ಸಾವರ್ಕರ್ ಕಳ್ಕೊಂಡ್ರು. ತಂದೆಯನ್ನು ನೀವು ಇನ್ನೊಂದು ಮದುವೆ ಆಗಿ ಮಕ್ಕಳು ಚಿಕ್ಕವರಿದ್ದಾರೆ ಅಂತ ಕೇಳಿದ್ರೆ ತಂದೆ ಒಪ್ಕೊಳ್ಳೇ ಇಲ್ಲ, ಸಾಧ್ಯವೇ ಇಲ್ಲ, ನನ್ನ ಮಕ್ಕಳನ್ನು ನಾನೇ ನೋಡ್ಕೊಳ್ತೀನಿ ಅಂತಂದರು. ಬಹುಶಃ ಇದೆಲ್ಲ ಸುಮ್ಮನೆ ನಾನು ಇನ್ಫಾರ್ಮೇಷನ್ ಹೇಳ್ತಿರೋದು ಹೇಗಿದೆ ಅಂತ. 8ನೇ ವಯಸ್ಸಿಗೆ ಸಾವರ್ಕರ್ಗೆ ಕವನಗಳನ್ನು ಬರೆಯುವಂಥ ಕಲೆ ಸಿದ್ಧಿಸಿತ್ತು. ಅದು ಸಿದ್ಧಿ. ಅದು ಈಗಿನ ಥರದ ಪ್ರಾಸಬದ್ಧ ಕವನಗಳನ್ನು ಬರೆಯುವಂಥ ಅಥವಾ ಒಂದು 4 ಪ್ರಾಸಗಳನ್ನು ಇಟ್ಕೊಂಡು ಕವನಗಳನ್ನು ಬರೆದ್ಬಿಡುವಂಥ ವ್ಯಕ್ತಿತ್ವ ಅಲ್ಲ. ಆದರೆ ಅತ್ಯದ್ಭುತವಾಗಿರುವಂಥ ಕವನಗಳನ್ನು ಅವರು ಚಿಕ್ಕಂದಲ್ಲೇ ಬರೀತಿದ್ರು. ಇವರ ಮನೆಯಲ್ಲಿ ಇಬ್ಬರು ಇದ್ರಲ್ಲ, ಒಂದು ಅಣ್ಣ ಬಾಬಾರಾವ್ ಮತ್ತು 2ನೇದು ತಮ್ಮ ಈ ತಾತ್ಯ ಅಥವಾ ವಿನಾಯಕ. ಇವರಿಬ್ಬರದು ವ್ಯಕ್ತಿತ್ವ ಪೂರ್ಣ ವಿಭಿನ್ನವಾದ ದಿಕ್ಕಿನದ್ದು. ನಾನು ಆಗಲೇ ಹೇಳಿದಂತೆ ಅಣ್ಣ ಬಾಬಾರಾವ್ ಸ್ಪಿರಿಚುಯಾಲಿಟಿಯ ಹಿಂದೆ ಓಡ್ತಿದ್ದವನು. ಎಲ್ಲಿ ಸಾಧುಗಳು ಸಿಕ್ಕಿದ್ರು ಹೋಗಬೇಕು ಅಂತ. ಇನ್ಫ್ಯಾಕ್ಟ್ 1897 ಅಥವಾ 98-99 ವಿವೇಕಾನಂದರು ಭಾರತಕ್ಕೆ ವಾಪಸ್ ಬಂದು 2 ವರ್ಷ ಆದ ನಂತರ ಅವರೊಂದು ನಿಶ್ಚಯ ಮಾಡಿದರು, ಯಾರ್ಯಾರು ನನ್ನ ಶಿಷ್ಯರಾಗಿ ಬರ್ತೀರೋ ಅವ್ರಿಗೆ ನಾನು ಮಾಯಾವತಿಯ ಆಶ್ರಮದಲ್ಲಿ ಇರಿಸ್ಕೊಂಡು ಅವ್ರಿಗೆ ರಾಜಯೋಗದ ಪಾಠ ಮಾಡ್ತೀನಿ ಅಂತ. ಸಾವರ್ಕರನ್ನು ಓಡೋಗಬೇಕು ಅಂತ ನಿಶ್ಚಯ ಮಾಡಿದ್ದ. ನಾನು ವಿವೇಕಾನಂದರ ಶಿಷ್ಯನಾಗಿ ಇದ್ಬಿಡಬೇಕು, ಅಲ್ಲೋಗಿ ಎಲ್ಲವನ್ನೂ ಕಲ್ತ್ಕೊಳ್ಬೇಕು. ವಿವೇಕಾನಂದರ ಇಂಪ್ಯಾಕ್ಟ್ ಹೆಂಗೆಂಗಿದೆ ನೋಡಿ. ಅದಕ್ಕೆ ನಾನು ಹೇಳೋದು, ಆ ಮನುಷ್ಯ ಪ್ಯಾನ್ ಇಂಡಿಯಾ ಎಲ್ಲರನ್ನೂ ಪ್ರಭಾವಿಸಿದ್ದ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ಹೋಗಬೇಕು ಅಂತಿದ್ರು. ಆದರೆ ಅದಕ್ಕೆ ತದ್ವಿರುದ್ಧ ಸಾವರ್ಕರ್. ಅವರಿಗೆ ಸ್ಪಿರಿಚುಯಾಲಿಟಿ ಅನ್ನೋದು ದೂರ ಇಲ್ಲ ಅಂತಲ್ಲ, ಆದರೆ ಅವ್ರಿಗೆ ಇದ್ದಿದ್ದೇನು ಅಂತಂದರೆ ರಾಷ್ಟ್ರದಲ್ಲಿ ಪೊಲಿಟಿಕಲ್ ಆಕ್ಟಿವಿಟಿ ಜೋರಾಗಬೇಕು ಅನ್ನುವಂಥ ಪ್ರಕ್ರಿಯೆ ಇತ್ತು. ಆದರೆ ಇಂಟ್ರೆಸ್ಟಿಂಗ್ಲಿ ಅಣ್ಣ ಫೈನಲಿ ತಮ್ಮನನ್ನು ಅನುಸರಿಸಿಬಿಟ್ಟ.
ಅಣ್ಣ ತನ್ನ ಸ್ಪಿರಿಚುವಲ್ ಆಕಾಂಕ್ಷೆ ಅಷ್ಟನ್ನು ಒತ್ತಿ ಹಿಡಿದು ನನ್ನ ತಮ್ಮ ಏನು ಹೇಳ್ತಾನೋ ಅದಾದರೆ ಈ ದೇಶ ಸ್ಪಿರಿಚುವಲ್ ಆಕ್ಟಿವಿಟಿ ಹಾಟ್ ಬೆಡ್ ಆಗುತ್ತೆ, ಅದಕ್ಕೋಸ್ಕರ ಮೊದಲು ಪೊಲಿಟಿಕಲ್ ಫ್ರೀಡಮ್ ಬೇಕು ಅಂತ ಅಣ್ಣನೂ ಮುಂದಿನ ದಿನಗಳಲ್ಲಿ ತಮ್ಮನ್ನು ಅನುಸರಿಸುವಂತೆ ಆದ ಅಂತ. ಬಾಲ್ಯದಿಂದಲೂ ಕೂಡ ಸಾವರ್ಕರ್ರಿಗೆ ನಡೆಯುವಂಥ ಅನೇಕ ಘಟನೆಗಳ ಕಾರಣಕ್ಕೋಸ್ಕರ ಅವರಿಗೆ ತಿಕ್ಕಾಟ ಇದ್ದೇ ಇತ್ತು. ಹಿಂದೂ ಮುಸ್ಲಿಂ ಏಕತೆಯ ಕುರಿತಂತೆ ಚರ್ಚೆ ಇತ್ತು. ನಾಸಿಕ್ನಲ್ಲಿ ಒಂದ್ಸಲ, ಇವತ್ತೇನು ಗಲಾಟೆ ನಡೀತಿದೆಯೋ ಹೊಸತಲ್ಲ, ನಾನು ಹಿಂದೆಯೂ ಅನೇಕ ವ್ಯಾಖ್ಯಾನಗಳಲ್ಲಿ ಹೇಳುವಾಗ ಹೇಗೆ ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಯಾವಾಗಲೂ ನಡೆದಿದೆ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದೆ. ನಾಸಿಕ್ನಲ್ಲಿ ಒಂದು ಘಟನೆ ನಡೀತು, ಪ್ರಾಬಬ್ಲಿ 1890s ನಡೆದಂಥ ಘಟನೆ ಅದು. ಆ ಘಟನೆ ಏನಂತಂದರೆ, ನಾಸಿಕ್ನ ಒಂದು ಮಸೀದಿಯೊಳಗೆ ಒಂದು ತಲೆ ಕಡಿದಂಥ ಹಂದಿಯ ಶವ ಬಿದ್ದಿತ್ತು, ಬಾಡಿ ಬಿದ್ದಿತ್ತು. ಅದು ಮುಸಲ್ಮಾನರು ರೊಚ್ಚಿಗೆದ್ಬಿಟ್ರು. ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ಕೇಳಿದರೆ, ಈ ಹಂದಿ ಮಾಂಸದ ಗಲಾಟೆ ಹಿಂದೆ ಗೋವುಗಳ ರಕ್ಷಣೆ ಮಾಡುವಂಥ ಆರ್ಯ ಸಮಾಜಿಗಳಿದ್ದಾರೆ ಅಂತ ಪುಕಾರು ಹಬ್ಬಿಸಲಾಯಿತು. ಅಲ್ಲೊಂದು ದೊಡ್ಡ ಗಲಾಟೆ ಏಳಲಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆ ಆಯಿತು. ಅಲ್ಲಿ ಕಿತ್ತಾಟ ಶುರುವಾಯಿತು. ಈ ಸಂದರ್ಭದಲ್ಲಿ ಅಥವಾ ಇದಕ್ಕಿಂತಲೂ ಮುಂಚಿನಿಂದಲೂ ಬ್ರಿಟಿಷ್ ಸರ್ಕಾರ ಹೇಗಿತ್ತು ಅಂತಂದರೆ, ಮುಸಲ್ಮಾನರ ತುಷ್ಟೀಕರಣದ ಕೆಲಸ ಮಾಡ್ತಿತ್ತು. ಮುಸಲ್ಮಾನರು ತಮ್ಮ ಗಣೇಶ ಚೌತಿಯ ಪ್ರೊಸೆಷನ್ನು ನಮ್ಮ ಮಸೀದಿ ಹೊರಗಡೆ ಬರಬಾರ್ದು ಅಂತಂದರೆ ಬ್ರಿಟಿಷರ ನ್ಯಾಯಾಲಯ ಏನು ಹೇಳ್ತಿತ್ತು ಅಂತಂದರೆ, ಈ ನ್ಯಾಯಾಲಯವನ್ನು ನೀವು 1890s ತೆಗೆದು 2020 ತೊಗೊಂಡು ಬನ್ನಿ, ಸೇಮ್ ನಿರ್ಣಯಗಳು, ಮೈಂಡ್ಸೆಟ್ ಸ್ವಲ್ಪವೂ ಚೇಂಜ್ ಆಗಲಿಲ್ಲ ಅಂತ. ನಿರ್ಣಯ ಏನು ಅಂತ ನಾನು ಹೇಳ್ತೀನಿ. ಯಾವುದೇ ಆಚರಣೆಗಳನ್ನು ಮಂದಿರ ತನ್ನೊಳಗೆ ಮಾಡಿಕೊಳ್ಳಿಕ್ಕೆ ಯಾರೂ ಆಕ್ಷೇಪಿಸುವಂತಿಲ್ಲ. ಮಂದಿರದೊಳಗೆ ಅವರು ಮ್ಯೂಸಿಕ್ ಹಾಡ್ಕೋಬಹುದು, ಭಜನೆ ಮಾಡ್ಕೋಬಹುದು, ಎಲ್ಲ ಮಾಡ್ಕೋಬಹುದು. ಆದರೆ ಪ್ರೊಸೆಷನ್ನ ಮಸೀದಿಯ ಹೊರಗಡೆ ತೆಗೆದುಕೊಂಡು ಹೋಗಬಾರ್ದು. ಇದು ಸಾಮಾಜಿಕ ಸಾಮರಸ್ಯವನ್ನು ಕದಡುತ್ತೆ. ಇದು ಮೊನ್ನೆ ಕೊಟ್ಟಿರುವಂಥ ವರ್ಡಿಕ್ಟ್ ಅಲ್ಲ, ಇದು ಬಹಳ ಹಿಂದೆ 1890s ಬಂದಿರುವಂಥ ವರ್ಡಿಕ್ಟು ಅಂತ. ಇದಕ್ಕೆಲ್ಲ ತಿಲಕರ ಪ್ರತಿಕ್ರಿಯೆ ಇರ್ತಿತ್ತಲ್ಲ, ಬಹಳ ಪ್ರತಿರೋಧ ಕೊಡ್ತಿದ್ರು ಅವರು. ಅವರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ವಿಸ್ತಾರವಾಗಿ ಬರಿತಾ ಬ್ರಿಟಿಷರು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ತುಂಬ ವಿಶೇಷವಾಗಿ ಅದನ್ನು ಹೇಳುವಂಥ ಪ್ರಯತ್ನವನ್ನೆಲ್ಲ ಮಾಡಿದ್ದನ್ನು ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾವರ್ಕರ್ ತಮ್ಮ ಮಿತ್ರರ ಜೊತೆ ಸೇರ್ಕೊಂಡು ನಿಶ್ಚಯ ಮಾಡಿದ್ರಂತೆ, ನಾವು ಇಷ್ಟು ವೀಕ್ ಯಾಕೆ, ಮುಸಲ್ಮಾನರು ಎಷ್ಟು ಸ್ಟ್ರಾಂಗ್ ಯಾಕೆ? ಈ ವೀಕ್ನೆಸ್ ಮತ್ತು ಸ್ಟ್ರೆಂತ್ನ ಚರ್ಚೆ ಹೆಂಗೆ ನಡೀತು ಅಂತಂದರೆ, ಸಾವರ್ಕರ್ ಗೆಳೆಯರ ಜೊತೆ ಸೇರಿ ನಿಶ್ಚಯ ಮಾಡಿದರು. ಇದು 1893-94 ಅಥವಾ 95 ಆಗಿದ್ದಿರ್ಬೋದು. ಸಾವರ್ಕರ್ ಹುಟ್ಟಿದ್ದು 83. 95 ಘಟನೆ ನಾನು ಹೇಳ್ತಿದ್ದೀನಿ ಅಂತಂದರೆ, 12 ವರ್ಷದ ಹುಡುಗ ಆಲೋಚನೆ ಮಾಡೋದು. ತಂದೆ ಒಂದು ಟೀಮ್ ಕಟ್ಟಿದ, ನಾವೆಲ್ಲ ಹೋಗೋಣ, ಒಂದು ಮಾಸ್ಕ್ ಇದೆ ಅಲ್ಲಿ, ಆ ಮಾಸ್ಕ್ ಮೇಲೆ ದಾಳಿ ಮಾಡೋಣ ಅಂತ. ಚಿಕ್ಕ ಹುಡುಗರು, ನಾವೊಂದು ತೋರಿಸೋಣ ನಮ್ಮ ಶಕ್ತಿ ಏನು ಅಂತ. ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು, ಬೇಕಾಗಿರೋ ಲಾಠಿ, ರಾತ್ರಿ ಎಷ್ಟು ಗಂಟೆಗೆ ಹೋಗಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು, ಗೊತ್ತಾಗದೇ ಥರ ವ್ಯವಸ್ಥೆ ಮಾಡಿಕೊಂಡ್ರು. ಇದೇನಾಯಿತು, ಅವರ ಕ್ಲಾಸ್ನಲ್ಲಿದ್ದಂಥ ಮುಸಲ್ಮಾನರಿಗೆ ಗೊತ್ತಾಯಿತು. ಇವ್ರ ಜೊತೆ ನಾವು ಹೋರಾಟ ಮಾಡಬೇಕು ಅಂತ ನಿಂತ್ಕೊಂಡ್ರು. ಹೋರಾಟ ಆಗಿ ಸರಿಯಾಗಿ ಇವರು ಬಡಿದ್ರು. ಅವರಿಗೆ ಬಡದ ಮೇಲೆ ಇಬ್ಬರು ಒಂದು ಕಾಂಪ್ರಮೈಸಿಗೆ ಬಂದರು. ಕಾಂಪ್ರಮೈಸ್ ಏನು ಅಂದರೆ, ಇಷ್ಟೆಲ್ಲ ನಡೆದಿದೆ ಅಂತ ಯಾರಿಗೂ ಹೇಳಬಾರ್ದು, ಎಲ್ಲರೂ ಸೈಲೆಂಟ್ ಆಗಿರಬೇಕು ಅಂತ. ಈ ಪಕ್ಷವೂ ಸೈಲೆಂಟ್ ಆಯಿತು, ಆ ಪಕ್ಷವೂ ಸೈಲೆಂಟ್ ಆಯಿತು. ಬಟ್ ನಡಿಬೇಕಾಗಿರುವಂಥ ಪ್ರಕ್ರಿಯೆ ನಡೆದಿತ್ತು. ಆದರೆ ಸಾವರ್ಕರ್ಗೆ ಆಗ ಆಲೋಚನೆ ಬಂತು, ನಮ್ಮಲ್ಲಿ ಯಾಕೆ ಒಮ್ಮತ ಇಲ್ಲ, ನಾವು ಯಾಕೆ ಒಟ್ಟುಗೂಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಯಾಕೆ ಕಿತ್ತಾಡ್ತಾ ಇದ್ದೀವಿ? ಈ ಆಲೋಚನೆ ತುಂಬ ಗಂಭೀರವಾಗಿ 12-13ನೇ ವಯಸ್ಸಿಗೆ ಶುರುವಾಯಿತು. ಹೀಗಾಗಿ ಸಾವರ್ಕರ್ ಬದುಕಿನುದ್ದಕ್ಕೂ, ನಾನು ತುಂಬ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಾವರ್ಕರ್ ಬಗ್ಗೆ ಯಾರ್ಯಾರು ಸಾವರ್ಕರ್ ಪ್ರೇಮಿಗಳಲ್ಲದವರು ತಿಳ್ಕೊಳ್ಬೇಕಾಗಿರೋ ಒಂದು ಸಂಗತಿ, ಸಾವರ್ಕರ್ ಬದುಕಿನುದ್ದಕ್ಕೂ ಇಲ್ಲದೇ ಇದ್ದ ಒಂದೇ ಒಂದು ಸಂಗತಿ ಅಂದರೆ ಜಾತಿವಾದ. ಅವ್ರು ಯಾವತ್ತೂ ತನ್ನನ್ನು ತಾನು ಚಿತ್ಪಾವನ ಬ್ರಾಹ್ಮಣ ಎನ್ನುವಂಥ ಭಾವನೆಯಿಂದ ನೋಡಲಿಲ್ಲ, ಅಥವಾ ತಾನು ಚಿತ್ಪಾವನ ಬ್ರಾಹ್ಮಣ ಅನ್ನೋದಕ್ಕೆ ಅಳುಕೂ ಪಡಲಿಲ್ಲ. ಅವರು ತಾವೇನಿದ್ರು ಅದೇ ಹಿಂದೂ ಅನ್ನುವಂಥ ಐಡೆಂಟಿಟಿ ಇತ್ತಲ್ಲ, ಅದರ ಮೇಲೆ ಅಪಾರವಾದ ಶ್ರದ್ಧೆ ಅವರಿಗಿತ್ತು. ಮತ್ತು ಅದರ ಮೇಲೂ ಕೂಡ ಅವರಿಗೊಂದು ಪ್ರಖರವಾದ ಆಲೋಚನೆ, ತುಂಬ ಸ್ಪಷ್ಟವಾದ ಆಲೋಚನೆ ಇತ್ತು. ಒಂದ್ಸಲ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಅವ್ರ ಹತ್ರ, ನಾನು ಸೆನ್ಸಸ್ ನಡೆಯುವಾಗ ಹಿಂದೂ ಅಂತ ಬರ್ಕೊಳ್ಳಲ್ಲ, ನಾನು ಆರ್ಯ ಅಂತ ಬರ್ಕೊಳ್ತೀನಿ ಅಂತ, ಚೇಂಜ್ ಮಾಡ್ತೀನಿ ಅಂತ. ಸಾವರ್ಕರ್ ಹೇಳ್ತಾರೆ, ಯಾಕೆ ಹಿಂಗೆ? ಅವನು ಹೇಳ್ತಾನೆ, ಹಿಂದೂ ಅನ್ನೋದು ಆಕ್ರಮಣದ ಸಂಕೇತ, ಹಿಂದೂ ಅನ್ನೋದು ಹೊರಗಡೆ ಬಂದು ಕೊಟ್ಟಿರುವಂಥದ್ದು, ನಾವು ಚೇಂಜ್ ಮಾಡಬೇಕು. ಸಾವರ್ಕರ್ ಹೇಳ್ತಾರೆ, ಅಲ್ಲ ಕಣಯ್ಯ, ಎಲ್ಲರೂ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯ ಇದೆಯೋ ಅದು ಮಾಡಲಿಕ್ಕೆ? ತಲೆ ಕೆಟ್ಟಿದ್ದೇನೆ, ಎಲ್ಲರೂ ಚೇಂಜ್ ಮಾಡು ಅಂತಂದರೆ ಎಲ್ಲಿಂದ ಮಾಡ್ತಾ? ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಷ್ಟೇ. ಇನ್ನೊಂದೇನೋ ಭೂಕಂಪ ಆಗಬೇಕು, ಅದಾದ್ಮೇಲೆ ತಂತಾನೆ ಚೇಂಜ್ ಆದರೆ ಆಗಬೇಕಷ್ಟೇ. ಇನ್ನೀಗ ಮಾಡ್ಲಿಕ್ಕಾಗಲ್ಲ, ಸುಮ್ಮನಿರಬೇಕು ಅಂತ. ಆದರೆ ಆತ ಹಠಕ್ಕೆ ಬಿದ್ದಾಗ ಸಾವರ್ಕರ್ ಸುಮ್ಮನೆ ಕೇಳ್ತಾನೆ, ನಿನ್ನ ಹೆಸರೇನು ಅಂತ. ತಖ್ತ್ ಸಿಂಹ ಅಂತ ನಾವು
ತಖ್ತ ಸಿಂಹ ಅಂತ. ತಖ್ತ್ ಅನ್ನೋದು ಹೊರಗಡೆಯಿಂದ ಬಂದಿರುವಂಥ ಪದ, ಸಿಂಹಾಸನ ಅಂತ. ಅಕಾಲ್ ತಖ್ತ್ ಅಂತ ಕರಿತೀವಲ್ಲ. ಆಮೇಲೆ ತಖ್ತ್ ಅಂತಂದ್ರೆ ಅದು ಅರಾಬಿಕ್ ಮೂಲದಿಂದ ಅಥವಾ ಪರ್ಷಿಯನ್ ಮೂಲದಿಂದ ಬಂದಿದ್ದಿರ್ಬೋದು. ಆ ಮೂಲದಿಂದ ಬಂದಿರುವಂಥ ಪದ ತಖ್ತ ಸಿಂಹ ಅಂತ ಅವನ ಹೆಸರು ಹೇಳ್ತಾನೆ. ತಕ್ಷಣ ಸಾವರ್ಕರ್ ಹೇಳ್ತಾರೆ, ನೋಡು ನಿನ್ನ ಹೆಸರು ತಖ್ತ ಸಿಂಹ ಇದೆಯಲ್ಲ, ಅದು ಇಲ್ಲಿಂದ ಅಲ್ಲ. ನೀನು ಚೇಂಜೇ ಮಾಡ್ಕೋಬೇಕು ಅಂತಿದ್ರೆ ಮೌದ್ಗಲಾಯನ ಅಂತ ಮಾಡ್ಕೋಬೇಕು, ಇಲ್ಲ ಏನೋ ಸಿಂಹಾಸನ ಸಿಂಹ ಅಂತ ಮಾಡ್ಕೋಬೇಕು ಅಂತ ಸಾವರ್ಕರ್ ಹೇಳ್ತಾರೆ ಅವನಿಗೆ. ಮಾಡ್ಕೊಂಬತ್ತೆ. ಅವನು ಹೇಳ್ತಾನೆ, ಒಳ್ಳೆ ಕತೆ ಅಲ್ಲ, ಹಂಗೆ ಮಾಡ್ಕೋಬೇಕು ಅಂದರೆ ಕೋರ್ಟಿಗೆ ಹೋಗಬೇಕು, ಅಫಿಡವಿಟ್ ಹಾಕಬೇಕು, ಅದಕ್ಕೊಂದಷ್ಟು ಖರ್ಚಾಗುತ್ತೆ. ನೋಡು, ನಿನ್ನೊಬ್ಬನ ಹೆಸರಿಗೆ ನಿನಗಿಷ್ಟು ಕಷ್ಟ ಅಂತಂದರೆ ಪ್ರತಿಯೊಬ್ಬರ ಹೆಸರಿನ ಜೊತೆ ಇರುವಂಥ ಈ ಪದವನ್ನು ಬದಲಾಯಿಸಬೇಕು ಅಂದರೆ ಎಷ್ಟು ಕಷ್ಟ ಆಗ್ಬೋದು ಅಂತ ಸಾವರ್ಕರ್ ಹೇಳ್ತಾರೆ. ಮೂರ್ಖತನವನ್ನು ಬಿಡಿ ಈಗ ಅಂತ. ನಾವು ಮಾಡಬೇಕಾಗಿರೋ ಉದ್ದೇಶವನ್ನು ಬೇರೆಲ್ಲ ಕಡೆ ಗಮನ ಹರಿಸಬೇಡಿ ಅಂತ. ನಮ್ಮ ಕಾನ್ಸಂಟ್ರೇಷನ್ ಅಂದರೆ ಥಾಟ್ ಇತ್ತಲ್ಲ, ಕ್ಲಾರಿಟಿ ಇತ್ತಲ್ಲ, ಪರ್ಫೆಕ್ಟ್ ಆಗಿತ್ತು ಸಾವರ್ಕರ್ಗೆ. ಯಾವತ್ತೂ ಕೂಡ ಗೊಂದಲಕ್ಕೆ ಅವಕಾಶವನ್ನೇ ಕೊಟ್ಟವರಲ್ಲ. 1896ರಲ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರಿಗೆ ಖುಷಿಯಾಗಿದ್ದು ಯಾಕೆ ಅಂತಂದರೆ, ತಿಲಕರೊಂದು ಹೊಸ ಸಾಹಸ ಮಾಡ್ಲಿಕ್ಕೆ ಹೊರಟಿದ್ರು. 1893ನಲ್ಲಿ ತಿಲಕರು ಗಣೇಶೋತ್ಸವವನ್ನು ಜಾರಿಗೆ ತಗೊಂಡು ಬಂದಿದ್ರು. 1893 ನಾನು ಇದು ಬೆಳಗ್ಗೆ ನೆನಪಿಸ್ಕೊಳ್ತಿದ್ದೆ. 1893 ಒಂದು ಅಪರೂಪದ ವರ್ಷ ಭಾರತದ ಇತಿಹಾಸದಲ್ಲಿ. ವಿವೇಕಾನಂದರು ಚಿಕಾಗೋಕ್ಕೆ ಹೋದರು, ಅರವಿಂದರು ಅಲ್ಲಿಂದ ವಾಪಸ್ ಭಾರತಕ್ಕೆ ಬಂದರು. 1893ನಲ್ಲೇ ಗಣೇಶೋತ್ಸವ ನಡೆದಿದ್ದು. ಏನೋ ಒಂದು ಅದ್ಭುತವಾಗಿರುವಂಥ ವರ್ಷ ಅದು. ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಯಾವಾಗಲಾದರೂ. ಅದಕ್ಕೆ 100-200 ವರ್ಷ ಆದಾಗ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಇದೊಂದು ಮ್ಯಾಜಿಕಲ್ ಇಯರ್ ಇರಬೇಕು ದೇಶದಲ್ಲಿ ಅಂತ. ಸೊ ಆ ವರ್ಷ ಅವ್ರು ಶುರು ಮಾಡಿದ್ರಲ್ಲ, ಅದೆಷ್ಟು ಪಾಪ್ಯುಲರ್ ಆಯಿತು ಅಂತಂದ್ರೆ ಹಳ್ಳಿಗಳಲ್ಲಿ ಗಣೇಶ ಬೀದಿಗೆ ಬಂದ. ಅಲ್ಲಿವರೆಗೂ ಮನೇಲಿದ್ದ ಗಣೇಶನನ್ನು ಬೀದಿಗೆ ಕರ್ಕೊಂಬಂದು ಬಿಟ್ಟಿದ್ರು. ಇಲ್ಲಿ ಕೂತ್ಕೋಬೇಕು ನೀನು, ಎಲ್ರಿಗೂ ಹೇಳಬೇಕಾದನ್ನು ಹೇಳಬೇಕು ಅಂತ. ಆದರೆ ಗಣೇಶೋತ್ಸವ ಸಮಿತಿಗಳಿಗೆ ವರ್ಷಕ್ಕೆ ಒಂದೇ ಕೆಲಸ ಇರ್ತಿತ್ತು, ಗಣೇಶೋತ್ಸವ ಮಾಡೋದು ಅಷ್ಟೇ ಅಂತ. ಆದರೆ ತಿಲಕರಂತವರಿಗೆ ತೃಪ್ತಿ ಆಗಲಿಲ್ಲ. ಅದು ಒಂದೇ ಒಂದು ಕೆಲಸ ಮಾಡಿಬಿಟ್ಬಿಟ್ರೆ ಹೆಂಗೆ ಇವರನ್ನ. ಈ ಗಣೇಶೋತ್ಸವ ಸಮಿತಿ ಯಾರು ಗಣೇಶನ ಉತ್ಸವ ಮಾಡ್ತಾರೋ ಅವರು ಅದಾದ ನಂತರ ಶಿವಾಜಿ ಉತ್ಸವಕ್ಕೆ ಸಿದ್ಧತೆ ನಡೆಸಬೇಕು ಅಂತ ಶಿವಾಜಿ ಉತ್ಸವದ ಜವಾಬ್ದಾರಿಯನ್ನು ಅದೇ ಗಣೇಶೋತ್ಸವ ಸಮಿತಿ ಕೊಟ್ಟರು. ಗಣೇಶ ಆದರೂ ಧಾರ್ಮಿಕತೆಯ ಸಂಕೇತ, ಆದರೆ ಶಿವಾಜಿ ಬರೀ ಧರ್ಮದ ಸಂಕೇತ ಅಷ್ಟೇ ಅಲ್ಲ, ಆತ ಸ್ವರಾಜ್ಯದ ಸಂಕೇತವೂ ಕೂಡ ಹೌದಾಗಿದ್ದರಿಂದ ಸಾವರ್ಕರ್ಗೆ ಇದು ಹಬ್ಬ ಅಲ್ಲ. ಅವ್ರು ಭಾಳ ಖುಷಿಯಾಗಿಬಿಟ್ರು. ಖುಷಿಯಾಗಿ ಅದಕ್ಕೆ ಬೇಕಾಗಿರುವಂಥ ತಯಾರಿನ ಮಾಡಲಿಕ್ಕೆ ಶುರು ಮಾಡಿದರು. ಶಿವಾಜಿ ಉತ್ಸವಕ್ಕೆ ಸಾವರ್ಕರ್ ಆದಿಯಾಗಿ ಮಿತ್ರರೇ ಬರೆದು ಹಾಡಿದ ಗೀತೆಗಳು ವ್ಯಾಪಕವಾಗಿ ಮೊಳಗುತ್ತಾ ಇದ್ದುವು. ಅದು ಅಲ್ಲಿ ಅವರಿಗೆ ಹೆಚ್ಚು ಕಡಿಮೆ 13ನೇ ವರ್ಷ ವಯಸ್ಸಾದಾಗ ಅವರು ನಾಸಿಕ್ಕಿಗೆ ಅಧ್ಯಯನಕ್ಕೆ ಅಂತ ಬಂದರು. ಇಷ್ಟು ದಿನ ಬಗೂರಲ್ಲಿ ಓದ್ತಾ ಇದ್ರು, ಈಗ ನಾಸಿಕ್ಕಿಗೆ ಅಧ್ಯಯನಕ್ಕೆ ಅಂತ ಬಂದಾಗ ಚಟುವಟಿಕೆ ಪೂರ್ತಿ ಗರಿಗೆದರು ಬಿಡ್ತು. ಅವರ ಅಧ್ಯಯನವೂ ತುಂಬ ತೀವ್ರವಾಯಿತು. ಇಲ್ಲಿ ಅವರ ಜಾತಿಯ ಚಿಂತನೆಗಳು ಹೆಂಗಿದ್ವು ಅಂತ ಬೆಳಕಿಗೆ ಬಂತು. ಅಲ್ಲೇ ಚಿತ್ಪಾವನ ಬ್ರಾಹ್ಮಣ ಕುಟುಂಬ, ನಾಸಿಕಿಗೆ ಹೋಗ್ತಿದ್ದೀರಾ, ಮನೇಲಿ ಹೇಳಿ ಕಳಿಸಿದ್ದಾರೆ, ಯಾವ ಕಾರಣಕ್ಕೂ ಹೊರಗಡೆ ತಿನ್ನಬಾರ್ದು, ನೀವು ಅಡುಗೆ ಮನೆಯಲ್ಲೇ ಮಾಡ್ಕೋಬೇಕು ಅಂತ. ಸಾವರ್ಕರ್ ಹೇಳಿದ್ರೆ, ಇವೆಲ್ಲ ನಡೆಯಲ್ಲ ಕಣೋ, ಆ ಪಕ್ಕದ ಅಂಗಡಿಯಲ್ಲಿ ಜಿಲೇಬಿ ಚೆನ್ನಾಗಿ ಮಾಡ್ತಾನೆ, ನಾನಂತೂ ತಿಂತೀನಿ ಅಂತ. ಆದರೆ ಉದ್ದೇಶ ಜಿಲೇಬಿ ತಿನ್ನೋದಲ್ಲ. ಉದ್ದೇಶ ಅವರದ್ದೇನಿತ್ತು ಅಂತಂದರೆ, ನಾನು ಎಲ್ಲರ ಜೊತೆ ಬೆರಿಬೇಕಾದಂಥ ಅಗತ್ಯ ಇದೆ ಅಂತ, ಇನ್ನೆಷ್ಟು ದಿನ ಡಿವಿಷನ್ ಇಟ್ಕೊಳ್ಳೋದು ಅಂತ. ಹೀಗಾಗಿ ಸಾವರ್ಕರ್ ಏನು ಮುಂದೆ ಸಂಘಟನೆ ಕಟ್ತಾರಲ್ಲ, ಅದು ನೀವು ರಾಷ್ಟ್ರಭಕ್ತ ಸಮೂಹ ಅಂತ ಇಟ್ಕೊಳ್ಳಿ ಅಥವಾ ಮಿತ್ರಮೇಳ ಅಂತ ಇಟ್ಕೊಳ್ಳಿ, ಅದನ್ನು ಅಕ್ಕಪಕ್ಕ ಜನ ಒಂಥರ ಕೆಟ್ಟದಾಗಿ ನೋಡ್ತಿದ್ರು. ಕೆಲಸಕ್ಕೆ ಬಾರದ ಹುಡುಗರು ಅಂತ. ಕೆಲಸಕ್ಕೆ ಬಾರದ ಹುಡುಗರು ಯಾಕೆ ಗೊತ್ತಾ? ಅವ್ರ ನಡುವೆ ಜಾತಿ ಭೇದ ಇರಲಿಲ್ಲ ಅಂತ. ಎಲ್ಲ ಜಾತಿಯವರು ಸೇರ್ತಿದ್ರು. ಅವನು ಬ್ರಾಹ್ಮಣ ಬನಿಯಾ ಇರಲಿ, ಅವನು ಫಾರ್ಮರ್ ಇರಲಿ, ಅವನು ಶೂದ್ರ ಅಂತ ಕರೆಸ್ಕೊಳ್ಳೋದು ಪಡೋರು ಇರಲಿ, ಅವನು ಯಾವುದೇ ಜಾತಿಗೆ ಸೇರೋನಿರಲಿ, ಎಲ್ಲ ಜೊತೆ ಸೇರ್ತಿದ್ರು, ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು, ಜೊತೆಯಲ್ಲಿ ಊಟ ಮಾಡ್ತಿದ್ರು. ಆವತ್ತಿನ ದಿನಗಳಲ್ಲಿ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದ ಸಂಗತಿಯನ್ನು ಸಾವರ್ಕರ್ ಮಾಡಿ ತೋರಿಸಿದ್ರಿಂದ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಮುಜುಗರ ಆಗ್ತಿತ್ತು. ಇದನ್ನು ನಮ್ಗೆ ಒಪ್ಪಿಕೊಳ್ಳೋದು ಕಷ್ಟ ಅಂತ ಹೇಳ್ತಿದ್ರು. ಆದರೆ ಸಾವರ್ಕರ್ ಮಾತ್ರ ಮುಲಾಜಿಲ್ಲದೆ ತಮ್ಗೇನು ಬೇಕೋ ಅದನ್ನು ಮಾಡ್ಕೊಂಡು ಬಂದವರು. 1896ರಲ್ಲಿ ಯಾವಾಗ ಈ ಶಿವಾಜಿಯ ಇದು ನಡೀತಾ ಇತ್ತೋ ಅದೇ ಸಂದರ್ಭದಲ್ಲಿ ಪ್ಲೇಗ್ ಅಮರಿಕೊಳ್ತು. ಬಹುಶಃ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಂಥ ವರ್ಷ ಅದು. 1870ರ ದಶಕದಲ್ಲಿ ಅಥವಾ 60-70ರ ದಶಕದಲ್ಲಿ ವಾಸುದೇವ್ ಬಲವಂತ ಪಡಕೆಯ ಪ್ರತಿರೋಧದ ನಂತರ ಅವನನ್ನು ಮಟ್ಟ ಹಾಕಿದ್ದನ್ನು ನೋಡಿ ಮಹಾರಾಷ್ಟ್ರ ಸೈಲೆಂಟ್ ಆಗಿದೆ ಅಂತ ಅಂದ್ಕೊಂಡಿದ್ರೆ, ಒಳಗೆ ಬೆಂಕಿ ಉರಿತಾ ಇತ್ತಲ್ಲ, ಆ ಬೆಂಕಿ ಹೆಂಗಿತ್ತು ಅಂತಂದರೆ ಅದಕ್ಕೆ ಕಿಡಿ ಹೊತ್ತಿಸಿದ್ದು ಪ್ಲೇಗ್ ರೋಗ ಬಂದಾಗ ಹೇಗೆ ನೋಡ್ಕೋಬೇಕಿತ್ತು ಸರ್ಕಾರ ಅಂತಂದರೆ, ಅದಕ್ಕೆ ಬೇಕಾಗಿರುವ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಬೇಕಿತ್ತು. ಆದರೆ ಎಪಿಡೆಮಿಕ್ ಡಿಸೀಸ್ ಆಕ್ಟ್ 1897ನ ತೆಗೆದುಕೊಂಡು ಬಂದ ಸರ್ಕಾರ ಏನು ಮಾಡ್ತು, ಸ್ಥಳೀಯ ಆಡಳಿತ ಯಾವ ನಿರ್ಣಯವನ್ನು ಬೇಕಿದ್ರೂ ತೆಗೆದುಕೊಳ್ಬೋದು, ಯಾವ ಥರದ ಬೇಕಾದರೂ ಕ್ರಮಗಳನ್ನು ಕೈಗೊಳ್ಬೋದು ಅಂತ ಹೇಳಿಬಿಡ್ತು. ಪರಿಣಾಮ ಏನಾಯಿತು ಅಂತಂದರೆ, ಡಾಕ್ಟರ್ಸು ನರ್ಸ್ಗಳನ್ನು ಎಂಪ್ಲಾಯ್ ಮಾಡ್ಕೊಳ್ಳೋದು ಬಿಟ್ಟು ಬ್ರಿಟಿಷ್ ಸರ್ಕಾರ 893 ಹೊಸ ಅಧಿಕಾರಿಗಳನ್ನು ಎಂಪ್ಲಾಯ್ ಮಾಡ್ಕೊಳ್ತು. ಈ ಅಧಿಕಾರಿಗಳ ಕೆಲಸ ಏನು ಅಂತಂದರೆ,
ದಮನ ನೀತಿಯನ್ನು ಬಳಸೋದು. ಯಾರ ಮನೆಗೆ ಪ್ಲೇಗ್ ಬಂದಿದೆಯೋ ಬಾರಿಸೋದು, ಅವರನ್ನು ಕರ್ಕೊಂಡು ಬರೋದು, ನಡು ರಸ್ತೆಯಲ್ಲಿ ನಿಲ್ಲಿಸೋದು. ಅಕಸ್ಮಾತ್ ಅವನಿಂದ ತುಂಬ ತೊಂದರೆ ಆಗ್ತಿದೆ ಅಂತಂದರೆ ಅವನನ್ನ ಅಲ್ಲೇ ಸಾಯ್ಲಿಕ್ಕೆ ಬಿಡೋದು. ಅವನು ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಯಾವುದಾದ್ರು ಕ್ಯಾಂಪಲ್ಲಿ ತಳ್ಳಿಬಿಡೋದು. ಆ ಕ್ಯಾಂಪು ಮನೆಗಿಂತ ಅಸಹ್ಯವಾಗಿರುವಂಥದ್ದು. ಅಂದರೆ ಅವರು ಕರ್ಬ್ ಮಾಡ್ಲಿಕ್ಕೆ ಬಳಸಿದಂಥ ಮೆಥಡ್ ಬೇರೆನೇ ಇತ್ತು. ಎಷ್ಟು ರೌದ್ರಾವತಾರ ಇತ್ತು ಅಂತಂದರೆ ಶೂ ಹಾಕ್ಕೊಂಡು ಮನೆಗೆ ನುಗ್ಬಿಡ್ತಿದ್ರು. ನಾನು ಹೇಳ್ತಿದ್ದೀನಲ್ಲ, ಈ ದೇಶದಲ್ಲಿ ನೀವು ಏನು ಬೇಕಿದ್ರೂ ಮಾಡಿ, ಈ ಥರ ಧಾರ್ಮಿಕ ವಿಚಾರಗಳಿಗೆ ಧಕ್ಕೆ ತಂದರೆ ಒಪ್ಕೊಳ್ತಿರ್ಲಿಲ್ಲ ಅಂತ ಶೂ ಹಾಕಿ ದೇವ್ರ ಕೊನೆಗೆ ಬಂದ್ಬಿಡೋದು, ಶೂ ಹಾಕಿ ಅಡುಗೆ ಮನೆಗೆ ನುಗ್ಬಿಡೋದು. ಇದು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಕೊನೆಗೆ ಎಲ್ಲಿವರೆಗೂ ಆಯಿತು ಅಂತಂದರೆ ಯಾರಾದರೂ ಇದಕ್ಕೆ ಪ್ರತಿರೋಧ ಮಾಡಲೇಬೇಕು ಅನ್ನೋಂಥ ನಿಶ್ಚಯ ಮಾಡಿ ಚಾಫೇಕರ್ ಸಹೋದರರು ಎದ್ದು ಬಂದರು. 3 ಜನ ಅಣ್ಣ ತಮ್ಮಂದರು, ದಾಮೋದರ, ಬಾಲಕೃಷ್ಣ, ವಾಸುದೇವ. ಇವರ ತಂದೆ ಹರಿಕತೆ ದಾಸರಾಗಿದ್ದವರು. ಊರೂರಿಗೂ ಹರಿಕತೆ ಹೇಳ್ಕೊಂಡು ತಿರುಗಾಡ್ತಿದ್ರು. ಮಕ್ಕಳಿಗೆ ತಾವೇ 1ನೇ ವರ್ಷದ ಇಂಗ್ಲೀಷ್ ಪಾಠವನ್ನು ಹೇಳ್ಕೊಟ್ರು. 2ನೇ ವರ್ಷಕ್ಕೆ ಬೋರ್ ಆಯ್ತು ಅವರಿಗೆ, ಇಂಗ್ಲೀಷ್ ನಮ್ಗೆ ಇಷ್ಟ ಇಲ್ಲ ಅಂದು. ಎಲ್ಲಿವರೆಗೂ ಅಂದರೆ ಇಂಗ್ಲೀಷ್ ಕಲ್ತವ್ರನ್ನೆಲ್ಲ ಆಡ್ಕೊಂಡು ತಿರುಗಾಡ್ತಿದ್ದವ್ರು 3 ಹುಡುಗರು. ಹಂಗಿದ್ದ ಹುಡುಗರವರು. ಆದರೆ ಪ್ರಭಾವಿ ವಕ್ತೃತ್ವ ಇರುವಂಥವರು, ಒಳ್ಳೆ ಸಂಘಟನಾಕಾರರು. ಯಾವಾಗ ರ್ಯಾಂಡ್ ಅನ್ನೋ ಆಫೀಸರು ಈ ಥರ ದುಷ್ಟತೆಯನ್ನು ಮೆರೆತಿದ್ದಾನೆ ಅಂತ ಗೊತ್ತಾಯ್ತೋ, ಇವನಿಗೊಂದು ಸರಿಯಾದ ಪಾಠ ಕಲಿಸಬೇಕು ಅಂತ ನಿಶ್ಚಯ ಮಾಡಿ ಒಂದು ಪಿಸ್ತೂಲನ್ನು ಸಂಪಾದಿಸಿಕೊಂಡು ರ್ಯಾಂಡ್ ಮತ್ತು ಐಯರ್ಸ್ಟನ್ನ ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಂದ್ಬಿಟ್ರು. ಒಂದೇ ಮನೆ ಅಣ್ಣ ತಮ್ಮಂದರಿಬ್ಬರು, ದಾಮೋದರ ಮತ್ತು ಬಾಲಕೃಷ್ಣ. ವಾಸುದೇವ ಚಿಕ್ಕ ಹುಡುಗ ಬಚಾವಾಗಿದ್ದ, ಅವನು ಹೋಗಿರಲಿಲ್ಲ ಕೆಲಸಕ್ಕೆ. ಇವರು ಸಿಕ್ ಬೀಳಲ್ಲ ಅಂದ್ಕೊಂಡಿದ್ರು. ಇವ್ರ ಜೊತೆಯಲ್ಲೇ ಇದ್ದಂಥ ಒಬ್ಬ ಗಣೇಶ್ ಶಂಕರ್ ದ್ರವಿಡ ಅನ್ನೊಬ್ಬರು ಮೋಸ ಮಾಡಿದ. ಕೊನೆಗೆ ಇವರಿಬ್ಬರು ಸಿಕ್ಕಾಕೊಂಡು ಇವರಿಬ್ಬರಿಗೂ ಹೈದರಾಬಾದ್ನ ಭಾಗದಲ್ಲಿ ಇದ್ದವರು ಇಬ್ಬರನ್ನೂ ಎಳ್ಕೊಂಡು ಬಂದು ಇವರಿಬ್ಬರನ್ನು ನೇಣಿಗೆ ಹಾಕಬೇಕು ಅಂತ ನಿಶ್ಚಯ ಆಯಿತು. ನೇಣಿಗೆ ಹಾಕಬೇಕು ಅಂತಿದ್ರೆ ಇವರ ವಾಸುದೇವ, ಇವ್ರ ಮನೆಯ ಕಿರಿಯ ತಮ್ಮ, ಇವನು ನಾನೂ ಅಪ್ರೂವರ್ ಆಗ್ತೀನಿ ಎಂದ. ನಾನು ನನ್ನ ಅಣ್ಣನ ವಿರುದ್ಧ ಸಾಕ್ಷಿ ಹೇಳ್ತೀನಿ, ನನ್ನ ಅಣ್ಣ ಏನೇನು ಮಾಡ್ದ ಅಂತ ನನಗೆ ಗೊತ್ತು ಅಂತ ಹೇಳಿದ. ಎಲ್ರಿಗೂ ಗಾಬರಿ, ತಮ್ಮನೇ ಬಂದು ಸಾಕ್ಷಿ ಹೇಳ್ತಾನ ಅಂತ. ಆದರೆ ಅವನು ಎಂಥ ಬುದ್ಧಿವಂತ ಇದ್ದ ಅಂತಂದರೆ, ಹೇಗಿದ್ದರೂ ನಮ್ಮಿಬ್ಬರು ಅಣ್ಣಂದರು ಹೋಗ್ತಾರೆ, ಹೋಗುವಾಗ ಅವ್ರ ಜೊತೆಯಲ್ಲಿ ಮೋಸ ಮಾಡಿದ ಗಣೇಶನನ್ನೂ ಕಳಿಸ್ಬೇಕು ಅಂತ ನಿಶ್ಚಯ ಮಾಡದೆ ಅಪ್ರೂವರ್ ಆಗೋಗಿದ್ದ. ಅವನು ಹೋದವನೇನು ಮಾಡ್ದ, ಗಣೇಶ್ ಶಂಕರ್ ದ್ರವಿಡನ ಒಂದು ಒಳ್ಳೆ ಟೈಮ್ ನೋಡಿ ಅವನು ಪೊಲೀಸರು ಕರಿತಿದ್ದಾರೆ ಎಂದ. ಇವನು ಅಪ್ರೂವರ್, ಅವನು ಅಪ್ರೂವರ್. ಹೀಗಾಗಿ ಇಬ್ಬರು ಬರ್ಬೋದು ಅಂತೇಳಿ ನಡು ರಸ್ತೆಗೆ ಕರ್ಕೊಂಡೋದ. ಅಲ್ಲೇ ಶೂಟ್ ಮಾಡಿ ಕೊಂದು ಇವನ್ನೂ ಪೊಲೀಸರು ಹಿಡಿದ್ರು. ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದರು ದೇಶಕ್ಕಾಗಿ ಪ್ರಾಣಾರ್ಪಣೆ ಆಗಿಬಿಟ್ರು. ಏನು ಅದ್ಭುತವಾದ ಸಂಗತಿ ನೋಡಿ ಇದು. ಮುಂದೆ ಅಕ್ಕ ನಿವೇದಿತಾ ಚಾಫೇಕರ್ ಮನೆಗೆ ಹೋಗ್ತಾಳೆ. ಅವ್ರ ತಾಯಿ ಇರ್ತಾರೆ. ತಾಯಿನ ಕೇಳ್ತಾರೆ, ಅಮ್ಮ 3 ಜನ ಮಕ್ಕಳನ್ನು ಕಳ್ಕೊಂಡ್ರಲ್ಲ ಅಂತಂದಾಗ ಆಕೆ ಹೇಳ್ತಾಳೆ, 4ನೇ ಮಗ ಸಮರ್ಪಣೆಗೆ ಇರಲಿಲ್ಲ ಅಂತ ಬೇಜಾರಾಯಿತು ನನಗೆ, ಇದ್ದಿದ್ರೆ ಅವನನ್ನು ಕೊಡು. ಅಕ್ಕ ನಿವೇದಿತಾ ರೆಕಾರ್ಡ್ ಮಾಡ್ತಾಳೆ, ಭಾರತದ ಸಾಮರ್ಥ್ಯ ಇದು ಅಂತ ಆಕೆ ಹೇಳ್ತಾಳೆ. ಯೋಚನೆ ಮಾಡಿ ಹೇಗಿದ್ದಿರ್ಬೋದು ಅಂತ. ಅಂದರೆ ಅವತ್ತಿನ ದಿನಗಳಲ್ಲಿ ಫೀಲ್ ಹಂಗಿತ್ತು. ಆದರೆ ಯಾವ ಪತ್ರಿಕೆಗಳು, ಅಥವಾ ಐ ವುಡ್ ರಾದರ್ ಸೇ ಬಹುತೇಕ ಪತ್ರಿಕೆಗಳು ಚಾಫೇಕರ್ ಸಹೋದರರು ಮಾಡಿದ್ದು ತಪ್ಪು ಅನ್ನೋ ಥರದ ಲೇಖನಗಳನ್ನು ಬರೆದು. ಆಗ ಇವನಿಗೆ 13-14 ವರ್ಷ. 13-14 ವರ್ಷ ಅಂತಂದರೆ ನಮ್ಮ ಮನೇಲಿ 8ನೇ ಕ್ಲಾಸ್ಗೋ 9ನೇ ಕ್ಲಾಸ್ಗೋ ಹೋಗ್ತಾ ಇರೋ ಹುಡುಗನ ಬುದ್ಧಿಮತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರ್ಬೋದು, ಸಾವರ್ಕರ್ ಲೆವೆಲ್ ಹೆಂಗಿರ್ಬೋದು ಅಂತ. ಸಾವರ್ಕರ್ ತನ್ನ ತಂದೆನ ಬಂದು ಕೇಳ್ತಾರಂತೆ, ಶಿವರಾಮ್ ಅವರು ಇದನ್ನು ಚೆನ್ನಾಗಿ ಬರೀತಾರೆ, ಬಂದು ಕೇಳ್ತಾರಂತೆ, ಅಪ್ಪ ಪತ್ರಿಕೆಗಳು ತಪ್ಪು ಬರೆದಿವೆಯಲ್ಲ ಅಪ್ಪ, ಏನು ಅಂತ ಕೇಳಿದರು. ಚಾಫೇಕರ್ ಸಹೋದರರು ರ್ಯಾಂಡನ್ನು ಕೊಲೆ ಮಾಡಿದರು ಅಂತ ಬರೆದಿದ್ದಾರೆ. ಕೊಲೆ ಅನ್ನೋ ತಪ್ಪು ಪದ ಪ್ರಯೋಗ ಅಲ್ವಾ, ಸಂಹಾರ ಅಂತ ಬರೀಬೇಕಲ್ವಾ, ತಪ್ಪಲ್ವಾ ಅದು ಅಂತ. ಕೊಲೆ ಅಂತ ಮಾಡೋದು ಯಾರ್ಯಾರನ್ನೋ ಮಾಡೋದು, ಆದರೆ ಸಂಹಾರ ಮಾಡೋದು ದುಷ್ಟ ಶಿಕ್ಷಣಕ್ಕೋಸ್ಕರ ನಡೆಸೋದು ಸಂಹಾರ. ಆ ಪದ ಬಳಸಬೇಕು. ಅಪ್ಪನಿಗೆ ಸ್ವಲ್ಪ ಡೌಟ್ ಬಂತು, ಈ ಮಗ ಕೈ ತಪ್ತಾನೆ ಇನ್ನು ಮುಂದೆ ಅಂತ. ಎಲ್ಲ ತಂದೆ ತಾಯಿದಿರಿಗೂ ಇಂಥ ಹೊತ್ತಲ್ಲಿ ಡೌಟ್ ಬರುತ್ತೆ. ಅದು ಸಾವರ್ಕರ್ ತಂದೆ ತಾಯಿಗೂ ತಪ್ಪಲಿಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ತಪ್ಪಲ್ಲ, ಇದು ಎಲ್ರಿಗೂ ಇರುವಂಥದ್ದೇ ಇದು. ಡೌಟ್ ಬಂತು ಅವರಿಗೆ. ಮತ್ತು ಈ ಪುಣ್ಯಾತ್ಮ ಏನು ಮಾಡಿದ, ಈ ಚಾಫೇಕರ್ ಸಹೋದರ ಮೇಲೆ ಒಂದು ಸುಂದರವಾದ ಕವನವನ್ನು ಬರೆದ, ಪ್ರೇರಣೆ ಕೊಡಬಲ್ಲಂಥ ಕವನವನ್ನು ಬರೆದ. ಅಪ್ಪ ನೋಡಿದರು, ನೋಡಿ ಹೇಳಿದ್ರಂತೆ, ಮೊದಲು ಚೆನ್ನಾಗಿ ಓದು, ಸೇಮ್ ನೋಡಿ, ಒಂದು ಚೂರು ಬದಲಾವಣೆ ಇಲ್ಲ. ಮೊದಲು ಚೆನ್ನಾಗಿ ಓದು, ಫೇಮಸ್ ಆಗು, ಮಧ್ಯೆ ಮಧ್ಯೆ ಕವನೂ ಬರೀ. ಆದರೆ ಫೇಮಸ್ ಆದಮೇಲೆ ನೀನು ಏನು ಬೇಕಿದ್ರು, ಫೇಮಸ್ ಆಗೋದು ಅಂದರೆ ಏನು, ಚೆನ್ನಾಗಿ ದುಡ್ಡು ಮಾಡೋದು. ಅವ್ನು ಬುದ್ಧಿವಂತ ಬೇರೆ, ಬ್ಯಾರಿಸ್ಟರ್ ಗಿರಿಸ್ಟರ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾನೆ, ಆಮೇಲೆ ಏನು ಬೇಕಿದ್ರು ಮಾಡ್ಬೋದು ಅಂತ ತಂದೆ ಅವನಿಗೆ ಹೇಳಿ ಕಳಿಸಿದ್ರು. ಈ ಹುಡುಗ ಆಯಿತು ಅಂದ ತಂದೆ ಎದುರಿಗೆ. ಆದರೆ ಬರೆಯೋ ಗೀಳು ಬಿಡಲಿಲ್ಲ. ಬರವಣಿಗೆಗೆ ಪ್ಲ್ಯಾಟ್ಫಾರ್ಮ್ ಬೇಕಿತ್ತಲ್ಲ. ಅವನಂತ ಅನೇಕರಿಗೆ ಪ್ರೇರಣೆ ಕೊಟ್ಟಿದ್ದು ಆವತ್ತಿನ ದಿನಗಳಲ್ಲಿ ತಿಲಕರ ಕೇಸರಿ. ಆದರೆ ಕೇಸರಿ ತುಂಬ ದೊಡ್ಡ ಪತ್ರಿಕೆ ಆದ್ದರಿಂದ ಈತ ಸಾಹಸ ಮಾಡುವಂತಿಲ್ಲ. ಅವನಂತವರಿಗೆ ಈಸಿಯಾಗಿ ಸಿಗ್ತಾ ಇದ್ದ ಪತ್ರಿಕೆ ಅದು ಕಾಳ ಅನ್ನುವಂಥ ಪತ್ರಿಕೆ. ಶಿವರಾಮ್ ಮಹಾದೇವ ಪರಾಂಜಪೆಯವರು ಅದನ್ನು ನಡೆಸ್ತಾ ಇದ್ರು. ಆ ಕಾಳ ಪತ್ರಿಕೆ ಜೋರ್ದಾರಾಗಿ ಬರೀತಿತ್ತು.
ಇವರಿಗೆಲ್ಲ ಅದನ್ನು ಓದಿದರೆ ಖುಷಿ ಅಂತ. ಅದರಲ್ಲಿ ಬರುವಂಥ ಒಂದೊಂದು ವಾಕ್ಯಗಳು ಈ ಥರದ ಅನೇಕ ತರುಣರಿಗೆ ಪ್ರೇರಣೆ ಕೊಡ್ತಿದ್ವು ಅಂತ ಸಾವರ್ಕರೇ ಒಂದು ಕಡೆ ಹೇಳ್ಕೊಳ್ತಾರೆ. ನನಗೆ ಇವತ್ತು ಈ ಥರದ ಮುಕ್ತವಾಗಿ ಬರೆಯುವಂಥ ಮಾತನಾಡುವಂಥ ಈ ವ್ಯಕ್ತಿತ್ವ ಬರಲಿಕ್ಕೆ ಮುಖ್ಯವಾದ ಕಾರಣವೇ ಕಾಳ ಅಂತ. ನಾನು ನಿಸ್ಸಂಶಯವಾಗಿ ನನ್ನ ಗುರು ಯಾರು ಅಂತ ಕೇಳಿದರೆ ಕಾಳ ಪತ್ರಿಕೆ ಅಂತ ಹೇಳ್ಕೊಳ್ತೀನಿ ಅಂತ ಸಾವರ್ಕರ್ ಹೇಳ್ತಾರೆ. ಸಾವರ್ಕರ್ ಬರೆದಿರುವಂಥದ್ದು ಏನೇ ಇದ್ರೂ ಕಾಳದಲ್ಲಿ ಪ್ರಕಟ ಆಗ್ತಿತ್ತು. ಅವ್ರು ಬರೆದಿರೋ ಕವನಗಳಾಗಲಿ ಲೇಖನಗಳಾಗಲಿ ಕಾಳದಲ್ಲಿ ಪ್ರಕಟ ಆಗ್ತಾ ಇತ್ತು. ಇದೇ ಟೈಮಲ್ಲಿ 2ನೇ ಬಾರಿಗೆ ಪ್ಲೇಗ್ ಬಂತು, ಅಥವಾ ಪ್ಲೇಗು ಏನು ಬೇರೆ ಬೇರೆ ಭಾಗಗಳಲ್ಲಿತ್ತು ಅದು ನಾಸಿಕ್ಗೆ ಸ್ಪ್ರೆಡ್ ಆಗೋ ಟೈಮ್ ಬಂದಾಗ ಇವರು ನಾಸಿಕ್ಕನ್ನು ಬಿಟ್ಟು ಭಗೂರಿಗೆ ವಾಪಸ್ ಬರಬೇಕಾದಂಥ ಸ್ಥಿತಿ ಬಂತು. ಇಲ್ಲಿ ಅವ್ರ ಜೀವನದ ಮಹತ್ವದ ಟರ್ನಿಂಗ್. ತಂದೆ ವ್ಯಾಪಕವಾಗಿ ರಿಲೀಫ್ ವರ್ಕ್ ಮಾಡ್ತಾಯಿದ್ರು. ಒಂದಿನ ಮನೆಗೆ ಬಂದು ತಂದೆ ಅಳ್ತಾ ಕೂತಿದ್ರು. ಯಾಕೆ ಅಂತ ಕೇಳಿದ್ರೆ ತಂದೆ ಹೇಳಿದರು, ತೊಡೆ ಸಂಧಿಯ ಭಾಗ ನನಗೆ ನೋಯ್ಲಿಕ್ಕೆ ಶುರುವಾಗಿದೆ ಈಗ ಅಂತ. ಪ್ಲೇಗ್ ಶುರುವಾಗೋದು ಹಾಗೆ, ತೊಡೆಯ ಸಂಧಿ ಭಾಗ ನೋವ್ಲಿಕ್ಕೆ ಶುರುವಾಗುತ್ತೆ. ಆ ನೋವು ವಿಪರೀತವಾಗುತ್ತೆ. ಕೊನೆಗೆ ಆ ವ್ಯಕ್ತಿ ಯಾರಿರ್ತಾನೋ ಆತನಿಗೆ ಕುಡಿಲಿಕ್ಕೆ ನೀರು ಕೊಡಬಾರ್ದು. ನೀರು ಕೊಟ್ಟರೆ ಪ್ಲೇಗ್ ಅವನನ್ನು ಆಹುತಿ ತೆಗೆದುಕೊಂಡು ಬಿಡುತ್ತೆ. ನೀರು ಕೊಡಬಾರ್ದು, ಆದರೆ ಆತನಿಗೆ ನೀರು ಕುಡಿಬೇಕು ಅನ್ನುವಂಥ ಆ ತೀವ್ರತೆಯೊಳಗೆ ಕೂಗಾಡ್ತಾನೆ, ನೋವನ್ನು ತಾಳ್ಕೊಳ್ಳಿಕ್ಕಾಗದೆ ಕಿರ್ಚಾಡ್ತಾನೆ, ಕೊನೆಗೆ ಸಾಯ್ತಾನೆ. ಆದರೆ ಆತನ ಸಂಪರ್ಕಕ್ಕೆ ಬಂದವ್ರಿಗೆ ಇದು ಹಬ್ಬಿಸ್ಕೊಳ್ಳುತ್ತೆ. ಅಂದರೆ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗುವಂಥ ಪರಿಸ್ಥಿತಿ. ಈ ಹೊತ್ತಲ್ಲಿ ಅವ್ರ ಜೊತೆ ತುಂಬ ವ್ಯಾಪಕವಾಗಿ ಒಡನಾಟದಲ್ಲಿದ್ದವನು ಕಿರಿಮಗ ಬಾಳ ಅಥವಾ ನಾರಾಯಣ್ ಸಾವರ್ಕರ್. ತಂದೆಗೆ ಇದು ಬಂದಿದೆ ಅಂತ ಗೊತ್ತಾದ ತಕ್ಷಣ ಮನೇಲಿ ಒಂದ್ಸಲ ಗಾಬರಿ ಆಯಿತು. ತಂದೆನೊಂದು ಮೇಲಿನ ಒಂದು ಕೋಣೆಯಲ್ಲಿ ಕೂರಿಸಿದ್ರು. ಯಾರಿಗೂ ಹೇಳೋದು ಬೇಡ. ಹೊರಗಡೆ ಹೇಳಿದ್ರೆ ರಿಚರ್ಡ್ ಟೆಂಪಲ್ ಥರದ ಆ ಬ್ರಿಟಿಷ್ ಅಧಿಕಾರಿಗಳ ಕಿರಿಕಿರಿ ಇರುತ್ತಲ್ಲ ಅಂತ ಗೊತ್ತಿತ್ತಲ್ಲ. ಹೀಗಾಗಿ ಅವ್ರೇನು ಮಾಡಿದ್ರು, ಅದನ್ನು ಮುಚ್ಚಿಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿ ಮುಚ್ಚಿಟ್ರು. ಆದರೆ ಬಾಳನಿಗೆ ಅಲ್ಲಿ ಹೊರಗಡೆ ಬಾಗಿಲ ಹತ್ರ ನಿಂತ್ಕೊಂಡು ಯಾರಾದರೂ ಬಂದರೆ ನೋಡ್ತಾ ಇರಬೇಕು ಅಂತ. ಚಿಕ್ಕ ಹುಡುಗ ಅಲ್ಲ, ನೀನು ನೋಡ್ತಾ ಇರು ಅಂತ ಅಲ್ಲೇ ಕೂರಿಸಿದ್ರು. ಅವನು ಮಧ್ಯದಲ್ಲಿ ಇದ್ದಕ್ಕಂದ್ರೆ ಅಳಕ್ಕೆ ಶುರು ಮಾಡಿದ. ಅವನು ಬೈದರು ಹೋಗಿ ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಬೈದರು. ಯಾಕೋ ಅಳ್ತಾ ಇದೆಯಾ, ಅಪ್ಪ ಕಷ್ಟದಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಿಲ್ವಾ, ನೀನು ಮತ್ತೆ ನಮ್ಗೆ ತೊಂದರೆ ಕೊಡ್ತಿದ್ದೆ ಅಂದರೆ ಅವ್ನು ಹೇಳ್ದ, ಅಣ್ಣ ನನಗೂ ತೊಡೆ ಸಂಧಿ ನೋಯ್ತಾ ಇದ್ದೆ ಅಣ್ಣ ಅಂದ. ಪಾಪ ಆತನಿಗೂ ಬಂದ್ಬಿಟ್ಟಿತ್ತು. ಹೇಗಾಗ್ಬಿಡ್ತು ಅಂತಂದರೆ, ಅವರ ತಂದೆ ಸಾವರ್ಕರ್ಗೆ ಅಪ್ಪನ ಕಂಡ್ರೆ ಬಹಳ ಪ್ರೀತಿ. ಅಪ್ಪ ನಾಸಿಕಿಗೆ ತನ್ನ ನೋಡ್ಲಿಕ್ಕೆ ಬಂದಾಗ ಎಷ್ಟು ಖುಷಿ ಆಗ್ತಿತ್ತು ಅವರಿಗೆ ಅಂತಂದರೆ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಷ್ಟು. ಅಪ್ಪನಿಗೆ ಇದು ಬಂದಿದೆ ಅಂದಾಗ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅವ್ರಿಗೆ, ಏನು ಮಾಡಲಿಕ್ಕೂ ತೋಚ್ತಾ ಇಲ್ಲ. ಕೊನೆಗೆ ತಂದೆ ಆ ಮುಚ್ಚಿದ ಬಾಗಿಲಲ್ಲಿ ಏನು ಲಾಕ್ ಮಾಡಿದ್ದಾರೋ ಹೊರಗಡೆಯಿಂದ ಜೋರಾಗಿ ಕೂಗಾಡ್ತಿದ್ದಾರೆ, ಅರಚಾಡ್ತಾ ಇದ್ದಾರೆ. ಅವರಿಗೆ ನೀರು ಬೇಕು ನೀರು ಬೇಕು ಅಂತ ಅರಚಾಟ. ಆ ನೀರು ಬೇಕು, ನೀರು ಕೊಡಬಾರ್ದು. ಇವರು ಯಾವ ಥರದ ಪರಿಸ್ಥಿತಿ ಅಂತಂದರೆ, ಅದೇ ಸ್ಥಿತಿಯಲ್ಲಿ ಅವ್ರು ತೀರ್ಕೊಂಡವರ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಇಡೀ ಮನೆಯನ್ನು ಅನಿವಾರ್ಯವಾಗಿ ಅವರು ಆ ಸಂದರ್ಭದಲ್ಲಿ ಬಿಟ್ಟು ಅವ್ರು ಬೇರೆ ಕಡೆಗೆ ಹೋಗಬೇಕಾದಂಥ ಸ್ಥಿತಿ ಬಂತು. ಸಾವರ್ಕರ್ ತಮ್ಮ ತಂದೆಯನ್ನು ಕಳ್ಕೊಂಡಿದ್ದು ಹೀಗೆ. ಹೆಚ್ಚು ಕಡಿಮೆ ಒಂದು 16ನೇ ವಯಸ್ಸಿಗೆ, 12ನೇ ವಯಸ್ಸಿಗೆ ತಾಯಿನ ಕಳ್ಕೊಂಡ್ರು, 16ನೇ ವಯಸ್ಸಿಗೆ ತಂದೆನ ಕಳ್ಕೊಂಡ್ರು, ಬೀದಿಗೆ ಬಂದರು ಅಕ್ಷರಶಃ. ಬಡತನದಿಂದ ಕ್ರಾಂತಿಕಾರ್ಯ ಮೇಲಕ್ಕೆ ಮುಂದಕ್ಕೆ ಬರಲ್ಲ ಅಥವಾ ಕ್ರಾಂತಿಕಾರ್ಯ ಆಗಲ್ಲ ಅಂತ ಬ್ರಿಟಿಷರು ಭಾವಿಸಿದರೆ ಅವರು ಮೂರ್ಖರು. ಯಾಕೆ ಅಂದರೆ ಬಡತನಕ್ಕೆ ಬಂದ ನಂತರ ಸಾವರ್ಕರೊಳಗಿನ ಆ ಜ್ವಾಲೆ, ಕ್ರಾಂತಿ ಜ್ವಾಲೆ ಇನ್ನೂ ಹೆಚ್ಚು ದೇದೀಪ್ಯಮಾನವಾಗಿ ಬೆಳಗಿತು. ಈ ಬಾರಿ ನಾಸಿಕೆಗೆ ಬಂದ ಸಾವರ್ಕರು ತಮ್ಮ ರಿಲೇಟಿವ್ಸ್ಗಳ ಸಪೋರ್ಟ್ನೊಂದಿಗೆ ಮತ್ತೆ ತಮ್ಮ ಅಧ್ಯಯನವನ್ನೆಲ್ಲ ಮುಂದುವರೆಸಿದ್ರು. ಅಣ್ಣ ತಮ್ಮ ಇಬ್ಬರು ಅಲ್ಲೇ ಇದ್ದರು. ಆದರೆ ಈ ಬಾರಿ ಸಾವರ್ಕರ್ ತುಂಬ ಸ್ಪಷ್ಟವಾಗಿ ನಿರ್ಧಾರ ಮಾಡಿದರು, ನಾನು ಯಾವ ಕೆಲಸವನ್ನು ಬಗೂರ್ನಲ್ಲಿ ಶುರು ಮಾಡಿದ್ನೋ, ಕ್ರಾಂತಿಕಾರಿಗಳನ್ನು ಸೇರಿಸ್ಕೊಂಡು ಒಂದು ಪುಟ್ಟ ಸಂಘಟನೆ ಕ್ರಾಂತಿಕಾರಿಗಳಿಗೆ ಟ್ರೈನಿಂಗ್ ಕೊಡಬೇಕು ಅಂತ, ಅದನ್ನ ಮುಂದೆ ವ್ಯಾಪಕವಾಗಿ ಮಾಡಬೇಕು ಅಂತ ಮಸ್ಕರ್ ಮತ್ತು ಪಾಗೆ ಎನ್ನುವಂಥ ಇಬ್ಬರು ಮಿತ್ರರನ್ನು, ಯಾರು ಶಿವಾಜಿ ಜಯಂತಿ ಮತ್ತು ಗಣೇಶೋತ್ಸವಗಳನ್ನು ವಿಜೃಂಭಣೆಯಿಂದ ಮಾಡ್ತಿದ್ರೋ ಅವರನ್ನು ಕರ್ಕೊಂಬಂದು, ಈ ಮನುಷ್ಯ ಮಾತಾಡ್ಲಿಕ್ಕೆ ನಿಂತರೆ ಹಾಗೆ ಜೊತೆಯಲ್ಲಿ ಒಂದು 5 ನಿಮಿಷ ನಿಂತರೆ ಒಂದು ಪ್ರೇರಣೆಯ ಕಿಡಿ ಹೊತ್ತಲೇಬೇಕು. ಅವ್ರು ನಿಲ್ಸ್ಕೊಂಡು ಹೇಳಿದ್ರು, ಏನು ಉಪಯೋಗ, ಉತ್ಸವ ಮಾಡಿಬಿಟ್ರೆ ಬಂತಾ? ಉತ್ಸವ ಮಾಡಿದ್ರೆ ಏನೂ ಬರೋದಿಲ್ಲ. ಬದಲಿಗೆ ನಾವು ಕೈಯಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡಬಲ್ಲ ತರುಣರನ್ನು ಸೃಷ್ಟಿ ಮಾಡಬೇಕು, ಆಗಲೇ ಉತ್ಸವದ ಸಾರ್ಥಕತೆ ಅಂತ ಮಸ್ಕರ್ ಮತ್ತು ಪಾಗೆ ಹೇಳಿದರು. ಏನು ಮಾಡಬೇಕಾಗಿದ್ರೆ ಏನೂ ಇಲ್ಲ, ರಾಷ್ಟ್ರಭಕ್ತ ಸಮೂಹ ಅಂತ ಒಂದು ಆರ್ಗನೈಸೇಷನ್ ಕಟ್ಟೋಣ ಅಂತ. ಬಿಡಲೇ ಇಲ್ಲ, ಆರ್ಗನೈಸೇಷನ್ ನಿರ್ಮಾಣ ಆಗೋಯ್ತು. ರಾಷ್ಟ್ರಭಕ್ತ ಸಮೂಹ ಹೇಗೆ ಅಂತಂದರೆ ಅದೊಂಥರ ಗುಪ್ತ ಕ್ರಾಂತಿಕಾರಿ ಸಂಸ್ಥೆ. ಕ್ಲೋಸ್ ಡೋರ್ ಮೀಟಿಂಗ್ಸ್. 15-16 ಹುಡುಗರು, 10ನೇ ಕ್ಲಾಸಿನ ಹುಡುಗರು ಕ್ಲೋಸ್ ಡೋರ್ ಮೀಟಿಂಗ್ಸ್ ಮಾಡೋದು. ಅಲ್ಲಿ ಹೀಗೆ ಮಾಡಬೇಕು, ಮುಂದಿನ ಚಟುವಟಿಕೆ ಹೀಗೆ ಅಂತ. ಸಾವರ್ಕರಲ್ಲಿ ಏನು ಉಗ್ರವಾದ ಭಾಷಣಗಳನ್ನು ಮಾಡೋದು, ಇಟಲಿಯ ಬಗ್ಗೆ ಮಾತನಾಡೋದು, ಮ್ಯಾಸಿನಿ ಬಗ್ಗೆ ಮಾತಾಡೋದು, ಗ್ಯಾರಿಬಾಲ್ಡಿ ಬಗ್ಗೆ ಮಾತನಾಡೋದು. ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾನೆ ಮನುಷ್ಯ. ಅವ್ರಿಗೆಲ್ಲ ಆಶ್ಚರ್ಯ, ಏನು ಇಂಥ ಮಾತುಗಳು ಕೇಳಿ ಏನಾದರೂ ಮಾಡಬೇಕು ಅಂತ. ಪ್ರತಿಯೊಬ್ಬರು ತಮ್ಮ ಮಿತ್ರರಲ್ಲಿ ಯಾರು ಇದಕ್ಕೆ ಯೋಗ್ಯವೋ ಕರ್ಕೊಂಬರೋದು. ಅವ್ರಿಗೊಂದು ಓತ್, ಸುಮ್ಮನೆ ಒಳಗೆ ಬರೋಂಗಿಲ್ಲ. ಒಳಗೆ ಬಂದವರಿಗೆ ಒಂದು ಓತ್ ತಗೋಬೇಕು. ಅವರೆಲ್ಲರೂ ಒಂದು ಸಂಕಲ್ಪವನ್ನು ತೆಗೆದುಕೋಬೇಕು. ಆ ಸಂಕಲ್ಪವನ್ನು ತೆಗೆದುಕೊಂಡು ಇದಕ್ಕೆ ಮೆಂಬರ್ ಆಗಬೇಕು.
ಆಮೇಲೆ ಅವ್ರಿಗೆ ಅನ್ನಿಸ್ತು ಬರೀ ಉಗ್ರ ಸಂಘಟನೆ ಕಟ್ಟಿದ್ರೆ ಸಾಕಾಗಲ್ಲ, ಇದಕ್ಕೆ ಮುಖವಾಡಾಗಿ ಒಂದು ಸೌಮ್ಯ ಸಂಘಟನೆ ಕಟ್ಟಬೇಕು ಅಂತ. ಉಗ್ರ ಸಂಘಟನೆ ಯಾವಾಗ ಬೇಕಿದ್ರು ಮಟ್ಟ ಹಾಕ್ಬಿಡ್ಬೋದಾದ್ರೆ ಒಂದು ಸೌಮ್ಯ ಸಂಘಟನೆ ಇದ್ರೆ ಮೊದಲು ಅಲ್ಲಿಗೆ ಕರ್ಕೋಬೇಕು, ಅಲ್ಲಿ ತುಂಬಾ ಪ್ರಖರವಾಗಿ ಯಾರು ಕಾಣ್ತಾರೋ ಒಳಗೆ ಬಿಟ್ಕೋಬೇಕು ಅವ್ರನ್ನ ಅಂತ. ಏನು ಆಲೋಚನೆ ನೋಡಿ. ಬಹುಶಃ ನನ್ನ ದೇಶದಲ್ಲಿ ಈ ವಯಸ್ಸಿಗೆ ಅಷ್ಟು ಆಲೋಚನೆ ಮಾಡೋದು, ಅದಕ್ಕೆ ನನ್ನ ಸಾವರ್ಕರ್ ತರದವರು ಮತ್ತೊಬ್ಬರು ಸಿಗೋದು ಬಹಳ ಕಷ್ಟ ಅಂತ ಆ ಕಾರಣಕ್ಕೋಸ್ಕರ ಹೇಳ್ತಿರೋದು. ಸಾವರ್ಕರ್ ಅಷ್ಟು ಸ್ಪಷ್ಟವಾಗಿ ಆಲೋಚನೆ ಮಾಡಿದ್ರು, ಅದಕ್ಕೊಂದು ಸೌಮ್ಯ ಸಂಘಟನೆಯಾಗಿ ಮಿತ್ರಮೇಳವನ್ನು ಕಟ್ಟಿದ್ರು. ಹೆಸರು ನೋಡಿ, ಮಿತ್ರಮೇಳ, ಫ್ರೆಂಡ್ಸ್ ಅಸೋಸಿಯೇಷನ್. ಹಂಗೆ ಮಾಡ್ಕೊಂಡು ಎಲ್ಲರ ಮುಂದೆ ಏನು ಮಾಡೋದು, ಸೌಮ್ಯ ಸಂಘಟನೆಯ ಮೂಲಕ ಅವರು ಯಾರಾದರೂ ಸಂಕಟದಲ್ಲಿದ್ದರೆ ಅವ್ರಿಗೇನೋ ಸಹಾಯ ಮಾಡೋದು, ಇನ್ಯಾರೋ ಕೊಟ್ಟ ಡೊನೇಷನ್ ಮೂಲಕ ಮತ್ತಾರಿಗೋ ಊಟ ಕೊಡಿಸೋದು, ಇವೆಲ್ಲ ಮಾಡಿ ಒಂದು ಒಳ್ಳೆ ಹೆಸರನ್ನು ಮುಂದೆ ತಗೊಳ್ಳೋದು. ಹಿಂದೆ ಪಕ್ಕಾ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಬೇಕಾಗಿರುವಂಥ ಕ್ರಾಂತಿಕಾರ್ಯದ ಸಂಘಟನೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂಥ ಪ್ರಯತ್ನ. ಆದರೆ ಸಾವರ್ಕರ್ ಎಷ್ಟು ಪಕ್ಕಾ ತಮ್ಮ ಗುರಿಯಲ್ಲಿ ಅಂತಂದರೆ ಒಂದು ಚೂರು ಯಾವತ್ತೂ ಹಿಂದೆ ಸರಿದವರಲ್ಲ. ಅವರು ತುಂಬ ಪ್ರಖರವಾದ ಬರಹಗಾರರಾಗಿದ್ರಲ್ಲ, ಅವ್ರು ಯಾವ ಕೋಣೆಯಲ್ಲಿ ಇರ್ತಿದ್ರೋ ಅದರ ಹತ್ತಿರದಲ್ಲೇ ಒಬ್ಬ ವ್ಯಕ್ತಿ ಇರ್ತಿದ್ದ, ಆಬಾ ದರೇಕರ್ ಅಂತ ಅವನ ಹೆಸರು. ಆಬಾ ದರೇಕರ್ ಒಬ್ಬ ಮನೆ ಕೆಲಸ ಮಾಡ್ತಿದ್ದ ಒಂದು ಹೆಣ್ಣು ಮಗಳ ಮಗ. ಅವನು ಕುಂಟ, ಅವನಿಗೆ ಪ್ರಾಬಬಲಿ ಪೋಲಿಯೋ ಬಂದು 2 ಕಾಲುಗಳು ಸ್ವಾಧೀನ ಕಳ್ಕೊಂಡಿದ್ವು. ಅವನು ಕಷ್ಟಪಟ್ಟು ಓಡಾಡ್ತಿದ್ದ, ಯಾರ್ದಾದ್ರೂ ಹೆಗಲ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ, ಆ ಥರದವನು. ಆದರೆ ಆಶು ಕವಿ. ರಸ್ತೆಯಲ್ಲಿ ಯಾರಾದರೂ ಹುಡುಗಿ ಹೋಗ್ತಾ ಇದ್ದಾಳೆ ಅಂದರೆ ಆ ಕ್ಷಣಕ್ಕೊಂದು ಕವನ ಕಟ್ಟಿ ಚುಡಾಯಿಸಬಲ್ಲಷ್ಟು ಸಾಮರ್ಥ್ಯ ಅವನಿಗೆ. ಅಂದರೆ ಅದೇ ಅವನ ಸಾಮರ್ಥ್ಯ. ಸಾವರ್ಕರ್ ಅನೇಕ ಬಾರಿ ಅವನ ಬಗ್ಗೆ ಕೇಳಿದ್ರು. ಯಾಕೆಂದ್ರೆ ಆವತ್ತಿನ ದಿನಗಳಲ್ಲಿ ಆಬಾ ದರೇಕರ್ ಅಂದ್ರೆ ಕೆಳವರ್ಗದ ವ್ಯಕ್ತಿ. ಅವನು ತುಂಬಾ ಮೇಲ್ವರ್ಗದ ತರುಣರು ಕೂಡ ಅವನ ಮಾತಿನ ಮೋಡಿಗೆ ಹೆಂಗ್ ಒಳಗಾಗಿದ್ರು ಅಂತಂದ್ರೆ ಅವನ ಪಕ್ಕದಲ್ಲಿ ಕೂತ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕೂತಿರೋರು. ಅಂದ್ರೆ ಅವನ ಸಾಮರ್ಥ್ಯದ ಬಗ್ಗೆ ಅರಿವಿತ್ತು ಸಾವರ್ಕರ್ಗೆ. ಆದ್ರೆ ಅವನಿಗೊಂದೇನಿತ್ತು ಅಂತಂದ್ರೆ, ನನಗಿಂತ ಚೆನ್ನಾಗಿ ಬರೀತಾರಲ್ಲ ಸಾವರ್ಕರ್ ಅಂತ. ಆಬಾ ಪಾಂಗಳೆ ಅಂತ ಎಲ್ಲರೂ ಕರೀತಿದ್ರು ಅವನನ್ನು. ಅಂದರೆ ಪಾಂಗಳೆ ಅಂದರೆ ಪ್ರಾಬಬಲಿ ನನಗನ್ಸುತ್ತೆ ಮರಾಠಿಯಲ್ಲಿ ಕುಂಟ ಅನ್ನುವಂಥ, ಹೆಳವ ಅನ್ನುವಂಥ ಭಾವದಿಂದ ಅವನನ್ನು ಟೀಸ್ ಮಾಡ್ತಾ ಇದ್ದಕ್ಕೆ ಬಳಸ್ತಿದ್ದು ಆಬಾ ಪಾಂಗಳೆ ಅಂತ. ಅವನನ್ನು ಹಂಗೆ ಟೀಸ್ ಮಾಡ್ತಿದ್ರು. ಒಂದ್ಸಲ ಅವನೇನು ಮಾಡ್ದ, ನಂಗೆ ಯಾವುದೋ ಒಂದು ಪದದ ಮೇಲೆ ಚರ್ಚೆ ಮಾಡಬೇಕು, ಸಾವರ್ಕರ್ನ ಭೇಟಿ ಮಾಡ್ಬೋದಾ ಅಂತ ಕೇಳ್ಕೊಂಡು ಬಂದ. ಸಾವರ್ಕರ್ ಕೋಣೆಗೆ ಬಂದ, ಹೆಗಲ ಮೇಲೆ ಹೊತ್ಕೊಂಡಿದ್ದವನು ಕೆಳಗಿಳಿದು ಕೂರಿಸ್ದ. ಸಾವರ್ಕರ್ ಮಾತಾಡ್ತಾ ಅವನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿದ್ರು. ಅವನಿಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ, ಅವನಿಗೇನು ಜಲಸಿ ಇತ್ತೋ ಎಲ್ಲ ತೊಳೆದೋಯ್ತು. ಸಾವರ್ಕರ್ ಮಾತಾಡ್ತಾ ಅವನು ಒಳಗಿರುವಂಥ ಕಿಡಿಯನ್ನು ಜಾಗೃತಗೊಳಿಸ್ಬಿಟ್ರು. ಮಾತಾಡ್ತಾ ಹೇಳಿದರು, ಆಬಾ, ವ್ಯರ್ಥ ಮಾಡ್ಲಿಕ್ಕೆ ಸಮಯ ಎಲ್ಲಿದೆ? ದೇಶ ಸಂಕಟದಲ್ಲಿರುವಾಗ ನಾವು ಹಿಂಗಿದ್ರೆ ಚೆನ್ನಾಗಿರುತ್ತಾ? ನಾವು ನನ್ನ ದೇಶಕ್ಕೋಸ್ಕರ ಎಷ್ಟು ಕೆಲಸ ಮಾಡಬೇಕಾಗಿದೆ ಅಂತ ಸಾವರ್ಕರ್ ಹೆಂಗೆ ಮನಮುಟ್ಟುವಂತೆ ಹೇಳಿಬಿಟ್ರು ಅಂತಂದರೆ, ಅದೇ ಲಾಸ್ಟು ಆಬಾ ಈ ಥರದ ಕವನಗಳನ್ನು ಬರೀಲೇ ಇಲ್ಲ. ಅವನು ಆಮೇಲೆ ಎಂಥ ಕವನ ಬರೆದ ಅಂತಂದರೆ, ಅವನದೊಂದು ಕವನ ಬಹಳ ಪಾಪ್ಯುಲರ್ ಇವತ್ತಿಗೂ ಮರಾಠಿಯಲ್ಲಿ. ರಣವೀಣ ಸ್ವಾತಂತ್ರ್ಯ ಕೊಣ ಮಿಳಾಲೆ ಅಂತ ಕವನದ ಟೈಟಲ್. ಅರ್ಥ ಏನು ಗೊತ್ತೇನು? ಹೋರಾಟವಿಲ್ಲದೆ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ ಅಂತ ಒಂದು ಕವನ. ಆ ಕವನ ಹೆಂಗಿತ್ತು ಅಂತಂದರೆ, ಆ ಥರದ ಅನೇಕ ಕವನಗಳನ್ನು, ಶಿವಾಜಿಯ ಮೇಲಾಗಲಿ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಕವನಗಳನ್ನು ಅವನು ಬರೆದರೆ ಎದೆಯುಬ್ಬಿಸಿ ಸ್ವಾತಂತ್ರ್ಯವೀರ ಸಾವರ್ಕರ್ ಅದು ಕಂಪೋಸ್ ಮಾಡಿ ಹಾಡ್ತಾ ಇದ್ರು. ದೊಡ್ಡ ಉತ್ಸವ ನಡೆಯುವಾಗ ಅವನು ಬರೆಯುವಂಥ ಕವನಗಳು. ನಂಗೆ ಡೌಟ್ ಇದೆ, ಇವತ್ತೇನಾದರೂ ನೀವು ಮಹಾರಾಷ್ಟ್ರದ ಸಾಹಿತ್ಯದಲ್ಲಿ ಆಬಾ ಪಾಂಗಳೆ ಗೊತ್ತಾ, ಆಬಾ ದರೇಕರ್ ಗೊತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಅವನು ಮುಂದೆ ಬರೆದಿರೋದೆಲ್ಲ ಗೋವಿಂದ ಅನ್ನುವಂಥ ಪೆನ್ ನೇಮಿಂದ ಬರೆದಿರೋದು, ನಿಕ್ ನೇಮಿಂದ ಬರೆದಿರೋದು. ಗೋವಿಂದ ದರೇಕರ್ ಅಂತಾನೆ ಕರೀತಾರೆ ಇವತ್ತು. ಆ ಪರಿ ಹೆಸರು ಬಂತು. ನಾನು ಸಾವರ್ಕರ್ನ ಅದಕ್ಕೆ ಹೇಳ್ತೀನಿ, ಒಂದು ಸ್ಪರ್ಶಮಣಿ. ಅದು ಯಾರನ್ನಾದರೂ ಮುಟ್ಟಿದ್ರೆ ಬಂಗಾರ ಆಗ್ಬಿಡುತ್ತೆ. ಅವ್ರ ಹತ್ರ ಮುಟ್ಟಿಸ್ಕೊಳ್ಬೇಕು ಅಷ್ಟೇ. ಅವ್ರು ಬಂಗಾರ ಮಾಡಬಲ್ಲಂಥ ಸಾಮರ್ಥ್ಯ. ನಾನು ಮುಂದೆ ಉದ್ದಕ್ಕೂ ಈ ಥರದ ಅನೇಕರ ಉಲ್ಲೇಖ ಮಾಡ್ತೀನಿ. ಸಾವರ್ಕರ ಸಂಪರ್ಕಕ್ಕೆ ಬಂದಿದ್ದಷ್ಟೇ ಆ ಮನುಷ್ಯ ಏನೋ ಆಗ್ಬಿಟ್ಟ. ಅವ ಸಾಮಾನ್ಯವಾದ ಹೆಳವ ಸಾವರ್ಕರ ಸಂಪರ್ಕಕ್ಕೆ ಬಂದ ನಂತರ ಗೋವಿಂದ ದರೇಕರ್ ಆಗ್ಬೋದಾದ್ರೆ, ಮಹಾನ್ ಕವಿ ಆಗ್ಬೋದಾದ್ರೆ, ಒಬ್ಬ ಐಷಾರಾಮಿ ಬದುಕು ನಡೆಸ್ತಾ ಇದ್ದಂಥ ಒಬ್ಬ ಮದನ್ ಲಾಲ್ ಧಿಂಗ್ರಾ ಮಹಾನ್ ಕ್ರಾಂತಿಕಾರಿಯಾಗಿ ಇವತ್ತಿಗೂ ಕೂಡ ಭಾರತದ ಇತಿಹಾಸದ ಪುಟದಲ್ಲಿ ಶಾಶ್ವತ ಹೆಸರನ್ನು ಪಡಿಬಹುದಾದ್ರೆ, ಇವರೆಲ್ಲರನ್ನು ನಿರ್ಮಾಣ ಮಾಡಿರ್ಬೋದಾಗಿದ್ದಂಥ ಸಾವರ್ಕರ್ ಎಂಥವ್ರು ಇರ್ಬೋದು? ನನಗಿದು ತುಂಬ ಆಲೋಚನೆಗೆ ಪ್ರೇರಣೆ ಕೊಡುವಂಥದ್ದು. ಆದರೆ ದುರದೃಷ್ಟಕರ, ನನ್ನ ದೇಶದಲ್ಲಿ ಈ ಥರದ ಆಲೋಚನೆಗೆ ಅವಕಾಶವೇ ಸಿಗಲಿಲ್ಲ ಅಂತ. ನಿಧಾನವಾಗಿ ಸಾವರ್ಕರ್ರ ಈ ಟೀಮ್ ಎಷ್ಟು ವ್ಯಾಪಕವಾಗಿ ಬೆಳೀತು ಅಂತಂದರೆ, ಆ ಟೈಮ್ನಲ್ಲೇ ಇಂಗ್ಲೆಂಡಿನ ರಾಜ ಭಾರತಕ್ಕೆ ಬರೋದಿತ್ತು. ಆತ ಭಾರತಕ್ಕೆ ಬರಬೇಕು ಅಂತ ಗೊತ್ತಾದಾಗ ಏನಾಯಿತು, ಒಂದು ದೊಡ್ಡ ಎಲ್ಲ ಕಡೆಗಳಲ್ಲೂ ಸಂಭ್ರಮ ಆಚರಣೆ ಮಾಡಬೇಕು ಅಂತ ಜೋರಾಗಿರುವಂಥ ಪ್ರಯತ್ನ ಆಗಿತ್ತು. ಸಾವರ್ಕರ್ ಎಲ್ಲ ಕಡೆಗಳಲ್ಲೂ ರಾತೋರಾತ್ರಿ ಆತ ಇಲ್ಲಿ ಬರಬಾರ್ದು,
ಆತ ಭಾರತದ ತಾಯಿಯನ್ನು, ನಮ್ಮ ತಾಯಿಯನ್ನು ಶೋಷಣೆ ಮಾಡ್ತಿರೋಂಥ ವ್ಯಕ್ತಿ, ಸ್ವಾಗತ ಕೋರಬಾರ್ದು ಅಂತ ಊರು ತುಂಬ ಗೋಡೆ ಬರಹ ಮಾಡಿಸ್ಬಿಟ್ಟಿದ್ರು. ಅದರಿಂದ ಗಾಬರಿಗೊಂಡಂಥ ಸ್ಥಳೀಯರು ಮಾರನೇ ದಿನ ಅದರ ನೇತೃತ್ವ ವಹಿಸಿದವನು ಹೇಳಿದ, ಆ ರಾಜ ಯಾರಿದ್ದಾನೆ, ಇಂಗ್ಲೆಂಡಿನ ರಾಜ, ನಮ್ಮ ತಂದೆ ಇದ್ದಂತೆ ಅಂತ ಹೇಳ್ಬಿಟ್ಟ. ಸಾವರ್ಕರ್ ಮಾರನೇ ದಿನ ಮತ್ತೆ ಬ್ಯಾನರ್ ಮಾಡಿಸಿದ್ರು ಅಥವಾ ಗೋಡೆ ಬರಹ ಮಾಡಿಸಿದ್ರು ರಾತ್ರೋರಾತ್ರಿ. ಏನಂತಂದರೆ, ಅವನು ನಿಮ್ಮ ತಂದೆ ಆದರೆ ಇಲ್ಲಿರೋ ನಿಮ್ಮ ತಂದೆಗೂ ಅವನಿಗೂ ಏನು ಸಂಬಂಧ ಅಂತ ನೀನು ಹೇಳಬೇಕೀಗ ಅಂತ. ಅವ್ನಿಗೆ ಹೆಂಗೆ ಮುಜುಗರ ಆಗ್ಬಿಡ್ತು ಅಂತಂದರೆ ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ನು ಟೀಮ್ ಕಟ್ಟಿದ್ರೆ ಹೆಂಗಿತ್ತು ನೋಡಿ ಸಾವರ್ಕರ್ದು. ಅದೊಂಥರ ಯಾವ ಕೆಲಸವನ್ನು ಬೇಕಿದ್ರೂ ಮಾಡಬಲ್ಲದ್ದು ಅಂತ. ಈ ಟೀಮನ್ನು ಸಾವರ್ಕರ್ ಹೆಂಗೆ ಬೆಳೆಸಿದ್ರು ಅಂತಂದರೆ, ಅದಕ್ಕೊಂದು ಸೂಕ್ತವಾಗಿರುವ ಜಾಗವನ್ನು, ಮೀಟಿಂಗಿಗೋಸ್ಕರ ಒಂದು ಜಾಗವನ್ನು ಹುಡುಕಿದ್ರು. ಆ ಜಾಗ ಹೇಗಿರಬೇಕು? ಸಾವರ್ಕರ್ ಆಲೋಚನೆ ಮಾಡಿ ಹೇಳ್ತಾರೆ, ಅದು ಜನನಿಬಿಡ ಸ್ಥಳವೇ ಆಗಿರಬೇಕು. ಅಕ್ಕಪಕ್ಕ ಜನಕ್ಕೆ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗಬಾರ್ದು, ಅಂಥ ಜಾಗ ಆಗಬೇಕು ಅಂತ ಒಂದು ಒಳ್ಳೆ ಜಾಗದಲ್ಲಿ ಒಂದು ಕೋಣೆಯನ್ನು ಹಿಡ್ಕೊಂಡ್ರು. ಆ ಕೋಣೆಯ ಅಲಂಕಾರ ಮಾಡಬೇಕಾದ್ರೆ ನಾನಾ ಸಾಹೇಬ್ ಪೇಶ್ವಾ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವ್ರದ್ದೆಲ್ಲರದು, ತಾತ್ಯಾ ಟೋಪೆ, ಇವರೆಲ್ಲರದ್ದು ಫೋಟೋ ಹಾಕಿದ್ರು. ಫೋಟೋ ಹಾಕುವಾಗ ಕೆಲವರು ಹೇಳಿದರು, ಇದರಲ್ಲಿ ರಾಣಿದು ಒಂದು ಫೋಟೋ ಹಾಕ್ಬಿಡೋಣ, ಅಕಸ್ಮಾತ್ ಯಾರಾದರೂ ಬಂದರೆ ನಮ್ಮನ್ನು ಅನುಮಾನದ ಕಂಗಳಿಂದ ನೋಡಲ್ಲ. ಸಾವರ್ಕರ್ ಹೇಳಿದರು, ಬೇಕಿದ್ರೆ ಬಾಗಿಲು ಹಾಕಿ ವಾಪಸ್ ಹೋಗ್ತೀನಿ, ರಾಣಿ ಫೋಟೋ ಮಾತ್ರ ಹಾಕೋಂಗಿಲ್ಲ, ಕಾಂಪ್ರಮೈಸ್ ಆಗಬೇಕಲ್ಲ. ಅದಕ್ಕೆ ಸಾವರ್ಕರ್ ಹೇಳಿದರು, ಎಷ್ಟು ಬೇಕೋ ಅಷ್ಟು ರಾಮನದು, ಕೃಷ್ಣಂದು, ಶಿವಂದು ಹಾಕಿ, ಅದರ ನಡುವೆ ಇವರು ಇರಲಿ, ಅವ್ರಿಗೇನು ಗೊತ್ತಾಗಲ್ಲ, ಇದಾವುದೋ ಧಾರ್ಮಿಕ ಕಾರ್ಯ ನಡೀತಿದೆ ಅಂತ ತಿಳ್ಕೊಂಡು ಸುಮ್ಮನೆ ಹೋಗ್ತಾರೆ. ಆದರೆ ರಾಣಿಯದ್ದು ಮಾತ್ರ ಇಲ್ಲ, ನೋ ಕಾಂಪ್ರಮೈಸ್ ವ್ಯಕ್ತಿತ್ವ ಅದು. ಕಾಂಪ್ರಮೈಸೇ ಇಲ್ಲ, ಅವ್ರಿಗೆ ಹಾಕ್ಕೊಳ್ಳಿಕ್ಕೆ ಸಿದ್ಧವೇ ಆಗಲಿಲ್ಲ. ಇಲ್ಲಿನ ನಂತರ ಏನಾಯಿತು, ಸಾವರ್ಕರ್ ನಿಧಾನವಾಗಿ ಆ ಸಂಘಟನೆ ಬೆಳೆಸಿದ್ರು. ಸಂಘಟನೆ ಹೆಂಗಿತ್ತು ಅಂತಂದರೆ, ಇತ್ತೀಚೆಗೆ ಸಾವರ್ಕರ್ ಮೇಲೆ ಪುಸ್ತಕ ಬಂತಲ್ಲ, ಆ ಪುಸ್ತಕದಲ್ಲಿ ತುಂಬ ವಿಶದವಾಗಿ ಹೇಳ್ತಾರೆ. ಆ ಮೀಟಿಂಗ್ ನಡೆಯುವಾಗ ಒಬ್ಬ ವ್ಯಕ್ತಿ ಆಚೆ ಹೋಗ್ಬೇಕಿತ್ತಂತೆ, ಅಲ್ಲಿ ನಿಂತ್ಕೊಂಡು ಕೇಳಬೇಕಿತ್ತಂತೆ. ಅವನೇನು ಕೇಳಬೇಕಿತ್ತು ಅಂದರೆ, ಮೀಟಿಂಗ್ ಮಾಡ್ತಾ ಇರೋದು ಸದ್ದು ಆಚೆ ಬರ್ತಿದ್ಯಾ ಅಂತ ನೋಡಬೇಕು. 16-17 ಹುಡುಗರು ಆ ಆಚೆ ಸದ್ದು ಬರ್ತಿದ್ಯಾ ನೋಡಬೇಕು. ಅವ್ನು ಸದ್ದು ಬರ್ತಿದೆ ಅಂತಂದ್ರೆ ಅವನೊಂದು ಸದ್ದು ಹೊರಡಿಸ್ಬೇಕು. ಆ ಸದ್ದು ಇವ್ರಿಗೆ ಗೊತ್ತಾಗುತ್ತೆ. ತಕ್ಷಣ ಇವರು ಟಾಪಿಕ್ ಚೇಂಜ್ ಮಾಡಿ ಬೇರೆ ಡಿಸ್ಕಷನ್ ಮಾಡಬೇಕು. ಅಂದರೆ ಅವ್ರು ಯಾವ ಪರಿ ತಮ್ಮನ್ನು ತಾವು ಆವಾಹಿಸಿಕೊಂಡಿದ್ರು ಈ ರಾಷ್ಟ್ರಭಕ್ತಿಯನ್ನು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಕೊನೆಗೆ ನಿಧಾನವಾಗಿ ಇವೆಲ್ಲ ಮಾಡ್ತಿರುವಾಗಲೇ ಸಾವರ್ಕರ್ ಅಣ್ಣ ತುಂಬ ಪೀಡನೆಗೆ ಒಳಗಾಗ್ಬಿಟ್ಟಿದ್ದ. ಅವನಿಗಾಗಲೇ ಮದುವೆ ಆಗಿತ್ತು, ಏಸುವೈನಿ ಅಂತ ಸಾವರ್ಕರ್ ಪ್ರೀತಿಯಿಂದ ಕರೀತಾರೆ ಆಕೆಯನ್ನು. ಬಡತನ ಯಾವ ಪರಿ ಇತ್ತು ಅಂತಂದರೆ, ಸಾವರ್ಕರ್ ನಿಶ್ಚಯ ಮಾಡಿದರು, ನಾನು ಅಧ್ಯಯನ ಮಾಡ್ತಿದ್ದೀನಿ, ಇವೆಲ್ಲ ಮಾಡ್ತಿದ್ದೀನಿ, ನನ್ನ ಅಣ್ಣನಿಗೆ ಬರ್ಡನ್ ಆಗಿಬಿಡ್ತೀನಿ ಅಂತ ಕಾಳಪತ್ರಿಕೆಯಲ್ಲಿ ಕೆಲಸ ಕೊಡ್ತೀರಾ ಅಂತ ಕೇಳ್ಕೊಂಡು ಹೋದರು. ಸಾವರ್ಕರ್ ಏನೆಲ್ಲ ಬೈತಾರೆ ಇವತ್ತು, ಪಾಪ. ಆ ಮನುಷ್ಯನ ಬಗ್ಗೆ ಎಷ್ಟೆಲ್ಲ ಮಾತನಾಡ್ತಾರೆ, ಆ ಮನುಷ್ಯನ ಬಗ್ಗೆ ಏನೆಲ್ಲ ಹೇಳ್ತಾರೆ. ಆದರೆ ಆವತ್ತಿನ ದಿನ ತಾನು ಮಾಡೋದ್ರಿಂದ ಈ ಕೆಲಸಕ್ಕೆ ಬೇಕಾಗಿರುವ ಹಣ ಹೊಂದಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಕೆಲಸಕ್ಕೆ ಕೇಳ್ಕೊಂಡು ಹೋದರೆ ಅಣ್ಣಂಗೆ ಗೊತ್ತಾಗ್ಬಿಡ್ತು. ಅಣ್ಣ ಬಂದು ಹೇಳ್ದ, ನಾನು ನನ್ನ ಹೆಂಡ್ತಿ, ನಿನ್ನ ಅತ್ತಿಗೆ ಹೊಟ್ಟೆ ಬೇಕಿದ್ರು ಕಟ್ತೀವಿ ಕಣ, ಆದರೆ ನೀನು ಮಾತ್ರ ಅಧ್ಯಯನ ನಿಲ್ಲಿಸಬೇಡ, ನಿನಗೆ ಏನು ಬೇಕೋ ಅದು ನಾನು ಒದಗಿಸ್ಕೊಡ್ತೀನಿ ಅಂತ ಆತ ತಾನು ಕೆಲಸ ಮಾಡ್ತಿದ್ದ. ಅವ್ರ ಬಗ್ಗೆ ಜೀವನ ಚರಿತ್ರೆ ಬರೆದ ಎಲ್ಲರೂ ಹೇಳ್ತಾರೆ, ಅನೇಕ ಬಾರಿ ಅಣ್ಣ ಅತ್ತಿಗೆ ತಾವು ಊಟ ಮಾಡ್ತಿರ್ಲಿಲ್ವಂತೆ, ಇವರಿಬ್ಬರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ತಿದ್ರು ಅಂತ. ಅಣ್ಣ ಪರಿವರ್ತನೆಗೊಳ್ತಾ ಇದ್ದಂಥ ರೀತಿ ಅದು ಅಂತ. ಈ ಹೊತ್ತಲ್ಲೇ ಸಾವರ್ಕರ್ನ ಓದು ವ್ಯಾಪಕಗೊಂಡಿತ್ತು. ನಾನು ಆಗಲೇ ಹೇಳಿದಂತೆ ಅದು ಇಟಲಿಯ ಹೋರಾಟ ಇರ್ಬೋದು, ಅದು ಸ್ಪೇನ್ನ ಹೋರಾಟ ಇರ್ಬೋದು, ಗ್ಯಾರಿಬಾಲ್ಡಿ ಮ್ಯಾಜಿನಿಯರ ಕುರಿತಂತೆ ಇರ್ಬೋದು. ಇವೆಲ್ಲನೂ ಓದ್ತಾ ಸಾವರ್ಕರ್ ಬರೆದ ಲೇಖನಗಳಿವೆಯಲ್ಲ, ಎಟ್ ದ ಏಜ್ ಆಫ್ 16-17 ಎಂಥ ಲೇಖನಗಳು ಗೊತ್ತಾ? ರಾಮಾಯಣ ಮತ್ತು ಇಲಿಯಡ್ 2 ಮಹಾಕಾವ್ಯಗಳನ್ನು ಕಂಪೇರ್ ಮಾಡಿ ಅವರು ಬರೆದ ಲೇಖನ ಪ್ರಕಟಗೊಂಡಿತ್ತು ಎಟ್ ದ ಏಜ್ ಆಫ್ 17. ಸಾವರ್ಕರ್ ಜಾನ್ ಸ್ಟುವರ್ಟ್ ಮಿಲ್ ಇರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಇರ್ಬೋದು, ಇವರೆಲ್ಲರನ್ನೂ ಆ ಏಜಲ್ಲಿ ಓದಿಕೊಂಡಾಗಿತ್ತು ಅಂತ. ಅಷ್ಟೇ ಅಲ್ಲ, ಯಾವುದ್ಯಾವುದು ಅಂತ ಓದ್ಕೊಂಡಿದ್ರೋ ಅದನ್ನು ಪಾಯಿಂಟ್ ಮಾಡಿ ತಮ್ಮ ಜೊತೆ ಇರೋ ಹುಡುಗರಿಗೆ ಕೊಟ್ಟು, ಇವತ್ತು ನೀನು ಮಾತಾಡಬೇಕು ಇದ್ರ ಮೇಲೆ ಅಂತ ಹೇಳ್ತಿದ್ರು. ನೀನು ಪೂರ್ತಿ ಓದಬೇಕಾಗಿಲ್ಲ, ನಾನು ಓದಿರೋ ಪಾಯಿಂಟ್ ಕೊಡ್ತೀನಿ, ಇದ್ರ ಮೇಲೆ ನೀನು ಮಾತಾಡುವಂಥ, ಮಾತನಾಡಿಸುವಂಥ ಟ್ರೈನಿಂಗನ್ನು ಸಾವರ್ಕರ್ ಕೊಡ್ತಾ ಇದ್ರು. ನಿಧಾನವಾಗಿ ಅವರು ಸ್ಪಷ್ಟವಾಗಿ ಯಾರ್ಯಾರು ಮಿತ್ರಮೇಳದಿಂದ ಇಲ್ಲಿಗೆ ಬರ್ತಾರೋ ಅವ್ರಿಗೆಲ್ರಿಗೂ ಕಂಡೀಷನ್ಸ್ ಇರ್ತಿದ್ದು, ನೆಪೋಲಿಯನ್ನ ಓದಬೇಕು, ಮ್ಯಾಜಿನಿಯನ್ನು ಓದಬೇಕು, ವಿವೇಕಾನಂದರನ್ನು ಓದಬೇಕು ಅನ್ನುವಂಥ ಕಂಡೀಷನ್ ಹಾಕಿ ಪ್ರತಿಯೊಬ್ಬರನ್ನು ಒಳಗೆ ತೆಗೆದುಕೊಳ್ತಾ ಇದ್ರು ಸಾವರ್ಕರ್ ವಿಚಾರದಲ್ಲಿ ಈ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆದಾಗ, ಅಧ್ಯಯನಕ್ಕೆ ತೊಂದರೆ ಆದಾಗ ಒಂದು ಆಫರ್ ಬಂತು ಅವರಿಗೆ. ಅವರ ತಾಯಿಯ ಕಡೆಯವರೊಬ್ಬರು ಬಂದು ಹೇಳಿದರು, ನೀನು ನನ್ನ ಮಗಳನ್ನು ಮದುವೆ ಆದರೆ ನಿನ್ನ ಅಧ್ಯಯನಕ್ಕೆ ತೊಂದರೆ ಇಲ್ಲದಂತೆ ನಾವು ನೋಡ್ಕೋತೀವಿ ಅಂತ. ಸಾವರ್ಕರ್ ಮದುವೆ ಕುರಿತಂತೆ ಭಾಳ ವಿರೋಧವನ್ನು ಇಟ್ಕೊಂಡಂಥವ್ರು ಏನೂ ಅಲ್ಲ. ಸಾವರ್ಕರ್, ನಾನು ಹೇಳ್ತೀನಿ, ಅಲ್ಲಿ ಚಿಂತನೆ ಭಾಳ ವಿಶಿಷ್ಟವಾಗಿರುವಂಥದ್ದು. ಅವ್ರು ಎಲ್ಲಿವರೆಗೂ ಹೇಳ್ತಿದ್ರು ಅಂತಂದರೆ, ಮದುವೆ ಆದ ನಂತರ ತನ್ನ ಹೆಂಡತಿಯನ್ನೂ ಕೂಡ ಅವನು ಪ್ರೇರೇಪಣೆ ಪಡಿಸಬಲ್ಲದವನಾದರೆ
ಅವನು ತನ್ನ ಹೆಂಡತಿ ತನ್ನ ಮಕ್ಕಳೊಂದಿಗೆ ರಾಷ್ಟ್ರ ಕಾರ್ಯ ಮಾಡಬಹುದು, ಹೀಗಾಗಿ ಒಳಿತೆ ಅಂತ ಸಾವರ್ಕರ್ ಮುಂಚಿತವಾಗಿಯೂ ಹೇಳ್ತಿದ್ದರಿಂದ ಈಗ ಅವ್ರಿಗೆ ಯಾವುದೇ ಗೊಂದಲ ಅಂತ ಅನ್ನಿಸ್ಲಿಲ್ಲ. ಸಾವರ್ಕರ್ ಮದುವೆ ಆಯಿತು, ಯಮುನಾ ಅನ್ನುವಂಥ ಹುಡುಗಿ ಜೊತೆ ಮದುವೆ ಆಯಿತು. ಮದುವೆ ಆಗಿದ್ದರೂ ಮುಖ್ಯ ರೀಸನ್, ಒಂದು ಮದುವೆ ಅನ್ನೋದಾದರೆ ಎರಡನೇ ತನ್ನ ಅಧ್ಯಯನಕ್ಕೆ ಬೇಕಾಗಿರುವಂಥ ಮುಂದಿನ ಚಟುವಟಿಕೆಗಳು ಬೇಕಾಗಿರುವಂಥ ಹಣವನ್ನು ಮಾವ ಒದಗಿಸಿಕೊಡ್ತಾರೆ ಅಂತ. ಹಾಗೆ ಆಯಿತು. ಮಾವ ತುಂಬ ಪ್ರೀತಿಯಿಂದ ಅವರಿಗೆಲ್ಲ ಒದಗಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ರು. ಈ ಹೊತ್ತಲ್ಲೇ ಸಾವರ್ಕರ್ ಪರೀಕ್ಷೆಯ ರಿಸಲ್ಟ್ ಬಂತು. ರಿಸಲ್ಟ್ ಫ್ಲೈಯಿಂಗ್ ಕಲರ್ಸಲ್ಲಿತ್ತು. ಸಾವರ್ಕರ್ ಈ ಕೆಲಸ ಮಾಡ್ತಾರೆ, ಹೀಗಾಗಿ ಸಾವರ್ಕರ್ ಈ ಬಾರಿ ಫೇಲ್ ಆಗ್ತಾರೆ. ಫೇಲ್ ಆದರೆ ಎಲ್ರಿಗೂ ಚಳಿ ಜ್ವರ ಬಿಡಿಸ್ಬೋದು ಅಂತ ಅವರವ್ರ ಅಪ್ಪ ಅಮ್ಮಂದ್ರೆ ಹೇಳ್ಕೊಳ್ತಿದ್ರಲ್ಲ. ಆದರೆ ಸಾವರ್ಕರ್ ಯಾವ ಥರ ಎಕ್ಸಾಮಲ್ಲಿ ಪಾಸ್ ಆಗಿದ್ರು ಅಂತಂದರೆ ಯಾರಿಗೂ ಉತ್ತರವೇ ಇಲ್ಲ. ಅದಕ್ಕೆ ನಾನು ಭಾಳ ಬಾರಿ ಹೇಳ್ತಿರ್ತೀನಿ, ಯಾರ್ಯಾರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೋ ಅವ್ರ ಅಧ್ಯಯನದಲ್ಲಿ ಕೊರತೆ ಮಾಡ್ಕೋಬಾರ್ದು ಅಂತ. ಯಾಕೆಂದರೆ ಅವ್ರ ಅಧ್ಯಯನದಲ್ಲಿ ಕೊರತೆ ಮಾಡ್ಕೊಂಡ್ರೆ ಏನು ಹೇಳ್ತಾರೆ ಗೊತ್ತಾ, ಇದೇ ಪ್ರಾಬ್ಲಮ್ಮು ಅಂತ, ಇದನ್ನೇ ಬಿಟ್ಬಿಡು ಅಂತ. ಉಳಿದವ್ರಿಗೆ ಯಾರಿಗೂ ಆ ಹುಚ್ಚೆ ಬರದೇ ಇರೋ ಥರ ಮಾಡಲಿಕ್ಕೆ ಅಪ್ಪ ಅಮ್ಮನಿಗೆ ಇಷ್ಟು ಸಾಕಾಗ್ಬಿಡುತ್ತೆ ಅಂತ. ಹೀಗಾಗಿ ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋರ ಜವಾಬ್ದಾರಿ ಈ ವಿಚಾರದಲ್ಲಿ ಭಾಳ ಹೆಚ್ಚಿದೆ ಅಂತ. ಮೊನ್ನೆ ಚೆನ್ನೈನ ಸ್ವಾಮೀಜಿ ಮಾತಾಡ್ತಾ ಇದರಲ್ಲಿ ಹೇಳ್ತಿದ್ರು, ಬೆಳಗಾವಿಯಲ್ಲಿ ಒಬ್ಬ 4 ಸಲ IAS ಅಟೆಂಪ್ಟ್ ಮಾಡಿದ್ನಂತೆ, 4 ಸಲ ಫೇಲ್ ಆದ್ನಂತೆ. ಭಾಳ ವಿಷಯ ಅಲ್ಲ, ಭಾಳ ಜನ ಹಿಂಗೆ ಆಗ್ತಾರೆ. 5ನೇ ಸಲಕ್ಕೆ ಈ ಸಲ ಅಟೆಂಪ್ಟ್ ಮಾಡ್ತೀಯಾ ಅಂತ ಕೇಳಿದರೆ, ಇಲ್ಲ ಸ್ವಾಮೀಜಿ ನಾನು ಆಶ್ರಮಕ್ಕೆ ಸೇರಬೇಕು ಅಂತ ಬಂದಿದ್ದೀನಿ ಅಂದಂತ. ಸ್ವಾಮೀಜಿ ಹೇಳಿದಂತ, ಇಲ್ಲ ಕಣೋ, ಫೇಲ್ ಆದವ್ರಿಗೆಲ್ಲ ಇದು ಎಲ್ಲ ಪಾಸ್ ಆದಮೇಲೆ ಇಲ್ಲಿಗೆ ಅಂತ. ಅಂದರೆ ಹೆಂಗೆ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತಂದರೆ ಎಲ್ಲ ಮುಗಿದ ಮೇಲೆ ಅಲ್ಲಿಗೆ ಹೋಗೋದು ಅಂತ. ಇನ್ನೇನೂ ಪಾಸ್ ಆಗ್ಲಿಕ್ಕೆ ಇಲ್ಲ ಅಂತಂದಾಗ ಆರಾಮಾಗಿರ್ತಾರೆ ಎಲ್ಲರೂ ಅಂತ ಅಲ್ಲಿ ಹೋಗೋದು ಅಂತ. ಬಟ್ ವೈರಾಗ್ಯ ಅನ್ನೋದು ಅದಲ್ಲ ಅಂತ ಸ್ವಾಮೀಜಿ ಹೇಳ್ತಿದ್ರು. ಅದಕ್ಕೆ ಸಾವರ್ಕರ್ ಮಿತ್ರಮೇಳದಲ್ಲಿ ಒಂದು ಕಂಡೀಷನ್ ಏನಿತ್ತು ಅಂತಂದರೆ, ಯಾರು ಮಿತ್ರಮೇಳದಲ್ಲಿರ್ತಾರೋ ಅವ್ರು ಫೇಲ್ ಆಗುವಂತಿಲ್ಲ. ಅವರಿಗೆ ಪಾಠವನ್ನು ಮಾಡಲಿಕ್ಕೆ ಅಲ್ಲಿನ ಸೀನಿಯರ್ಸ್ ಇನ್ಕ್ಲೂಡಿಂಗ್ ಸಾವರ್ಕರ್ ವ್ಯವಸ್ಥೆ ಆಗ್ತಿದ್ರು. ಒಬ್ಬ ಹುಡುಗ ಸಾವರ್ಕರ್ ಬಂದು ಹೇಳ್ತಾನೆ, ಸಾವರ್ಕರ್ ಜಿ ಹಿಸ್ಟ್ರಿಯಲ್ಲಿ ನನ್ನ ಮಾರ್ಕ್ಸ್ ಎಷ್ಟು ಗೊತ್ತಾ, ಪ್ರಾಬಬಲಿ 90+ ಇರ್ಬೋದು. ಆವತ್ತಿನ ದಿನಗಳಲ್ಲಿ 90%ಗಿಂತ ಜಾಸ್ತಿ ಮಾಡಿರಬೇಕು. ಅವನು ಬಂದು ಹೇಳ್ತಾನೆ, ಇಷ್ಟು ಮಾರ್ಕ್ಸ್ ತಗೊಂಡೆ ನಾನು. ಸಾವರ್ಕರ್ ಹೇಳ್ತಾರೆ, ಅಷ್ಟೇನಾ, ನಾನೇ ಹಿಸ್ಟ್ರಿ ಪಾಠ ಮಾಡಿರೋದು ನಿನಗೆ, ನಾನು ಮಾಡಿರೋ ಲೆವೆಲ್ಗೆ ಎಷ್ಟು ಮಾರ್ಕ್ಸ್ ತಗೋಬೇಕಿತ್ತು ನೀನು ಅಂತ. ಅಂದರೆ ಅದೂ ಕಡಿಮೆನೆ ಅಂತ. ಆ ಪರಿ ಸಾವರ್ಕರು ತಮ್ಮ ಟೀಮನ್ನು ಟ್ರೈನ್ಡ್ ಮಾಡಿ ಇಟ್ಕೊಳ್ತಿದ್ದವರು ಸಾವರ್ಕರ್. ಇದಾದ ನಂತರ ಸಾವರ್ಕರ್ ಕಾಲೇಜಿಗೆ ಸೇರುವಂಥ ಅವಕಾಶ, ಪುಣೆಗೆ ಬಂದ್ರಿ. ಈಗ ಪುಣೆಯ ಫರ್ಗ್ಯೂಸನ್ ಕಾಲೇಜಲ್ಲಿ ಮಿತ್ರಮೇಳವನ್ನು ಕಟ್ಟಿದ್ರು. ಅಲ್ಲೂ ಕೂಡ ಎಲ್ಲಿ ಹೋದರೂ ಏಮ್ ವಾಸ್ ಪರ್ಫೆಕ್ಟ್. ನಾನು ನಿಧಾನವಾಗಿ ಕ್ರಾಂತಿ ಸಂಘಟನೆಯನ್ನು ವಿಸ್ತಾರ ಮಾಡಬೇಕು ಅಂತ ಆ ಮಿತ್ರಮೇಳವನ್ನು ಅಲ್ಲಿಗೂ ತೆಗೆದುಕೊಂಡೋದ್ರು. ಈಗ ಅವರು ಮಿತ್ರಮೇಳ ಮತ್ತು ರಾಷ್ಟ್ರಭಕ್ತ ಸಮೂಹವನ್ನು ಅಭಿನವ ಭಾರತ ಅನ್ನುವಂಥ ಹೆಸರು ಕೊಟ್ಟಿದ್ರು. ಅದು ನಿಜವಾದ ಭಾರತೀಯ ಕ್ರಾಂತಿಕಾರಿ ಸಂಘಟನೆಯಾಗಿ ಮುಂದೆ ಬೆಳೆಯುತ್ತೆ. ಆ ಅಭಿನವ ಭಾರತವನ್ನು ಅಲ್ಲೂ ಕಟ್ಟಿದ್ರು. ಅಲ್ಲಿರುವಾಗಲೇ ಸಾವರ್ಕರ್ ಆರ್ಯನ್ ವೀಕ್ಲಿ ಅನ್ನುವಂಥ ಪತ್ರಿಕೆಯನ್ನು ಶುರು ಮಾಡಿ ಅನೇಕ ಲೇಖನಗಳನ್ನು ಬರೆದರು. ಭಲ್ಲ ಅನ್ನೋ ಪತ್ರಿಕೆಗೆ ಸಾಕಷ್ಟು ಲೇಖನಗಳನ್ನು ಅವರು ಬರೀತಾ ಇದ್ರು. ಅವರು ಬರೆದಿರುವಂಥ ಕೆಲವು ಕವನಗಳನ್ನು ನಿಮ್ಗೆ ಹೇಳ್ತೀನಿ. ಅವ್ರ ಒಂದು ಕವನ ಇದೆ ಭಾಳ ಸುಂದರವಾಗಿರುವಂಥದ್ದು. ಆವತ್ತಿನ ದಿನಗಳಲ್ಲಿ ಎಲ್ಲೆಡೆ ಹಾಡ್ತಾ ಇದ್ದ ಕವನ ಅದು. ಜಯದೇವ ಜಯದೇವ ಜಯ ಜಯ ಶಿವರಾಯ, ಯಾಯ ಅನನ್ಯ ಶರಣ ಆರ್ಯ ತಾರಾಯ ಅಂತ. ನಾವು ಜಯದೇವ ಜಯದೇವ ಜಯ ಮಂಗಲ ಮೂರ್ತಿ ಅಂತ ಭಗವಂತನ ಗುಣಗಾನ ಮಾಡ್ತೀವಲ್ಲ, ಹಾಗೆ ಶಿವಾಜಿಯ ಗುಣಗಾನಕ್ಕೆ ಬರೆದಿರೋದವರು. ಆರ್ಯ ಜನಾಂಗ ಅಥವಾ ಆರ್ಯರ ನಾಡು ಕಷ್ಟಕ್ಕೆ ಬಿದ್ದಿದೆ, ಶಿವರಾಯ ಏಳಪ್ಪ ಮೇಲೆ, ನೀನು ಮಲಗಿದ್ಯಲ್ಲ ಇನ್ನು ಅಂತ ಶಿವಾಜಿಯನ್ನು ಎಬ್ಬಿಸುವಂಥ ಗೀತೆ ಅವ್ರದ್ದು. ಮುಂದೆ ಹೇಳ್ತಾರೆ, ಆರ್ಯಾಂಚ ದೇಶಾವರಂ ಲೇಚಾಂಚ ಗಾಲ ಆಲಾ ಆಲಾ ಸವದ ಹೋ ಶಿವ ಭೂಪಾಲ ಸದ್ಗತಿತ ಭೂಮಾತತೆ ತುಜ ಹಾತೇಲ ಕರುಣಾರವ ಭೇದುನಿ ತವ ಹೃದಯ ನಾಕ ಗೇಲ. ಅವ್ರು ಕೇಳ್ತಾರೆ, ತಾಯಿ ಈ ಆರ್ಯ ಮಾತೆ ತನ್ನ ಸಂಕಟವನ್ನು ನಿನ್ನ ಹತ್ರ ಹೇಳ್ಕೊಳ್ತಿದ್ದಾಳೆ, ಅವಳ ಹೃದಯ ಭೇದಿ ಧ್ವನಿ ನಿನ್ನನ್ನು ಎಬ್ಬಿಸ್ತಾ ಇಲ್ವಾ, ನಿನ್ನ ಕಿವಿಗೆ ಬೀಳ್ತಾ ಇಲ್ವಾ, ಏಳಪ್ಪ ಶಿವಭೂಪ ಏಳಪ್ಪ ಅಂತ ಹೇಳ್ಕೊಳ್ಳೋದು. ಅದು ದೇವರ ಆರತಿ ಇದ್ದಂತೆ. ಹೇಗೆ ಆರತಿ ಮಾಡ್ತಾರೋ ಹಾಗೆ ಶಿವಾಜಿ ಉತ್ಸವದಲ್ಲಿ ಈ ಥರದ ಹಾಡುಗಳನ್ನು ಹೇಳೋದು. ತಿಲಕರ ಉದ್ದೇಶ ನಿಜವಾಗ್ಲೂ ಪರಿಪೂರ್ಣಗೊಂಡಿದ್ದು ಸಾವರ್ಕರ್ ಅಂತವರ ವ್ಯಕ್ತಿತ್ವದ ಕಾರಣಕ್ಕೋಸ್ಕರ. ಈ ಥರದ ಹಾಡುಗಳು ಹೆಂಗೆ ಆಗ್ತಿದ್ವು ಅಂತಂದರೆ, ಜನ ಹೇಳ್ತಾ ನಿಂತರೆ ಹೇಗಿರ್ಬೋದು ಪ್ರತಿಯೊಬ್ಬರಿಗೂ, ಹೇಳ್ಬೇಕಾಗಿರೋನು ಅವನು ಶಿವಾಜಿ ಅಲ್ಲ, ನನ್ನ ಒಳಗಿರೋ ಶಿವಾಜಿ ಹೇಳ್ಬೇಕಾಗಿದೆ ಅಂತ. ಅವನಿನ್ನೂ ಮಲಗಿದ್ದಾನಲ್ಲ. ಆರ್ಯರ ನಾಡು ಸಂಕಟಕ್ಕೊಳಗಾಗಿದ್ದರಿಂದ ಇದೇ ಭಾರತ ಯಾರೋ ಸಂಕಟಕ್ಕೊಳಪಡಿಸಿರೋದು, ಇದೇ ಬ್ರಿಟಿಷರು ಒಳಪಡಿಸಿರೋದು. ಇಲ್ಲಿಂದ ಮೇಲಕ್ಕೆ ಎಬ್ಬಿಸುವಂಥ ಪ್ರಯತ್ನ ಆಗಬೇಕು ಅಂತ. ಇನ್ನು ಎರಡನೇದು ಅವ್ರು ಬರೆದಿದ್ದಂಥ ಕವನ ಭಾಳ ಪಾಪ್ಯುಲರ್. ಇವತ್ತಿಗೂ ಕೂಡ ಯಾರಾದರೂ ಈ ಗೀತೆಯನ್ನು ಮುಂಚಿತವಾಗಿ ಕೇಳಿದರೆ ಗೂಸ್ ಬಂಪ್ಸ್ ಬರುತ್ತೆ ನೆನಪಿಸ್ಕೊಂಡ್ರೆ. ನಾನು ಒಂದೇ ಒಂದನ್ನು ಹೈಲೈಟ್ ಮಾಡಬೇಕು. ಈ ಗೀತೆಯನ್ನು ಅವ್ರು ಬರೆದಿದ್ದು 20ನೇ ವಯಸ್ಸಿನಲ್ಲಿ, ಎಟ್ ದ ಏಜ್ ಆಫ್ 20 ಹಿ ರೋಟ್ ದಿಸ್.
1903 ಯಾವ ಹಾಡು ಗೊತ್ತೇನು? ಜಯೋಸ್ತುತೆ ಜಯೋಸ್ತುತೆ ಶ್ರೀ ಮಹನ್ ಮಂಗಲೆ ಶಿವಾಸ್ಪದೆ ಶಿವದೆ ಸ್ವತಂತ್ರತೆ ಭಗವತಿ ತ್ವಾಮಹಂ ಯಶೋಯುತಾಂ ವಂದೇ ಜಯೋಸ್ತುತೆ ಅಂತ ಹಾಡು. ಭಾರತ ಮಾತೆಗೆ ಬರೆಯೋದು. ಸ್ವಾತಂತ್ರ್ಯ ಲಕ್ಷ್ಮಿ ಅಂತ ಕರೆದ್ರೆ ಅವಳನ್ನು ಬರೀ ಭಾರತ ಮಾತೆ ಅಂತ ಕರೀಲಿಲ್ಲ, ಸ್ವಾತಂತ್ರ್ಯದ ಲಕ್ಷ್ಮಿ ನೀನು ಅಂತ ಕರೆದು ಆಕೆಯನ್ನು ಆರಾಧಿಸ್ತಾ ಹೇಳ್ತಾರೆ, ಜಯೋಸ್ತುತೆ, ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ ಅಂತ ಅವರು ತುಂಬ ಸ್ಪಷ್ಟವಾಗಿ ಹೇಳಿ ಮುಂದಿನ ಸಾಲುಗಳನ್ನು ಕೇಳಿ. ತುಂಬ ವಿಶೇಷವಾಗಿರುವಂಥ ಗೀತೆ ಇದು. ನಾನು ಎಲ್ಲರೂ ಅಪೇಕ್ಷೆ ಪಡ್ತೀನಿ, ದಯಮಾಡಿ ಗೂಗಲಲ್ಲಿ ಲತಾ ಮಂಗೇಶ್ಕರ್ ಹಾಡಿರುವಂಥ, ಲತಾ ಮಂಗೇಶ್ಕರ್ ಸಾವರ್ಕರ್ ಅಷ್ಟು ಹೆಚ್ಚು ಕಡಿಮೆ ಬಹುತೇಕ ಗೀತೆಗಳನ್ನು ಹಾಡಿದ್ದಾರೆ. ಆ ಗೀತೆಗಳಲ್ಲಿ ಇದೂ ಕೂಡ ಒಂದು. ಈ ಹಾಡನ್ನು ಕೇಳುವಾಗಲೇ ರೋಮಾಂಚನ ಅಂತ ಅನಿಸುತ್ತೆ. ರಾಷ್ಟ್ರಾಂಚ ಚೈತನ್ಯ ಮೂರ್ತಿತು ನೀತಿ ಸಂಪದಾಂಚೆ, ಈ ರಾಷ್ಟ್ರದ ಚೈತನ್ಯ ಮೂರ್ತಿ ನೀನು, ಸ್ವಾತಂತ್ರ್ಯ ಲಕ್ಷ್ಮಿ ನೀನೇ, ನೀತಿ ಸಂಪದಗಳ ಒಡತಿಯೂ ನೀನೇ, ಸ್ವತಂತ್ರತೆ ಭಗವತಿ ಶ್ರೀಮತಿ ರಾಜ್ಞಿ ತೂತ್ಯಾಂಚಿ, ನೀನೇ ಶ್ರೀಮತಿ, ಸಂಪದ್ಭರಿತಳು ನೀನು, ಪರವಶತೇಚ್ಯ ನಭಾತು ತೂಚಿ ಆಕಾಶಿ ಹೋಶಿ, ಸ್ವತಂತ್ರತೆ ಭಗವತಿ ಚಾಂದನಿ ಚಮಚಮ ಲಖಲಕಸಿ ವಂದೇ ತ್ವಾಮಹಂ ಅಂತ ಹೋಗುತ್ತೆ ಮುಂದಕ್ಕೆ. ಏನು ಹೇಳ್ತಾರೆ ಅಂದರೆ, ಅಂಧಕಾರದಲ್ಲಿ, ಪೂರ್ತಿ ಅಂಧಕಾರವಾಗಿರುವಂಥ ಜಾಗದಲ್ಲಿ ಹೊಳಿತಾ ಇರುವಂಥದ್ದು ಏನಾದರೂ ವಸ್ತು ಇದ್ದರೆ ಅದು ನೀನು ಮಾತ್ರ. ನಿನ್ನನ್ನು ಅರಸ್ಕೊಂಡೇ ನಾನು ಬಂದಿದ್ದೀನಿ, ನಿನಗೆ ಜಯವಾಗಲಿ ಅಂತ 20ರ ತರುಣ ಬರೆದಿರುವಂಥ ಗೀತೆ ಇಡೀ ಮಹಾರಾಷ್ಟ್ರವನ್ನು ಆವರಿಸ್ಕೊಂಡ್ಬಿಟ್ಟಿತ್ತು ಆವತ್ತಿನ ದಿನಗಳಲ್ಲಿ. ಸಾವರ್ಕರ್ ಎಷ್ಟು ವ್ಯಾಪಕವಾಗಿ ನಿಂತುಬಿಟ್ರು ಅಂತಂದರೆ, ನಮ್ಮ ಕೆಲಸ ಬರೀ ಇಷ್ಟೇ ಅಲ್ಲ, ನಮ್ಮ ಕೆಲಸ ಬರೀ ಪೂಜೆ ಮಾಡೋದು, ಬರೀ ಆರತಿ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ನಮ್ಮ ಕೆಲಸ ಹೋರಾಟಕ್ಕೆ ಇಳಿಯೋದು ಅಂತ ನಿಶ್ಚಿತವಾದ ಭಾವನೆಯಿಂದ ಸಾವರ್ಕರ್ ಮಾತನಾಡೋದು. ಒಂದು ಕಡೆ ಸಾವರ್ಕರ್ ಮಾತನಾಡ್ತಾ ಹೇಳ್ತಾರೆ, ಭಾಳ ಗಂಭೀರವಾದ ವಾಕ್ಯ. ಆ ವಾಕ್ಯದಲ್ಲಿ ಸಾವರ್ಕರ್ ಏನು ಹೇಳ್ತಾರೆ ಅಂತಂದರೆ, ಈ ಯಾರು ಬ್ರಾಹ್ಮಣರು ಅಥವಾ ಪೂಜಾರಿಗಳು ಕೈಯಲ್ಲಿ ಮೋದಕ ಹಿಡ್ಕೊಂಡು ಹುಲಿ ಮುಂದೆ ಹೋಗಿ ನಿಂತ್ಕೊಂಡ್ರಂತ. ಕೈಯಲ್ಲಿ ಮೋದಕ ಹಿಡ್ಕೊಂಡು ಪೂಜೆ ಆಗಿದೆ ಇವತ್ತು ತಗೋ ಅಂತ ಹೋಗಿ ನಿಂತ್ಕೊಂಡ್ರೆ ಆ ಹುಲಿಗೆ ಇವನೇ ಮೋದಕ ಆದ್ನಂತ. ಸಾವರ್ಕರ್ ಹೇಳೋದು. ಅವ್ರು ಹೇಳ್ತಾರೆ, ಯಾರು ಇಂಥವರೋ ಅವ್ರ ಎದುರುಗಡೆ ನಾವು ಹೀಗಿರುವಂತಿಲ್ಲ. ಹೇಳ್ತಾರೆ ಮುಸಲ್ಮಾನರ ಕುರಿತಂತ ಹೇಳೋ ಮಾತಿದು. ಅವ್ರು ಹೇಳ್ತಾರೆ, ಮುಸಲ್ಮಾನರ ಜೊತೆಗೆ ನೀವು ಕಾದಾಟ ಮಾಡಬೇಕಾದಾಗ ಮೋದಕ ಹಿಡ್ಕೊಂಡು ನಿಂತ್ಕೊಂಡಿರೋ ಪೂಜಾರಿ ಥರ ನಿಂತ್ಕೊಳ್ಳುವಂಗಿಲ್ಲ, ನೀವು ಅವ್ರ ಜೊತೆ ಎದುರಿಸಬೇಕಾಗಿರುವಂಥ ರೀತಿ ಬೇರೆ ಇದೆ ಅಂತ. ಯಾವಾಗ ತುಷ್ಟೀಕರಣದ ತೀವ್ರತೆಗೆ ಹೋಯ್ತಲ್ಲ, ಆಗ ಸಾವರ್ಕರ್ ಅವ್ರ ಥಾಟ್ ಅಷ್ಟು ಕ್ಲಾರಿಟಿ ಇತ್ತು ಅವರಿಗೆ. ಅವ್ರು ಮುಸಲ್ಮಾನರಿಗೆ ಒಂದು ಹೇಳಿಕೆ ಕೊಟ್ಟಿದ್ರು ಕಾಲಾಪಾನಿಯಿಂದ ವಾಪಸ್ ಬಂದ ಮೇಲೆ. ಅವ್ರೇನು ಹೇಳ್ತಿದ್ರು ಅಂತಂದರೆ, ನೀವು ಬಂದರೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ನೀವು ಬಂದರೆ ನಿಮ್ಮ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತೀವಿ, ನೀವು ಬರಲಿಲ್ಲ ಅಂದರೆ ನಿಮ್ಮನ್ನು ಬಿಟ್ಬಿಟ್ಟು ಹೋರಾಟ ಮಾಡ್ತೀವಿ. ನೀವೇನಾದರೂ ನಮ್ಮ ವಿರುದ್ಧಕ್ಕೆ ನಿಂತರೆ ಮೊದಲು ನಿಮ್ಮನ್ನು ಬಡಿತೀವಿ, ಆಮೇಲೆ ಬ್ರಿಟಿಷರನ್ನ ಬಡಿತೀವಿ, ಒಟ್ಟಲ್ಲಿ ಸ್ವಾತಂತ್ರ್ಯ ತಗೋತೀವಿ, ಬಂದರೆ ನಿಮ್ಗೆ ಒಳ್ಳೇದಷ್ಟೇ ಅಂತ. ಇದು ಸಾವರ್ಕರ್ ಮಾತು. ಹೀಗೆ ಹೇಳುವಾಗಲೂ ಸಾವರ್ಕರ್ ಥಾಟ್ ಎಷ್ಟು ಕ್ಲಾರಿಟಿ ಇತ್ತು ಅಂತಂದರೆ, ಸಾವರ್ಕರ್ ಬ್ರಿಟಿಷರನ್ನು ವಿರೋಧಿಸ್ತಾ ಇದ್ದ ರೀತಿಯ, ಸಾವರ್ಕರ್ ಅಷ್ಟು ಪರ್ಫೆಕ್ಟಾಗಿ ಆಲೋಚನೆ ಮಾಡಬಲ್ಲಂಥ ವ್ಯಕ್ತಿಯನ್ನು ಹುಡುಕೋದು ಕಷ್ಟ. ಅವ್ರು ಹೇಳೋರು, ಬ್ರಿಟಿಷರ ವಿರುದ್ಧ ನಮ್ಮ ಕಾದಾಟ ಇದೆಯಲ್ಲ ಅದು ಸ್ವಾತಂತ್ರ್ಯ ಬರುವವರೆಗೂ ಮಾತ್ರ. ಸ್ವಾತಂತ್ರ್ಯ ಬಂದ ನಂತರ, ಬ್ರಿಟಿಷರನ್ನ ಇಲ್ಲಿಂದ ಓಡಿಸಿದ ನಂತರ ಈ ದೇಶ ಬ್ರಿಟನ್ನಿನೊಂದಿಗೆ ಹೇಗೆ ಇತರ ದೇಶಗಳೊಂದಿಗೆ ಸಂಬಂಧ ಇಟ್ಕೋಬೇಕೋ ಹಾಗೇ ಇಟ್ಕೋಬೇಕು, ನಮ್ಮ ದ್ವೇಷವನ್ನು ಮುಂದುವರಿಸುವಂತಿಲ್ಲ. ಏನು ಪ್ರಬುದ್ಧವಾಗಿರುವಂಥ ಥಾಟ್ ಅದು. ಇಂಥವರನ್ನ ನೀವು ದಾರಿ ತಪ್ಪಿದ ದೇಶಭಕ್ತರು ಅಂತ ಕರೆಯುವಂತೆಯೇ ಇಲ್ಲ. ಒಂದು ರೀತಿಯಲ್ಲಿ ಸರಿಯಾದ ಪಾತಲ್ಲಿ ಇವರುಗಳೇ ಇರ್ದಿದ್ದು ಅಂತ. ನಾವೆಲ್ಲೋ ಆ ಎಡವಟ್ಟನ್ನು ಮಾಡ್ಕೊಂಡ್ವಿ, ಅರ್ಥೈಸ್ಕೊಳ್ಳೋದ್ರಲ್ಲಿ ಎಡವಟ್ಟು ಮಾಡ್ಕೊಂಡ್ವಿ ಅಂತ. ಆದರೆ ಸಾವರ್ಕರ್ ಮುಂದಿನ ದಿನಗಳಲ್ಲಿ ಎಂಥ ಅದ್ಭುತವಾಗಿರುವಂಥ ಸಂಘಟನೆಯನ್ನು ಸೃಷ್ಟಿ ಮಾಡಿದರು ಅಂತಂದರೆ, ಆ ಸಂಘಟನೆ ಇಡೀ ಭಾರತವನ್ನು ಆವರಿಸಿಕೊಳ್ತು, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿ ಭಾರತದ ಸ್ವಾತಂತ್ರ್ಯದ ಕೂಗನ್ನು ತೆಗೆದುಕೊಂಡು ಹೋಯಿತು ಅಂತ. ನಾಳೆ ಅವರು ಹೇಗೆ ಈ ಒಟ್ಟಾರೆ ವಿಚಾರದಲ್ಲಿ ಸಿಕ್ಕಾಕೊಂಡ್ರು ಅನ್ನೋದನ್ನು ನಾನು ನಿಮಗೆ ವಿವರಿಸಲಿಕ್ಕಿದ್ದೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.